ಜಗತ್ತಿನಲ್ಲಿ ವಯೋಹೋ ಸ್ಥಾನಯೋ ಇದನ್ನ ಅಲ್ಲಿ ವಿಸ್ತಾರವಾಗಿ ಆ ಮಾಧ್ಯಂತ ವಿಭಾಗದಲ್ಲಿ ಏನು ಹೇಳ್ತಾರೆ, ಜಾಗೃತಿಗೂ ಸ್ವಪ್ನಕ್ಕೂ ಒಂದು ಭೇದ ಇದೆ. ಏನು ಭೇದ? ಇದು ಸ್ವಪ್ನ ಅಂತಸ್ಥವಾದ್ದರಿಂದ ಒಳಗಡೆ ಇರೋದ್ರಿಂದ ವಾಸನ ಅಂತ ಅನ್ನೋದಿದ್ದು ಅಷ್ಟು ಮಾತ್ರ ಕೆಲಸ ಮಾಡುತ್ತೆ. ಇಲ್ಲೂ ಮುಂದೆ ಹೇಳ್ತಾರೆ, ಮುಂದೆ ವಿಕರೋತ್ಯವರಾನ್ ಭಾವಾನ್ ಅಂತಶ್ಚಿತ್ತೇ ವ್ಯವಸ್ಥಿತಾನ್. ಮನಸ್ಸಿನ ಒಳಗಿರತಕ್ಕಂತಹ ವಾಸನೆಗಳಿಂದ ಇವನು ಸ್ವಪ್ನ ಅಂತ ಒಂದನ್ನು ಸೃಷ್ಟಿ ಮಾಡಿಕೊಳ್ತಾನೆ. ಈ ಜಾಗೃತ ಅವಸ್ಥೆಯಲ್ಲಿ ನಮ್ಮ ಗ್ರಾಹ್ಯ ಭೇದ ಏನಿದೆಯೋ ಇದು ಅರ್ಥಾಲಂಬನ ಅಂತಿದೆ. ಅರ್ಥ ಅಂದ್ರೆ ಆಬ್ಜೆಕ್ಟ್ ಔಟ್ಸೈಡ್. ಇಟ್ ಡಿಪೆಂಡ್ಸ್ ಆನ್ ದಿ ಆಬ್ಜೆಕ್ಟ್ ಔಟ್ಸೈಡ್. ಈ ಆಬ್ಜೆಕ್ಟ್ ಹೇಗಿದೆ ಅಂದ್ರೆ ಸಾರ್ವಜನೀನ ಪ್ರತೀತಿ, ಪಬ್ಲಿಕ್ ರಿಯಾಲಿಟಿ ಅಂತ ಏನಂತಾರೆ. ನಾನು ನೋಡಿದ್ದನ್ನೇ ಎಲ್ಲರೂ ನೋಡ್ತಾರೆ. ಕನಸನ್ನು ನಾನು ನೋಡಿದ್ದೆ ನಾನು ಮಾತ್ರ ನೋಡ್ತೀನಿ. ಈ ಆಬ್ಜೆಕ್ಟ್ ಇಲ್ಲಿರೋದನ್ನ 10 ಜನ ನೋಡ್ತಾರೆ. 10 ಜನಕ್ಕೂ ಒಟ್ಟಿಗೆ ಭ್ರಾಂತಿ ಆಗಬಹುದು. ಬಟ್ ಅದಕ್ಕೊಂದು ಹೊರಗಡೆ ಒಂದು ಕಾಮನ್ ಆಬ್ಜೆಕ್ಟ್ ಇರಬೇಕು. ಇದಕ್ಕೆ ಅರ್ಥ ಆಲಂಬನ ಅಂತ ಕರೀತಾರೆ. ಅರ್ಥ ಅಂದ್ರೆ ಆಬ್ಜೆಕ್ಟ್, ಆಲಂಬನ ಅಂದ್ರೆ ಡಿಪೆಂಡೆನ್ಸ್. ಸೊ ಜಾಗೃತ ಅವಸ್ಥೆಯಲ್ಲಿ ನಮ್ಮ ಅನುಭವಕ್ಕೆ ಒಂದು ಅರ್ಥ ಆಲಂಬನ ಅಂತ ಇದೆ. ಅದು ಇವರು ಏನು ತೋರಿಸ್ತಾರೆ, ಇಲ್ಲಿ ಕಾರಿಕಾದಲ್ಲಿ ಆಗಲಿ ಬೌದ್ಧ ಗ್ರಂಥಗಳಲ್ಲಿ ಆಗಲಿ ನೀವು ಇರೋ ವಸ್ತುವನ್ನು ಇದ್ದಾಗ ನೀವು ನೋಡ್ತಾ ಇಲ್ವಲ್ಲ, ಅದಕ್ಕೊಂದು ರೂಪ ಇದೆ ಅಂತ ನೋಡ್ತೀರಿ, ಅದಕ್ಕೊಂದು ವ್ಯಾಲ್ಯೂ ಇದೆ ಅಂತ ನೋಡ್ತೀವಿ, ಅದಕ್ಕೆ ಬೇಕಾದಷ್ಟು ಅದಕ್ಕೊಂದು ಹೆಸರಿಡ್ತೀವಿ. ಇವೆಲ್ಲ ವಸ್ತುವಿನಲ್ಲಿ ಇಲ್ವಲ್ಲ. ವಸ್ತುವಿನ ಮೇಲೆ ನೀವು ಹಾಕೋದು ಬೇಕಾದಷ್ಟು ಇದೆಯಲ್ಲ, ನಿಮ್ಮ ಪ್ರೊಜೆಕ್ಷನ್ ಬೇಕಾದಷ್ಟು ಇದೆಯಲ್ಲ, ಇವೆಲ್ಲ ನಿಮ್ಮ ಪ್ರೊಜೆಕ್ಷನ್. 10 ಜನ ಒಂದು ವಸ್ತುವನ್ನು ನೋಡಬಹುದು. 10 ಜನ ನೋಡಿದ್ರು 10 ವಿಧವಾಗಿ ನೋಡ್ತಾರೆ ಒಂದೇ ವಸ್ತುವನ್ನು. ಒಂದು ವಸ್ತುವಿನ 10 ಜನರು ಒಂದೇ ವಿಧವಾಗಿ ನೋಡೋಲ್ಲ. ಇವು 10 ವಿಧವಾಗಿ ನೋಡೋದ್ರಿಂದ ಈ ಪ್ರೈವೇಟ್ ರಿಯಾಲಿಟಿ ಅಂತಲೇ ಹೇಳಬೇಕು ನೀವು. ಪಬ್ಲಿಕ್ ರಿಯಾಲಿಟಿ ಅಂತ ಪಬ್ಲಿಕ್ ರಿಯಾಲಿಟಿ ಮೈಟ್ ಬಿ ಎನ್ ಅನ್ನೋನ್ ಆಬ್ಜೆಕ್ಟ್ ವಿಚ್ ಕ್ಯಾನ್ ನೆವರ್ ಬಿ ನೋನ್. ಬಟ್ ವಾಟ್ ಈಸ್ ರಿಯಲ್ ಫಾರ್ ಈಚ್ ಇಂಡಿವಿಜುವಲ್ ಈಸ್ ಇಸ್ ಪ್ರೈವೇಟ್ ರಿಯಾಲಿಟಿ. ತನ್ನ ಮನಸ್ಸಿನಿಂದ ಅವನು ಏನು ಕಲ್ಪನೆ ಮಾಡಿಕೊಳ್ತಾನೋ ಇದು ಮಾತ್ರ ಇರೋದು. ವಿಕಲ್ಪನಾ ಅಂತ ಅಂದ್ರೆ ಏನು? ಅಲ್ಲಿ ಇಲ್ಲದೆ ಇರೋದನ್ನ ನಾವು ನಮ್ಮ ಮನಸ್ಸಿನಿಂದ ಸಪ್ಲೈ ಮಾಡೋದಕ್ಕೆ ಇದು ಅಭೂತ ಪರಿಕಲ್ಪನಾ ಅಂತಂತಾರೆ. ಅಭೂತ ಇಲ್ಲದೆ ಇರೋದನ್ನ, ಭೂತ ಅಂದ್ರೆ ಇದ್ದದ್ದು, ಅಭೂತ ಇಲ್ಲದೆ ಇರೋದನ್ನ ನಾವು ಅದರ ಮೇಲೆ ಹಾಕ್ತೀವಿ. ಇದಕ್ಕೊಂದು ಹೆಸರು ಇಡ್ತೀವಿ. ಈ ಹೆಸರು ಆ ವಸ್ತುವಿನಲ್ಲಿ ಇದೆಯೋ ಇಲ್ಲ, ಇದ್ರ ಮೇಲೆ ನಾವು ಹಾಕೋದು. ಇದಕ್ಕೊಂದು ಬೆಲೆ ಅಂತ ಹೇಳ್ತೀವಿ. ಈ ಬೆಲೆ ಆ ವಸ್ತುವಿನಲ್ಲಿ ಇದೆಯೋ ಅದನ್ನ ನಾವು ಹಾಕೋದು. ಇದರಿಂದ ಈ ಪ್ರಯೋಜನ ಇದೆ ಅಂತ ಹೇಳ್ತೀವಿ. ಇದೆಲ್ಲ ವಸ್ತುಗಳಲ್ಲೇ ಇಲ್ಲ, ನಾವು ಅದರ ಮೇಲೆ ಇದನ್ನೆಲ್ಲ ಅಭೂತ ಪರಿಕಲ್ಪನಾ ಅಂತ ಹೇಳ್ತಾರೆ. ಅಭೂತ ಪರಿಕಲ್ಪನಾ. ಪರಿಕಲ್ಪನಾ ಅಂದ್ರೆ ಮೆಂಟಲ್ ಕನ್ಸ್ಟ್ರಕ್ಟ್ ವಿಚ್ ಈಸ್ ನಾಟ್ ರಿಯಲ್. ಸೊ ವಾಟ್ ಈಸ್ ರಿಯಲ್ ಈಸ್ ಫಾರ್ ಆಲ್ ಟೈಮ್ ಅನ್ನೋನ್. ಬಟ್ ವಾಟ್ ಈಸ್ ರಿಯಲ್ ಫಾರ್ ಅಸ್ ಈಸ್ ಕ್ರಿಯೇಟೆಡ್ ಬೈ ಅಸ್, ಕನ್ಸ್ಟ್ರಕ್ಟೆಡ್ ಬೈ ಅಸ್. ಇದು ಅಭೂತ ಪರಿಕಲ್ಪನಾ ಅಂತ ಅನ್ನೋದನ್ನ ಹೇಳ್ತಾರೆ. ಇವನು ಈ ಆತ್ಮ ಅಂತನ್ನೋನು ದೇವ ಆತ್ಮ ಸ್ವಮಾಯ ಕಲ್ಪಯತಿ. ಅವನು ಕಲ್ಪನೆ ಮಾಡಿಕೊಳ್ತಾನೆ. ಅಂದ್ರೆ ಇಲ್ಲದೆ ಇದ್ದದ್ದನ್ನ ಇದ್ದ ಹಾಗೆ ಮಾಡಿಕೊಳ್ತಾನೆ. ಏನನ್ನು ಮಾಡಿಕೊಳ್ತಾನೆ? ಆತ್ಮಾನಂ ಕಲ್ಪಯತಿ. ಇರೋದು ಆತ್ಮ ಇದಾನೆ ಅಂತ ಹೇಳ್ತಾ ಇಲ್ಲ. ಇದು ವೇದಾಂತ ನಿಶ್ಚಯ. ಆತ್ಮ ಆತ್ಮಾನಮಪಿ ಕಲ್ಪಯತಿ. ಈ ಆತ್ಮ ಅಂತ ಅನ್ನೋ ಕಾನ್ಸೆಪ್ಟ್ ಏನೇ ಕಲ್ಪನೆ. ಇಲ್ಲದೆ ಇರೋದನ್ನು ಇದ್ದ ಹಾಗೆ ನಾವು ಆತ್ಮ ಅಂತ ಕಲ್ಪಯತಿ. ಇವರು ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ಒಂದು ಅರ್ಥಾಲಂಬನೆ ಅಂತ ಇರಬೇಕಲ್ಲ. ಡಿಪೆಂಡೆನ್ಸ್ ಆನ್ ಎನ್ ಆಬ್ಜೆಕ್ಟ್. ಇದು ಯಾವುದಂದ್ರೆ ಆತ್ಮನ. ತನ್ನಿಂದಲೇ ಇವನು ಆತ್ಮ ಅಂತ ಅನ್ನೋದನ್ನು ಸೃಷ್ಟಿ ಮಾಡಿಕೊಳ್ತಾನೆ. ಈ ಪ್ರೊಜೆಕ್ಟ್ಸ್ ದಿ ಆತ್ಮನ್ ಔಟ್ ಆಫ್ ಹಿಮ್ಸೆಲ್ಫ್. ಹೇಗೆ? ಸ್ವಮಾಯ. ಅದು ಅವನಿಗೆ ಮಾತ್ರ ಇರತಕ್ಕಂಥ ಶಕ್ತಿ. ಮತ್ತೆ ಜಡ ಪದಾರ್ಥಗಳಿಗೆ ಯಾವುದಕ್ಕೂ ಇಲ್ಲ, ಮನಸ್ಸಿಗಿಲ್ಲ, ಈ ಇಂದ್ರಿಯಗಳಿಗಿಲ್ಲ. ಈ ಆತ್ಮನಿಗೆ ಇದೊಂದು ವಿಚಿತ್ರವಾದ ಶಕ್ತಿ ಇದೆ. ತನ್ನಿಂದಲೇ ತಾನು ಯಥಾ ಊರ್ಣನಾಭಿಹಿ ಸೃಜತೆ ಗೃಹತೆ ಚ ಅಂತ ಹೇಳ್ತಾರಲ್ಲ, ಹೇಗೆ ಬೇಗ ತನ್ನ ಬಲೆಯನ್ನು ಎಳ್ಕೊಳ್ಳುತ್ತೋ ಹಾಗೆ ಇವನ ಆತ್ಮ ತನ್ನನ್ನೇ ತಾನು ಸೃಷ್ಟಿ ಮಾಡಿಕೊಳ್ತಾನೆ. ಆತ್ಮಾನಂ ಕಲ್ಪಯತಿ. ಈಗ ಆತ್ಮನ ರಿಯಾಲಿಟಿ ಹೇಳೋದಕ್ಕೆ ಹೊರಟಿಲ್ಲ ಈ ಕಾರ್ಯಕ್ಕೆ. ಆತ್ಮ ರಿಯಲ್ ಅಂತ ಅಂದುಕೊಳ್ತೀವಲ್ಲ, ಅದರಲ್ಲೂ ಕೂಡ ಈ ಕಲ್ಪನಾ ಅಂತ ಅನ್ನೋ ಅಂಶ ಇದೆ. ರೋಲ್ ಆಫ್ ಇಮ್ಯಾಜಿನೇಷನ್.
ಇದೆ. ಈ ಅಭೂತ ಪರಿಕಲ್ಪ ಅಂತ ಅನ್ನೋದಿದೆ. ಕಲ್ಪಯತಿ ಆತ್ಮನ ಆತ್ಮಾನಂ ಆತ್ಮ ಸ್ವಮಾಯೆಯ, ತನ್ನ ಮಾಯೆಯಿಂದ ಇವನ ಆತ್ಮ ಅಂತ ಅನ್ನೋದನ್ನು ಕಲ್ಪನೆ ಮಾಡಿಕೊಡುತ್ತಾನೆ. ಇಲ್ಲಿ ವೇದಾಂತ ನಿಶ್ಚಯ ಅಂತ ಹೇಳಿದ್ದಾರೆ. ಇನ್ನು ಮಿಕ್ಕಾದವ್ರ ನಿಶ್ಚಯ ಏನು? ಇದು ವೇದಾಂತ ನಿಶ್ಚಯ ಆಯಿತು. ಸಾಂಖ್ಯರದ್ದೇನು, ಯೋಗದವರದ್ದೇನು, ಇದನ್ನ ಯಾಕೆ ವೇದಾಂತ ನಿಶ್ಚಯ ಅಂತ ಬೊಟ್ಟಿಟ್ಟು ವೇದಾಂತಕ್ಕೆ ತೋರಿಸ್ತಾ ಇದ್ದಾರಲ್ಲ. ಬೇರೆಯವರು ಏನು ಹೇಳ್ತಾರೆ ಅಂದ್ರೆ, ಸಾಂಖ್ಯರು, ನೈಯಾಯಿಕರು, ವೈಶೇಷಿಕರು ಇವರೆಲ್ಲ ಆತ್ಮನನ್ನ ಪ್ರತ್ಯಕ್ಷ ಪ್ರಮಾಣ ಅಂತ ಒಪ್ಪಿಕೊಳ್ಳೋಲ್ಲ, ಎಲ್ಲ ಅನುಮಾನ ಸಿದ್ಧ ಅಂತ ಹೇಳ್ತಾರೆ. ಆತ್ಮ ಇದ್ದಾನೆ ಅಂತ ನೀವು ಹೇಗೆ ಹೇಳ್ತೀವಿ? ಅನುಮಾನದಿಂದ ಹೇಳಬೇಕು. ನಾನು ಅಂತ ಅನ್ನೋ ಭಾವನೆ ನಮಗಿದೆಯಲ್ಲ, ಇದ್ದ ಮೇಲೆ ಈ ನಾನು ಅಂತ ಅನ್ನೋದು ಯಾವುದಕ್ಕೋ ರೆಫರ್ ಆಗಬೇಕು. ಇದು ಅಂತಂದ್ರೆ ಒಂದು ಆಬ್ಜೆಕ್ಟ್ ರೆಫರ್ ಆಗುತ್ತಲ್ಲ, ಹಾಗೆ ನಾನು ಅಂದ್ರೆ ಇದಕ್ಕೆ ಹಿಂದೆ ಏನೋ ಒಂದು ಇರಬೇಕು. ಇದು ಆತ್ಮ. ಹೀಗೆ ಆತ್ಮ ಅಂತ ಅನ್ನೋದೆಲ್ಲ ಅನುಮಾನ ಗಮ್ಯ, ಅನುಮಾನ ಸಿದ್ಧ. ಈ ಆತ್ಮನನ್ನು ಪ್ರತ್ಯಕ್ಷವಾಗಿ ನೋಡಿದವರು ಯಾರೂ ಇಲ್ಲ. ಉಳಿದ ವಸ್ತುಗಳಿದ್ದ ಹಾಗೆ ನಮಗೆ ಆತ್ಮ ಪ್ರತ್ಯಕ್ಷಕ್ಕೆ ಸಿಗತಕ್ಕವನಲ್ಲ. ಅದಕ್ಕಾಗಿ ಅವನ ಅಚಕ್ಷು, ಶ್ರೋತ ಇತ್ಯಾದಿಯಾಗೆಲ್ಲ ಹೇಳ್ತಾರೆ. ಇನ್ನು ಮಿಕ್ಕಾದವರು ಅನುಮಾನ ಗಮ್ಯ ಅಂತ ಒಪ್ಕೊಳ್ತಾರೆ. ಸಾಂಖ್ಯ, ನ್ಯಾಯ, ವೈಶೇಷಿಕ, ಯೋಗ ಇವರೆಲ್ಲ ಅನುಮಾನ ಸಿದ್ಧನಾದವರ ಆತ್ಮ. ಆತ್ಮ ಈಸ್ ಎ ಕನ್ಸ್ಟ್ರಕ್ಟ್ ಆರ್ ಎ ರಿಯಾಲಿಟಿ ವಿಚ್ ಹ್ಯಾಸ್ ಟು ಬಿ ಡೆಡ್ಯೂಸ್. ಅದನ್ನು ಡೆಡ್ಯೂಸ್ ಮಾಡಿಕೊಡದೆ ಇದ್ರೆ, ಅನ್ಯಥಾ ಅದಿಲ್ಲದೆ ಇದ್ರೆ ದೇರ್ ವಿಲ್ ಬಿ ಒಂದು ಅಸ್ಥಿರವಾದ ಸ್ಥಿತಿ. ಇದಕ್ಕೆ ಕಡೆಯಲ್ಲಿ ಎಲ್ಲಾದ್ರೂ ಒಂದು ಕಡೆ ನಿಲ್ಲಬೇಕಲ್ಲ ನೀವು. ಅನವಸ್ಥಾ ದೋಷ ಅಂತ ಬರುತ್ತೆ. ಈ ಕಣ್ಣು ಹೇಗೆ ನೋಡುತ್ತೆ, ಮನಸ್ಸು ಅದರ ಜೊತೆಗಿದ್ರೆ ಕಣ್ಣು ನೋಡುತ್ತೆ, ಮನಸ್ಸು ಯಾವ ಜೊತೆ ಇದ್ರೆ ಮನಸ್ಸಿಗೆ, ಹೀಗೆಲ್ಲ ಹಿಂದಕ್ಕೆ ಹೋಗ್ತಾ ಹೋಗ್ತಾ ಹೋದರೆ ಎಲ್ಲಿಯೂ ನೆಲೆ ಇಲ್ಲ ಅಂತ ನಾವು ಸ್ಥಿತಿ ಬಂದಾಗ ಅನವಸ್ಥಾ ದೋಷ ಅಂತ ಬಂದಾಗ ಆತ್ಮ ಅಂತ. ಆತ್ಮನ ಹಿಂದೆ ಏನಿದೆ ಅಂತ ನೀವು ಕೇಳೋ ಆಗಿಲ್ಲ. ಆತ್ಮ ಇಸ್ ದಿ ಲಾಸ್ಟ್ ವರ್ಡ್ ಇನ್ ಅವರ್ ಎಕ್ಸ್ಪ್ಲನೇಷನ್. ಹೀಗೆ ನೈಯಾಯಿಕರು, ವೈಶೇಷಿಕರು ಎಲ್ಲರೂ ಕೂಡ ಆತ್ಮನನ್ನ ಅವನೂ ಒಂದು ಕಲ್ಪನೆಯೇ. ಆದ್ರೆ ಕಲ್ಪನೆ ಹಾಗೆ ಅನುಮಾನದಿಂದ ಆದ ಕಲ್ಪನೆ. ಅನುಮಾನ ಒಂದೇ ಇದಕ್ಕೆ ದಾರಿ. ವೇದಾಂತಿಗಳು ಹಾಗೆ ಹೇಳೋಲ್ಲ. ವೇದಾಂತಿಗಳು ಸಾಕ್ಷಾತ್ ಪ್ರಮಾಣ ಅಂತ ಹೇಳ್ತಾರೆ. ನಾವು ಆತ್ಮ ನಾನಿಲ್ಲ ಅಂತ ಯಾರು ಹೇಳ್ತಾ ಇದ್ದಾರೆ? ನಾನು ಅಂತ ತೋರಿಸದೇ ಇರಬಹುದು, ಆದ್ರೆ ನಾನು ಇಲ್ಲ ಅಂತ ಹೇಳೋನು ಯಾರು ಇದ್ದಾರೋ? ನಾನು ಇವಾಗ ಒಂದು 5 ನಿಮಿಷದ ಮುಂಚೆ ಇರಲಿಲ್ಲ, ಈಗ ಇದ್ದೀನಿ ಅಂತ ಹೇಳೋನು ಯಾರು ಇದ್ದಾರೋ? ನಾನು ಇವತ್ತಿರ್ತೀನಿ, ನಾಳೆ ಇಲ್ಲ ಅಂತ ಹೇಳೋನು ಯಾರು ಇದ್ದಾರೋ? ಇದು ಸಾಕ್ಷಾತ್ ಅನುಭವದಲ್ಲಿ ಬಂದಿರೋದು ಪ್ರಮಾಣ. ಇದು ವೇದಾಂತ ನಿಶ್ಚಯ. ವೇದಾಂತದ ನೆಲೆ ಏನು? ನಾನು ಅಂತನ್ನೋದು ಎಲ್ಲರ ಅನುಭವದಲ್ಲಿ ಇದೆ. ಈ ಅನುಭವದ ಯಾರ ಅನುಭವದಲ್ಲೂ ಕೂಡ ಆತ್ಮ ನಾಸ್ತಿ ಅಂತಿಲ್ಲ. ಇದು ಆತ್ಮ ಅಂತ ಆತ್ಮನ ಅಸ್ತಿತ್ವಕ್ಕೆ ಪ್ರಮಾಣ. ಆತ್ಮಾನಂ ಆತ್ಮ ಕಲ್ಪಯತಿ ಇದು ವೇದಾಂತ ನಿಶ್ಚಯ. ವೇದಾಂತಿಗಳು ಅನುಮಾನ ಸಿದ್ಧ ಆತ್ಮ ಅಂತ ಹೇಳ್ತಾ ಇಲ್ಲ, ಅಥವಾ ಆಗಂತುಕವಾಗಿ ಈ ಚಾರ್ವಾಕರೇ ಹೇಳ್ತಾರಲ್ಲ, ಯಾವುದೋ ಒಂದು ಇಂದ್ರಿಯ ವ್ಯಾಪಾರ ನಡೀತಾ ಇದ್ದಾಗ ಆತ್ಮ ಅಂತ ಆಗಂತುಕನಾಗಿ ಬರ್ತಾನೆ, ಆ ಹೊತ್ತಿನಲ್ಲಿ ಇರ್ತಾನೆ. ಅದು ಹೊರಟೋಗ್ತಾನೆ. ಅವನು ನಾವು ನಿದ್ರೆ ಮಾಡ್ತಿರುವಾಗ ಆತ್ಮ ಹೊರಟೋಗ್ತಾನೆ. ಎಚ್ಚರವಾಗಿದ್ದಾಗ ಆತ್ಮ ಅಂತ ಇರ್ತಾನೆ. ಅವನ ಆಗಂತುಕ ಅಂತ ವಿಸಿಟರ್. ಈ ಆತ್ಮನಿಗೆ ಒಂದು ಎಂಡ್ಯೂರಿಂಗ್ ರಿಯಾಲಿಟಿ ಇಲ್ಲ ಅಂತ ಹೇಳ್ತಾರೆ. ವೈಶೇಷಿಕರು, ನೈಯಾಯಿಕರು, ಸಾಂಖ್ಯರು, ಯೋಗದವರೆಲ್ಲ ಇದಕ್ಕೊಂದು ಎಂಡ್ಯೂರಿಂಗ್ ರಿಯಾಲಿಟಿ ಇದೆ. ಆ ರಿಯಾಲಿಟಿ ನಾವು ಹೇಗೆ ತಿಳ್ಕೊಳ್ತೀವಿ ಅನ್ನೋ ಅನುಮಾನದಿಂದ ತಿಳ್ಕೊಳ್ಬೇಕಷ್ಟೆ. ಅದು ನೇರವಾಗಿ ನಮ್ಮ ಅನುಭವಕ್ಕೆ ಬರೋಲ್ಲ ಅಂತ ಹೇಳ್ತಾರೆ. ಇವರು ಏನು ಹೇಳ್ತಾರೆ, ಬೌದ್ಧರು ಮತ್ತೆ ವೇದಾಂತಿಗಳು, ನೀವು ಅನುಭವಕ್ಕೆ ಬರೋಲ್ಲ ಅಂತ ಅನ್ನೋದು ಅದು ಸತ್ಯವೇ ಅಲ್ಲ. ನೀವು ಅನುಭವಕ್ಕೆ ಬಂದದ್ದು ಮಾತ್ರ ಸತ್ಯ. ಅನುಭವಾವಸಾನ ಸತ್ಯ ಅಂತ ಅನ್ನೋದಕ್ಕೊಂದು ಡೆಫಿನೇಷನ್ ಏನು ಹೇಳ್ತಾರೆ, ನಮ್ಮ ಅನುಭವದಲ್ಲಿ ಬರಬೇಕು, ಅನುಭವದಲ್ಲಿ ಬಂದರೂ ಸತ್ಯ, ಅನುಭವದಲ್ಲಿ ಬರದೇ ಇದ್ರೂ ಸತ್ಯ ಅಲ್ಲ. ಆತ್ಮ ಅನುಭವದಲ್ಲಿ ಬರೋಲ್ಲ ಅಂದ್ರೆ ಆತ್ಮ ಸತ್ಯ ಅಲ್ಲ. ಅಂದ್ರೆ ಆತ್ಮನ ಪ್ರಮಾಣ, ಆತ್ಮ ಇದ್ದಾನೆ ಅಂತ ಪ್ರಮಾಣ ಏನು? ಅನುಭವದಲ್ಲಿ ಇರೋದ್ರಿಂದಲೇ ಪ್ರಮಾಣ, ಅನುಭವೈಕ ಪ್ರಮಾಣ. ಇದು ಶಾಸ್ತ್ರ ಹೇಳೋದು ಅದನ್ನೇ. ಆತ್ಮ ಅಸ್ತೀತಿ ಚೇದ್ವೇದ ಸಂತಮೇನಂತೋಗಿದು. ಮೊದಲು ಇದಾನೆ ಅಂತ ತಿಳ್ಕೊಳ್ಬೇಕು, ಅನುಭವ ರೂಢವಾಗಿ ಇರತಕ್ಕಂಥ ಜ್ಞಾನ. ಇತಿ ವೇದಾಂತ ನಿಶ್ಚಯ.
ಆತ್ಮ ಆತ್ಮನ ಆತ್ಮಾನಂ ಕಲ್ಪಯತಿ ಸ್ವಮಾಯಯ ಇತಿ ವೇದಾಂತ ನಿಶ್ಚಯ ಸಯೇವ ಬುದ್ಧ್ಯತೆ ಬೋಧಾನ್ ಭೇದಾನ್ ಅವನೇ ಈ ಭೇದಗಳನ್ನ ಗ್ರಾಹ್ಯ ಗ್ರಾಹಕ ಭೇದಗಳನ್ನ ನೋಡ್ತಾನೆ. ಇಲ್ಲಿ ಉಪಯೋಗಿಸದೇ ಇರೋ ಪದ ಮುಂದಿನ ವೇದಾಂತದಲ್ಲಿ ಉಪಯೋಗಿಸೋ ಪದ ಸಾಕ್ಷಿ. ಸಾಕ್ಷಿ ಎನ್ನುವನು ಗ್ರಾಹಕ ಅಲ್ಲ, ಗ್ರಾಹಕ ಗ್ರಾಹ್ಯ ಎರಡನ್ನೂ ನೋಡ್ತಕ್ಕವನು. ಸಯೇವ ಬುದ್ಧ್ಯತೆ ಭೇದಾನ್ ಜಾಗೃತ ಅವಸ್ಥೆಯಲ್ಲಾಗಲಿ ಸ್ವಪ್ನಾವಸ್ಥೆಯಲ್ಲಾಗಲಿ ಗ್ರಾಹ್ಯಾಗ್ರಾಹಕ ಎರಡು ಭೇದಗಳನ್ನು ನೋಡ್ತಾ ಇರ್ತಕ್ಕವನು ಈ ಆತ್ಮ ಅಂತ ಅನ್ನಿಸ್ಕೊಳ್ಳೋ ವಸ್ತುವೇ. ಇವನು ಈಸ್ ಎ ವಿಟ್ನೆಸ್. ಅವನು ಪ್ರಮಾತೃ ಅಂತ ಅಲ್ಲ. ಅದು ಪ್ರಮೇಯಕ್ಕೆ ಅಧೀನವಾಗಿ ಪ್ರಮಾತೃ, ಪ್ರಮಾತೃವಿಗೆ ಅಧೀನವಾಗಿ ಪ್ರಮೇಯ, ಎರಡನ್ನೂ ಕೂಡಿಸ್ತಕ್ಕಂಥ ಪ್ರಮಾಣ ಅಂತನೋ ಸಾಕ್ಷಿಗೆ ಅನ್ವಯವಾಗತಕ್ಕದ್ದಲ್ಲ. ಅವನು ಪ್ರಮಾತೃ ಅಂದ್ರೆ ಸರ್ವಪ್ರಮಾತೃ ಅಂತ ಬೇಕಾದ್ರೆ ಹೇಳಿ. ಒಂದು ಪ್ರಮೇಯಕ್ಕೆ ಅನುಸರಿಸಿ ಇವನು ಪ್ರಮಾತೃ ಅಲ್ಲ. ಅದರೇನು ವಿಕಲ್ಪ ಅಂತ ಅಲ್ಲಿಲ್ಲ. ಗ್ರಾಹ್ಯ ಗ್ರಾಹಕ ಅಂತ ಎರಡು ಕೊನೆಗಳಿದ್ರೆ ಅದು ಭೇದ, ಅದು ವಿಕಲ್ಪ ಅಂತ ಒಂದು ಬಂತು. ಇವನು ಸಾಕ್ಷಿ ಅಂತನ್ನೋನು ಇದು ಭೇದ ಅಂತನ್ನೋದನ್ನು ತಿಳ್ಕೊಳ್ತಾನೆ. ಏತಾನ್ ಭೇದ ಭೇದಾನ್ ಸಯೇವ ಬುದ್ಧ್ಯತೆ. ಯಾರ ಆತ್ಮ ಏವ ಬುದ್ಧ್ಯತೆ, ಆತ್ಮನೇ ತಿಳ್ಕೊಳ್ತಾನೆ. ಇತಿ ವೇದಾಂತ ನಿಶ್ಚಯ. ಇಲ್ಲಿ ಎರಡು ಮೂರು ಪಾಯಿಂಟ್ಸ್ ಹೇಳ್ತಾನೆ. ವೇದಾಂತದಲ್ಲಿ ಅದೃಷ್ಟೋ ದ್ರಷ್ಟ ನ ದೃಷ್ಟೇರ್ ದ್ರಷ್ಟಾರಂ ಪಶ್ಯೇಹೇ ಅಂತನೋ ಮಾತುಗಳು ಬರುತ್ತೆ. ಏನು ಅದೃಷ್ಟ ದ್ರಷ್ಟ ಎಲ್ಲವನ್ನೂ ನೋಡ್ತಕ್ಕವನು ಅವನು, ಅವನನ್ನೇ ಯಾರೂ ನೋಡೋದು ಸಾಧ್ಯ ಇಲ್ಲ. ಇನ್ನು ಬರುತ್ತಲ್ಲ ಕೇನ ವಿಜಾನೀಯಾತ್, ಎಲ್ಲವನ್ನೂ ತಿಳ್ಕೊಳ್ಳೋನು ಅವನು, ಅವನನ್ನು ನೀವು ತಿಳ್ಕೊಳ್ಳೋದು ಹೇಗೆ? ವಿಜ್ಞಾತಾರವರೇ ಕೇನ ವಿಜಾನೀಯಾತ್, ಅವನ ವಿಜ್ಞಾನ ಎಲ್ಲವನ್ನೂ ತಿಳ್ಕೊಳ್ಳೋರು ಅವನು, ಅವನನ್ನು ನೀವು ತಿಳ್ಕೊಳ್ಳೋದು ಹೇಗೆ? ಕೇನ ವಿಜಾನೀಯಾತ್. ಹಾಗೆ ನ ದ್ರಷ್ಟು ದ್ರಷ್ಟ, ಇವನು ಎಲ್ಲವನ್ನೂ ನೋಡ್ತಕ್ಕವನ ಆತ್ಮ. ಈ ಆತ್ಮನನ್ನು ನೋಡ್ತಕ್ಕಂತಹ ಸಾಧನ ಅಂತ ಏನಿದೆ? ಯಾರಿದ್ದಾನೆ? ಮನಸ್ಸಾಗ್ಲಿ ಇಂದ್ರಿಯಗಳಾಗ್ಲಿ ಬೇರೊಬ್ಬನಾಗ್ಲಿ ಯಾವುದು ಇವನನ್ನು ನೋಡಬಹುದು? ನ ದ್ರಷ್ಟು ನ ದ್ರಷ್ಟ ಅದೃಷ್ಟ ದ್ರಷ್ಟ ಅದೃಷ್ಟ ದ್ರಷ್ಟ. ಇನ್ನೊಂದು ಹೇಳುತ್ತೆ ನ ದೃಷ್ಟೇರ್ ದ್ರಷ್ಟಾರಂ ಪಶ್ಯೇತ್. ಇವನು ಕಣ್ಣಿಗೆ ಕಣ್ಣು, ಕಿವಿಗೆ ಕಿವಿ ಅಂತೆಲ್ಲ ಹೇಳ್ತಾರೆ. ಚಕ್ಷಸ್ಯ ಚಕ್ಷು, ಶ್ರೋತ್ರಸ್ಯ ಶ್ರೋತ್ರ, ಮನಸೋ ಮನೋ ಅಂತೆಲ್ಲ ಉಪನಿಷತ್ತಿನಲ್ಲಿ ಬರುತ್ತಲ್ಲ. ಕಿವಿ ಕೇಳುತ್ತೆ, ಕಿವಿಯನ್ನು ಕೇಳತಕ್ಕವನು ಅಂದ್ರೆ ಯಾರು? ಹಿಯರರ್ ಆಫ್ ವಾಟ್ ಈಸ್ ಹರ್ಡ್, ಸಿಯರ್ ಆಫ್ ವಾಟ್ ಈಸ್ ಸೀನ್. ಇವನು ಅಂತಂದ ಮೇಲೆ ಇವನು ದೃಷ್ಟೇ ದ್ರಷ್ಟಾರಂ ನ ಪಶ್ಯೇ. ನಾವು ನೋಡೋದನ್ನು ನೋಡ್ತಕ್ಕವನನ್ನ ತಿರುಗಿ ನೀವು ನೋಡೋದು ಹೇಗೆ? ದೃಷ್ಟೇ ದ್ರಷ್ಟಾರಂ ಪಶ್ಯೇ, ನೀವು ನೋಡೋದು ಸಾಧ್ಯ ಇಲ್ಲ. ಆದ್ರಿಂದ ಇಲ್ಲಿ ಯಾತಕ್ಕೆ ಹೇಳ್ತಾರೆ ಅಂದ್ರೆ ಆತ್ಮನಃ ಆತ್ಮದ್ರಷ್ಟೃತ್ವ ನಾಸ್ತಿ ಸ್ವಾತ್ಮನಿ ಯುಗಪತ್ ಕರ್ಮ ಕರ್ತೃತ್ವ ಅನುಪಪತ್ತೇ. ಇದು ನೋಡೋದು ದೃಷ್ಟಿ ವ್ಯಾಪಾರ ದರ್ಶನ ವ್ಯಾಪಾರ ಅಂತಿದ್ರೆ ತಿರುಗಿ ಗ್ರಾಹ್ಯ ಗ್ರಾಹಕ ಭೇದ ಬಂತು. ಆತ್ಮ ಅಂತನ್ನೋನು ಗ್ರಾಹಕನಾಗಿ, ಆತ್ಮ ಅಂತನ್ನೋದು ಗ್ರಾಹ್ಯವಾಗಿ, ಆತ್ಮ ಆತ್ಮನನ್ನು ತಿಳ್ಕೊಳ್ಬೇಕು. ಆದ್ರೆ ಆತ್ಮನಲ್ಲಿ ಇದು ಕರ್ಮ ಕರ್ತೃ, ಕರ್ಮ ಅಂದ್ರೆ ಆಬ್ಜೆಕ್ಟ್, ಕರ್ತೃ ಅಂದ್ರೆ ಸಬ್ಜೆಕ್ಟ್. ಇದು ಈ ಭೇದ ಅನುಪಪತ್ತೇ. ಈ ಆತ್ಮನಲ್ಲೇ ತಿಳ್ಕೊಳ್ಳೋ ಭಾಗ ಒಂದಿದೆ, ತಿಳಿಯೋ ಭಾಗ ಒಂದಿದೆ. ಅಂದ್ರೆ ಆಬ್ಜೆಕ್ಟಿವ್ ಆಸ್ಪೆಕ್ಟ್ ಇದೆ, ಸಬ್ಜೆಕ್ಟಿವ್ ಆಸ್ಪೆಕ್ಟ್ ಇದೆ. ಯಾಕೆಂದ್ರೆ ಆತ್ಮನನ್ನು ನಿರಂಶ ಅಂತ ಹೇಳ್ತಾರೆ. ಅವನಿಗೆ ಅಂಶ ಇಲ್ಲ, ಅವಯವಗಳಿಲ್ಲ, ಅವನಲ್ಲಿ ಪಾರ್ಟಿಷನ್ ಇಲ್ಲ. ಇದು ಆಬ್ಜೆಕ್ಟಿವ್ ಪಾರ್ಟ್ ಸಬ್ಜೆಕ್ಟಿವ್ ಪಾರ್ಟ್ ಅಂತ ಹೇಳೋ ಹಾಗಿಲ್ಲ. ಅಥವಾ ನ ಅನ್ಯದ್ವಸ್ತು ವಿಷಯಭೂತಂ. ಈ ಆತ್ಮನನ್ನ ಬಿಟ್ಟು ಬೇರೆ ಯಾವುದಾದ್ರೂ ಒಂದು ವಸ್ತು ಇದ್ದು ಅದನ್ನ ಆತ್ಮ ಅಂತ ನಾವು ಹೇಳೋ ಹಾಗಿಲ್ಲ. ಇದು ಈ ಕರ್ಮಾಕರ್ತೃ ಇಲ್ಲಿರುತ್ತೆ, ಇದನ್ನು ಮೀರಿ ಇನ್ನೊಂದು ಆತ್ಮ ಇದೆ, ಇದನ್ನ ಅನ್ಯದ್ ವಸ್ತು. ಅದನ್ನ ಆತ್ಮನಲ್ಲಿ ಒಬ್ಬ ಆತ್ಮ ಇದ್ದಾನೆ ಅಂತ ಯಾರು ಹೇಳ್ತಾ ಇದ್ದಾರೆ? ಆತ್ಮ ಅಂತ ಅನ್ನೋದ್ರಲ್ಲಿ
ಇನ್ನೊಬ್ಬ ಆತ್ಮ ಇದ್ದಾನೆ ಅದು ಅನವಸ್ಥಾ ದೋಷ, ಅವನಲ್ಲಿಯೂ ಹೀಗೆ ಬರುತ್ತೆ, ಗ್ರಾಹಕ ಭೇದ ಬರುತ್ತೆ. ಅದಕ್ಕೆ ಇನ್ನೊಬ್ಬ ಆತ್ಮನಲ್ಲಿ ಹೇಳಬೇಕು, ಆ ಆತ್ಮನಲ್ಲೂ ಇದೇ ದೋಷ ಬರುತ್ತೆ. ಎಲ್ಲಿ ಕೊನೆಯಲ್ಲಿ ಇದಕ್ಕೆ? ಆದ್ರಿಂದ ನಿರಂಶತ್ವ, ಅದು ಆತ್ಮ ಅಂತ ನೋನ್ ಬೈ ಡೆಫಿನೇಷನ್ ನಿರಂಶ, ಅವನಲ್ಲಿ ಈ ಗ್ರಾಹಕ ಭೇದ ಅಂತ ಇಲ್ಲ. ಆದ್ರಿಂದ ಸ್ವಾತ್ಮನಿ ಯುಗಪತ್ ಕರ್ಮಕರ್ತೃತ್ವ ಅನುಪಪತ್ತೇ, ಒಂದೇ ಕಾಲಕ್ಕೆ ತಿಳ್ಕೊಳ್ಳೋದು ತಿಳಿಯೋನು ಒಂದೇ ಆಗೋದು ಸಾಧ್ಯ ಇಲ್ಲ. ಆತ್ಮಾರೇ ದ್ರಷ್ಟವ್ಯ ಶ್ರೋತವ್ಯ ಮಂತವ್ಯ ಅಂತ ಇದೆ. ಆತ್ಮನನ್ನು ತಿಳ್ಕೊಳ್ಬೇಕು, ಕೇಳಬೇಕು, ನಿಧಿಧ್ಯಾಸನ ಮಾಡಬೇಕು. ಯಾರು ಮಾಡ್ತಕ್ಕಂಥದ್ದೆಲ್ಲ ಅಂದ್ರೆ ಅನಾತ್ಮ. ಆತ್ಮನೇ ಇದನ್ನೆಲ್ಲ ಮಾಡಬೇಕು ಅಂತ ಹೇಳಲಿಲ್ಲ. ಆತ್ಮ ವಿಜ್ಞಾತವ್ಯ, ಆತ್ಮಾವಾರೇ ಇವನನ್ನ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸವ್ಯ. ಏನು ಮಾಡಬೇಕಾದವನು ಯಾರು? ಅನಾತ್ಮ. ನಮ್ಮ ಮನಸ್ಸು ಮಾಡಬೇಕು, ಇಂದ್ರಿಯಗಳು ಮಾಡಬೇಕು, ದೇಹ ಮಾಡಬೇಕು, ಪರಿಕರಗಳು ಮಾಡಬೇಕು. ಆತ್ಮನೇ ಇದನ್ನು ಮಾಡುವಂತ ಯಾವ ಉಪನಿಷತ್ತು ಹೇಳಿಲ್ಲ. ಆದ್ರೆ ಯುಗಪತ್ ಒಂದೇ ಕಾಲಕ್ಕೆ ಇವನು ಗ್ರಾಹಕ ಎರಡೂ ಆಗಿರೋದು ಸಾಧ್ಯ. ಕರ್ಮಕರ್ತೃತ್ವ ಅನುಪಪತ್ತೇ. ಆದ್ದರಿಂದ ನ ಅನ್ಯದ್ವಸ್ತು ವಿಷಯಭೂತಂ. ಮತ್ತು ಹೇಳ್ತಾರೆ, ಕುಂಭಸೃಷ್ಟೌ ಕುಂಭಕಾರೋ ಅಧಿಷ್ಠಾತ ತಥಾ ನ ಇಹ ಅನ್ಯ ಅಧಿಷ್ಠಾತ ಅಸ್ತಿ ಇತಿ. ಇದು ಒಂದು ಮಾಂಡುಕ್ಯ ಕಾರಿಕೆಗೆ ಇನ್ನೊಬ್ರು ಅನುಭೂತಿ ಸ್ವರೂಪಾಚಾರ್ಯ ಅಂತ ಒಬ್ಬರು ಟಿಪ್ಪಣಿ ಮಾಡಿರ್ತಾರೆ. ಕಂಚಿ ಮಠದವರು ಅನುಭೂತಿ ಸ್ವರೂಪಾಚಾರ್ಯ ಅವರ ವ್ಯಾಖ್ಯಾನದಲ್ಲಿ ಈ ಹೊಸ ವಿಷಯಗಳನ್ನೆಲ್ಲ ಕೊಡ್ತಾರೆ. ಈ ಗ್ರಾಹಕ ಭೇದ ಎಲ್ಲ ಅವರದ್ದೇ. ಅವರು ಹೇಳ್ತಾರೆ, ಈಗ ಆತ್ಮನನ್ನ ನಾವು ತಿಳ್ಕೊಳ್ಬೇಕು, ಆತ್ಮ ಪರಿಕಲ್ಪನಾ ಅಂತ ಹೇಳಿದ್ವಲ್ಲ. ಒಂದು ಗಡಿಗೆಯನ್ನು ಮಾಡ್ತಾನೆ. ಗಡಿಗೆಯನ್ನು ಮಾಡೋದಕ್ಕೆ ಗಡಿಗೆ ತಾನಾಗಿ ಉಂಟಾಗಲ್ಲ. ಗಡಿಗೆಯನ್ನು ಕುಂಭಕಾರ ಮಾಡೋನೊಬ್ಬ ಇರಬೇಕು, ಕುಂಬಾರ ಅಂತ ಒಬ್ಬ ಇರಬೇಕು, ನಿಮಿತ್ತ ಕಾರಣವಾಗಿ ಇರಬೇಕು. ಮತ್ತು ಮಣ್ಣು ಅಂತ ಇರಬೇಕು. ತಥಾ ಚೇತ್ರ ಮೃದುಪಾದಾನಂ ತಥಾ ನೇಹ ಅನ್ಯದುಪಾದಾನಂ ಭೂಭಾಗ ಆಧಾರೋಸ್ತಿ ನೇಹ ತಥಾಧಾರೋಸ್ತಿ ಯತ್ರಸ್ಥ. ವಿಕಲ್ಪನಾ ಅಂದ್ರೆ ಮಾಡ್ತಕ್ಕದ್ದು, ಕ್ರಿಯೇಷನ್, ಕನ್ಸ್ಟ್ರಕ್ಷನ್. ಲೋಕದಲ್ಲಿ ನಾವು ಕನ್ಸ್ಟ್ರಕ್ಷನ್ ನೋಡ್ತೀವಿ, ಲೋಕದಲ್ಲಿ ಮಾಡೋದನ್ನು ನೋಡ್ತೀವಿ. ಏನ್ ನೋಡ್ತೀವಿ? ಮಡಕೆ ಮಾಡೋದನ್ನು ನೋಡ್ತೀವಿ. ಮಡಕೆ ತನ್ನಷ್ಟು ತಾನೇ ಆಗೋಲ್ಲ. ಮಡಕೆ ಮಾಡೋನೊಬ್ಬ ಅಂತ ಇರಬೇಕು. ಅವನು ತನ್ನ ಮನಸ್ಸಿನಿಂದ ಮಡಕೆಯನ್ನು ಮಾಡೋದು ಸಾಧ್ಯ ಇಲ್ಲ. ಬರೀ ಕೈಯಲ್ಲಾಡಿಸಿ ಮಡಕೆ ಮಾಡೋದು ಸಾಧ್ಯ ಇಲ್ಲ. ಮಣ್ಣು ಅಂತ ಇರಬೇಕು ಅದಕ್ಕೆ. ಮತ್ತು ಅವನು ಎಲ್ಲಾದ್ರೂ ನಿಂತ್ಕೊಂಡು ನೆಲದ ಮೇಲೆ ಅವನು ಮಾಡಬೇಕು. ಹೀಗೆ ಒಂದು ಅಧಿಷ್ಠಾನ ಅಂತ ಒಂದು ಇರಬೇಕು, ಉಪಾದಾನ ಅಂತ ಇರಬೇಕು, ನಿಮಿತ್ತ ಅಂತ ಇರಬೇಕು. ಯಾವ ವಸ್ತು ಆಗಬೇಕಾದ್ರೂ ಕೂಡ ನಿಮಿತ್ತ, ಉಪಾದಾನ, ಆಧಾರ ಅಥವಾ ಅಧಿಷ್ಠಾನ ಅಂತ ಇರಬೇಕು. ಈ ಆತ್ಮನಲ್ಲಿ ಇವನು ಕಲ್ಪನೆ ಮಾಡಿಕೊಡ್ತಾನೆ ಅಂತಂದ್ರೆ ಇಲ್ಲಿ ನಿಮಿತ್ತ ಯಾವುದು, ಉಪಾದಾನ ಯಾವುದು, ಆಧಾರ ಯಾವುದು, ಅಧಿಷ್ಠಾನ ಯಾವುದು, ಇದನ್ನು ಹೇಳೋದಕ್ಕೆ ಸಾಧ್ಯ ಇಲ್ವಲ್ಲ. ಯಾವ ಕಲ್ಪನೆಯೇ ಆಗಲಿ, ಈ ಕಲ್ಪನೆಯಲ್ಲಿ ಇದು ಮೂರು ಇದ್ದೇ ಇರಬೇಕು. ಕಲ್ಪನೆ ಅದಕ್ಕೆ ಸೇರ್ಪಡ್ತಕ್ಕಂಥ ಮೆಟೀರಿಯಲ್ ಕಾಜ್ ಉಪಾದಾನ ಒಂದಿರಬೇಕು, ಮಾಡೋನೊಬ್ಬ ಇರಬೇಕು, ಅದು ಮಾಡ್ತಕ್ಕ ಜಾಗ ಅಂತ ಒಂದಿರಬೇಕು. ಈಗ ಅಧಿಷ್ಠಾನ, ಉಪಾಧಾನ, ನಿಮಿತ್ತ ಎಲ್ಲಾ ಕಲ್ಪನೆಯಲ್ಲೂ ಬರುತ್ತೆ. ಇಲ್ಲಿ ಆತ್ಮನಲ್ಲಿ ಬರುತ್ತೋ ಅಂದ್ರೆ ಆತ್ಮನಲ್ಲಿ ಬರೋಲ್ಲ. ಆದ್ರಿಂದ ಏನ್ ಹೇಳ್ತಾ ಇದ್ದಾರೆ ಇವರು? ಆತ್ಮನ ಸ್ವಮಾಯ ಆತ್ಮಾನಂ ಕಲ್ಪಯತಿ. ಇದು ಅಭಿನ್ನೋಪಾದಾನ ಕಾರಣ ಅಂತ ಆಚಾರ್ಯರು ಕೆಲವು ಕಡೆ ಹೇಳ್ತಾರೆ. ಅಭಿನ್ನ ನಿಮಿತ್ತ ಉಪಾದಾನ ಆಧಾರ ಕಾರಣ. ಆತ್ಮ ಅಂತ ಜಗತ್ತಿಗೆ ಹ್ಯಾಕ್ ಕಾರಣ ಅಂದ್ರೆ ಅವನ ನಿಮಿತ್ತವೂ ಅವನೇ, ಉಪಾದಾನವೂ ಅವನೇ, ಆಧಾರವೂ ಅವನೇ. ಅವನನ್ನು ಬಿಟ್ಟು ಬೇರೆ ಆತ್ಮ ಇಲ್ಲ. ಏಕಂ ಏವ ಅದ್ವಿತೀಯ ಅಂತ ಮಾತಿದೆ ಅರ್ಥ. ಉಪಾದಾನ ಆಧಾರ ಕಾರಣ. ಇಲ್ಲಿ ಆತ್ಮ ಒಬ್ಬ ಅಂತ ಉಪನಿಷತ್ತುಗಳೇ ಹೇಳುತ್ತಲ್ಲ, ಏಕಮೇವ ಅದ್ವಿತೀಯಂ. ಇವನು ಏಕ ಅಂತ ಯಾಕೆ ಹೇಳಬೇಕು? ಇಬ್ಬರು ಆತ್ಮ ಇದ್ರೆ ಏನ್ ತಪ್ಪೇನು? ಆತ್ಮ ಅಥವಾ ಬ್ರಹ್ಮ ಏಕಂ ಏವ ಅದ್ವಿತೀಯಂ. ಮತ್ತೆ ಹೇಳ್ತಾರೆ ಒಬ್ಬನೇ ಇರುವ ಒಬ್ಬನೇ. ಒಬ್ಬ ಅಂತ ಯಾಕೆ ಅಂದ್ರೆ ಅವನು ನಿರಪೇಕ್ಷತ್ವಾತ್. ಇವನು ತಾನಿದ್ದಾನೆ ಅಥವಾ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ಅಂತನ್ನುವಾಗ ಬೇರೆ ಒಂದರ ಸಹಾಯವನ್ನು ಕುರಿಯದೆ
ಬೇರೆ ನಿಮಿತ್ತವಾಗಲಿ ಉಪಾದಾನವಾಗಲಿ ಆಧಾರವಾಗಲಿ ಇಲ್ಲದೆ ತನ್ನಿಂದಲೇ ತಾನಾಗಿ ತನ್ನಲ್ಲೇ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ಇದ್ದಾನೆ. ತಾನು ಇದೇ ಸ್ವಯಂಭೂ ಅಂತನೋ ಮಾತು ಇದೇ ಅರ್ಥ. ತನ್ನಲ್ಲೇ ಅವನಿದ್ದಾನೆ. ಹೀಗೆ ವೇದಾಂತಿಗಳು ಈ ಆತ್ಮ ಅಂತನ್ನೋದನ್ನು ಹೇಗೆ ವಿಕಲ್ಪನಾ ಅಂತ ಕರೀತಾರೆ? ವಿಕಲ್ಪನಾ ಅಂತನ್ನೋ ಕಡೆಯೆಲ್ಲ ನೀವು ನಿಮಿತ್ತ ಉಪಾದಾನ ಆಧಾರ ತೋರಿಸ್ಬೇಕಲ್ಲ ನೀವು. ಇಲ್ಲಿ ಆತ್ಮನೇ ಎಲ್ಲವೂ ಆಗಿದ್ದಾನೆ ಅಂತ ಹೇಳೋದಕ್ಕೆ ಕಲ್ಪಯತಿ ಆತ್ಮನ ಆತ್ಮಾನಂ ದೇವ ಆತ್ಮ ಸ್ವಮಾಯಯ. ಯಾವ ಇನ್ಸ್ಟ್ರೂಮೆಂಟ್ ಇಂದ ಮಾಡ್ತಾನೆ ಅಂದ್ರೆ ತನ್ನ ಶಕ್ತಿಯಿಂದಲೇ ಮಾಡ್ತಾನೆ. ತನ್ನ ಅಚಿಂತ್ಯಾದ್ಭುತ ಶಕ್ತಿಯಿಂದ ತನ್ನನ್ನು ತಾನು ಮಾಡಿಕೊಳ್ತಾನೆ. ಇದು ವೇದಾಂತ ನಿಶ್ಚಯ. ಆಯ್ತಲ್ಲ, ಇದು ಆಚಾರ್ಯರ ಕಲ್ಪನೆ ಆಯ್ತು. ಯಾವುದು? ಆಚಾರ್ಯರೇ ತಾವೇ ಮಾಡಿದ ಕಲ್ಪನೆ ಅಲ್ಲ, ಇದು ಗೌಡಪಾದ ಅಲ್ಲ, ಯಾರೇ ಆಗಲಿ. ಆಯ್ತು. 12ನೇದು ಆಯ್ತಲ್ಲ? 12 ಆಯ್ತು. 12 ಆಯ್ತು. 13 ಆಗ್ಬೇಕು. ಇಲ್ಲಿ ಈ ಆತ್ಮ ಅಂತ ನೋಡುವ ಒಂದು ಕಲ್ಪನೆಯೇ ಅಂತ ಹೇಳ್ಕೊಂಡು ಇದು ಚಿತ್ತ ಮಾತ್ರದ ಅಂತ ಒಂದು ವಾದ ಇದೆ. ಮುಂದಕ್ಕೆ ಅದು ಬರುತ್ತೆ, ಚಿತ್ತ ಮಾತ್ರದ ಅಂತ. ಅಂದ್ರೆ ಏನು? ಎವ್ರಿಥಿಂಗ್ ಕನ್ಸಿಸ್ಟ್ ಆಫ್ ಐಡಿಯಾಸ್ ಓನ್ಲಿ. ನಾವು ಏನು ಆತ್ಮ ಅಂತಂದ್ರೂ ಒಂದು ಐಡಿಯಾ ಇದೆ, ಜಗತ್ತು ಅಂದ್ರೂ ಒಂದು ಐಡಿಯಾ ಇದೆ. ಸೊ ಎವ್ರಿಥಿಂಗ್ ಅಲ್ಟಿಮೇಟ್ಲಿ ವಿಕಲ್ಪವೇ ಅದು ಅಂತನ್ನೋ ರೀತಿಯಲ್ಲಿ ಆತ್ಮ ಅಂತನ್ನೋದನ್ನು ಕಲ್ಪಿಸಿಕೊಳ್ತೀವಿ ಅಂತಾಯಿತು. ವಿಕರೋತ್ಯವರಾನ್ ಭಾವಾನ್ ಅಂತಶ್ಚಿತ್ತೆ ವ್ಯವಸ್ಥಿತಾನ್ ನಿಯತಾಂಶ್ಚ ಬಹಿಶ್ಚಿತ್ತಃ ಏವಂ ಕಲ್ಪಯತೆ ಪ್ರಭು. ಪ್ರಭು ಅಂದರೆ ಪ್ರಭವತಿ. ಇದು ಪ್ರಭು. ಯಾರು ಸಮರ್ಥನೋ ಅವನನ್ನು ಪ್ರಭು ಅಂತ ಕರೀತಾರೆ. ಇವನು ಪ್ರಭು ಅಂದರೆ ಯಾರು? ಆತ್ಮ. ಇಲ್ಲಿ ಆತ್ಮನನ್ನು ನಾವು ಕಲ್ಪಿಸಿಕೊಂಡು ಅಲ್ಲ, ಇವನು ಆತ್ಮನಾದವನು ಏವಂ ಕಲ್ಪಯತೆ. ಅವನೇ ಒಂದು ಕಲ್ಪನೆ. ಅವನನ್ನು ನಾವು ಕಲ್ಪಿಸಿಕೊಂಡ ಮೇಲೆ ಅದು ಸಮರ್ಥವಾದ ಕಲ್ಪನೆ. ಆದ್ದರಿಂದ ಅವನು ಕಲ್ಪಯತೆ. ಅವನು ಇನ್ ಹಿಸ್ ಟರ್ನ್ ಹಿ ಕ್ರಿಯೇಟ್ಸ್. ಏನನ್ನ? ಅಪರಾನ್ ಭಾವಾನ್ ವಿಕರೋತಿ. ಅಪರಾನ್ ತನ್ನಿಂದ ಹೊರತಾದದ್ದು, ಅಪರಾನ್ ಬೇರೆಯದು. ಈ ಪರ ಅಪರ ಅಂತನ್ನೋ ಮಾತುಗಳನ್ನು ಇಲ್ಲಿ ಉಪನಿಷತ್ತುಗಳಲ್ಲಿ, ನಮ್ಮ ವೇದಾಂತ ಗ್ರಂಥಗಳಲ್ಲಿ ಸ್ವಲ್ಪ ಸಂಶಯಕ್ಕೆ ಆಸ್ಪದ ಕೊಡುವ ಹಾಗೆ ಬಳಸಿದ್ದಾರೆ. ಈ ಪರ ಅಂತನ್ನೋ ಮಾತಿಗೆ ಬೇರೆ ಎಂದು ಒಂದು ಅರ್ಥ ಆಗುತ್ತೆ. ದೊಡ್ಡದು, ಅದಕ್ಕಿಂತ ಯಾವುದು ಹೆಚ್ಚಿಲ್ವೋ ಅದು ಪರ. ಇವಾಗ ಪರಾವಿದ್ಯಾ, ವಿದ್ಯಾ ಅನ್ನೋದ್ರಲ್ಲಿ ಪರಾವಿದ್ಯಾ ಅಂದ್ರೆ ಏನು? ಇಟ್ ದಿ ಹೈಯೆಸ್ಟ್ ವಿಸ್ಡಮ್. ಅಪರಾವಿದ್ಯಾ ಅಂದ್ರೆ ಲೋಯರ್ ವಿಸ್ಡಮ್. ಹೈಯರ್ ಲೋಯರ್ ಅಂತ ಅರ್ಥದಲ್ಲಿ ಪರ ಅಪರ ಅಂತ ಉಪಯೋಗಿಸ್ತಾರೆ. ಆದ್ರೆ ಪರ ಅಂದ್ರೆ ಬೇರೆಯದು ಅಂತ ಅರ್ಥ. ಅಪರ ಅಂತಂದ್ರೂ ಬೇರೆಯದು ಅಂತಲೇ ಅರ್ಥ. ಸಂಸ್ಕೃತದಲ್ಲಿ ಅಪರ ಅಂದ್ರೆ ಬೇರೆಯದು. ಇದಾದ ಮೇಲೆ ಯಾವುದಿದೆಯೋ ಅಪರಕ್ರಿಯೆ ಅಂತಂದಲ್ಲ, ಅಪರ ಕರ್ಮ. ಇದು ಬೇರೆಯದು, ಇದಾದ ಮೇಲೆ ಮಾಡೋದು ಅಪರ. ಅಂದ್ರೆ ಪರ ಅಪರ ಇಟ್ಸ್ ಆಲ್ಮೋಸ್ಟ್ ಯೂಸ್ಡ್ ಆಸ್ ಒಂದರ ಇಂಟರ್ಚೇಂಜಬಲಿ. ಬನ್ನಿ ಅಡಿಷನಲ್ ಸೆಕ್ರೆಟರಿ ಅಪರ ಕಾರ್ಯದರ್ಶಿ ಅಂದ್ರೆ ಸರ್ಕಾರದಲ್ಲಿ ಅಪರಕ್ರಿಯೆ ಮಾಡೋದು ಅಪರ ಕಾರ್ಯದರ್ಶಿ. ಅದರಿಂದ ಇಲ್ಲಿ ಅಪರಾನ್ ಭಾವಾನ್ ಅಂದ್ರೆ ತನಗಿಂತ ಹೊರತಾದ ಭಾವಗಳು ಅಂತ ಆಗಬಹುದು. ತನ್ನಿಂದ ಬೇರೆಯಾಗದೆ ಇರತಕ್ಕ ಭಾವಗಳು ಅಪರಾನ್. ಯಾತಕ್ಕೆ? ಅಂತಶ್ಚಿತ್ತೆ ವ್ಯವಸ್ಥಿತಾನ್. ತನ್ನ ಚಿತ್ತದ ಒಳಗೆ ವ್ಯವಸ್ಥಿತವಾಗಿರತಕ್ಕಂಥ ಭಾವಗಳನ್ನ ವಿಕರೋತಿ. ವಿ ಅಂದ್ರೆ ವಿವಿಧವಾಗಿ, ನಾನಾ ಪ್ರಕಾರವಾಗಿ, ಕರೋತಿ ಮಾಡ್ತಾನೆ, ವಿಕರೋತಿ. ಈ ಪ್ರಭು ಅವನೇನ್ ಮಾಡ್ತಾನೆ? ಅಂತಶ್ಚಿತ್ತೆ ವ್ಯವಸ್ಥಿತಾನ್.
ತನ್ನ ದೇಹದ ಒಳಗೆ, ತನ್ನ ಮನಸ್ಸಿನ ಒಳಗೆ ವಾಸನಾ ರೂಪಗಳಲ್ಲಿ ಏನೇನು ಇದೆಯೋ ಇದನ್ನ ಹೊರಗಡೆ ಕಾಣಿಸ್ತಾರೆ ಅಪರ. ಮತ್ತು ನಿಯತಾಂಶ್ಚ ಬಹಿಶ್ಚಿತ್ತ, ನಿಯತಾನ್ ಚ, ಇಲ್ಲಿ ಮುಂದಕ್ಕೆ ಅದನ್ನ ಚಿತ್ತಕಾಲ ದ್ವೇಧ ಕಾಲ ಅಂತ ಹೇಳ್ತಾರೆ. ಇದು ದಯಮಾಡಿಸ್ಬೇಕು. ಕಾರಿಕೆಯಲ್ಲಿ 13ನೇ ಕಾರಿಕೆ. ಹೀಗೆ ತನ್ನ ಒಳಗಿರತಕ್ಕಂಥ ಈ ಭಾವಗಳನ್ನ ತನ್ನಿಂದ ಬೇರೆ ಆಗದೇ ಇರೋ ಹಾಗೆ ಮಾಡ್ತಾನೆ ಅಂತ ಒಂದರ್ಥ. ಅಪರ ಅಂದ್ರೆ ತನ್ನಿಂದ ಬೇರೆ ಆಗದೇ ಇರೋದು ಅಪರ. ಅಪರ ಅಂದ್ರೆ ಬೇರೆಯದು, ಅಪರ ಅಂದ್ರೆ ತನ್ನಿಂದ ಬೇರೆ ಆಗದೇ ಇರೋದು ಅಪರ. ಅದನ್ನು ಎರಡೂ ಅರ್ಥಗಳಲ್ಲಿ ಸಂಸ್ಕೃತದಲ್ಲಿ ಉಪಯೋಗಿಸ್ತಾರೆ ಅಂತ ಅನ್ನೋದಕ್ಕೊಂದು ನಿದರ್ಶನ. ಕೆಲವರು ಹೇಗೆ ವ್ಯಾಖ್ಯಾನ ಮಾಡ್ತಾರೆ, ಅಂತಸ್ಥ ಅದು ತನ್ನ ಒಳಗಿರತಕ್ಕಂಥ ಅಲ್ಲಿ ವ್ಯವಸ್ಥಿತವಾಗಿರತಕ್ಕಂಥ ಭಾವಗಳನ್ನ ವಿಕರೋತಿ, ವಿಶೇಷವಾಗಿ ಮಾಡ್ತಾನೆ. ಅಂದ್ರೆ ಏನು, ತನ್ನಿಂದ ಬೇರೆ ಆಗದೇ ಇರತಕ್ಕಂಥದ್ದನ್ನು ಮಾಡ್ತಾನೆ, ತನ್ನ ಒಳಗೆ ಮಾಡಿಕೊಳ್ತಾನೆ. ಅಂದ್ರೆ ಏನು, ಕೇವಲ ಕಲ್ಪನೆಗಳು, ಮೆಂಟಲ್ ಕನ್ಸ್ಟ್ರಕ್ಷನ್ಸ್ ಅಷ್ಟು ಮಾತ್ರ ಮಾಡೋಲ್ಲ. ನಿಯತಾನ್ ಚ ಬಹಿ ಚಿತ್ತ, ಬಹಿಶ್ಚಿತ್ತ ಅಂದ್ರೆ ಚಿತ್ತದಿಂದ ಹೊರಗೆ, ತನ್ನ ಮನಸ್ಸಿನಿಂದ ಹೊರಗೆ ನಿಯತವಾದ ವಸ್ತುಗಳು ಏನುಂಟು. ನಿಯತವಾದದ್ದು ಅಂದ್ರೆ ನಮ್ಮ ಕಲ್ಪನೆಗಳು ಒಂದು ಸಾರ್ತಿ ಬರುತ್ತೆ ಹೋಗುತ್ತೆ, ಅದಕ್ಕೆ ನಿಯತಿ ಅಂತಿಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿ ಬರುತ್ತೆ. ಆದರೆ ಇದು ನಿಯತವಾದ ವಸ್ತುಗಳು ಅಂದ್ರೆ ಎಲ್ಲರಿಗೂ ಸಮಾನವಾಗಿ ಪ್ರತ್ಯಕ್ಷಕ್ಕೆ ಸಿಗುವಂತ ವಸ್ತುಗಳನ್ನ ಚಿತ್ತಸ್ಯ ಬಹಿ, ಚಿತ್ತದ ಹೊರಗಡೆ ವಿಕರೋತಿ ಉಂಟು ಮಾಡ್ತಾನೆ. ಇವನು ಪ್ರಭು, ಇವನ ಆತ್ಮ ಏನ್ ಮಾಡ್ತಾನೆ, ತನ್ನ ಒಳಗೆ ಚೈತ್ತ ಅಂದ್ರೆ ಚಿತ್ತಕ್ಕೆ ಸಂಬಂಧಪಟ್ಟ ಕಲ್ಪನೆಗಳನ್ನು ಮಾಡಿಕೊಳ್ತಾನೆ. ಕಾಮಗಳು, ದ್ವೇಷಗಳು, ರಾಗಗಳು ಇತ್ಯಾದಿ ಎಲ್ಲವನ್ನೂ ಇವನು ಮಾಡಿಕೊಳ್ತಾನೆ. ಅಷ್ಟು ಮಾತ್ರ ಅಲ್ಲ, ಹೊರಗಡೆ ವಸ್ತುಗಳು ಏನೇನಿದೆಯೋ ಅದನ್ನೂ ಮಾಡ್ತಾನೆ. ನಿಯತಾಂಶ್ಚ ಬಹಿಶ್ಚಿತ್ತಂ ಕಲ್ಪಯತಿ ಪ್ರಭು. ಸೊ ಹಿ ಈಸ್ ರೆಸ್ಪಾನ್ಸಿಬಲ್ ಈವನ್ ಫಾರ್ ದಿ ಕ್ರಿಯೇಷನ್ ಆಫ್ ದಿ ಮೆಟೀರಿಯಲ್ ಆಬ್ಜೆಕ್ಟ್ಸ್ that present themselves to him. ಈಗ ಹೊರಗಡೆ ತನ್ನ ಕಾಮಕ್ಕೆ ಅನುಸಾರವಾಗಿ, ತನ್ನ ದ್ವೇಷಕ್ಕೆ ಅನುಸಾರವಾಗಿ, ರಾಗಕ್ಕೆ ಅನುಸಾರವಾಗಿ ಏನೇನೋ ಮನಸ್ಸಿನಲ್ಲಿ ಮಾಡಿಕೊಳ್ತಾನೆ. ಅಷ್ಟು ಮಾತ್ರ ಅಲ್ಲ, ವಸ್ತುಗಳು ತನಗೆ ಹೇಗೆ ಮುಟ್ಟಬೇಕು ಇದನ್ನು ಕೂಡ ಅವನು ಮಾಡಿಕೊಳ್ತಾನೆ. ಸೊ his influence is not merely with the mental constructs, even with regard to the presentational world he has a creation of his own. ವಿಕರೋತಿ, ನಾನಾ ಪ್ರಕಾರವಾಗಿ ಮಾಡಿಕೊಡ್ತಾನೆ. ವಿಕರೋತಿ ಅಪರಾನ್ ಭಾವಾನ್ ಅಂತಶ್ಚಿತ್ತೆ ವ್ಯವಸ್ಥಿತಾನ್, ಚಿತ್ತಸ್ಯಾಂತೆ ವಾಸನಾರೂಪೇಣ ವ್ಯವಸ್ಥಿತಾನ್ ಚೈತ್ತಧರ್ಮಾನ್ ಅಪರಾನ್ ವಿಕರೋತಿ. ವಿವಿಧವಾಗಿ ಅನೇಕಾಕಾರವಾಗಿ ಮಾಡಿಕೊಳ್ತಾನೆ. ನಿಯತಾಂಶ್ಚ, ನಿಯತ ಅಂತನ್ನೋ ಮಾತಿಗೆ ವ್ಯಾಖ್ಯಾನಕಾರ ಏನು ಹೇಳ್ತಾರೆ, ಆಲಂಬನಾರ್ಥ. ನಮ್ಮ ಮನಸ್ಸಿನ ಕಲ್ಪನೆಗಳಿಗೆ ಹೊರಗಡೆ ಕರಸ್ಪಾಂಡಿಂಗ್ ಆಬ್ಜೆಕ್ಟ್ ಅಂತ ಇಲ್ಲ. ಅದು ನಿಯತವಾದ ವಸ್ತುಗಳಿಗಾದರೂ ಕರಸ್ಪಾಂಡಿಂಗ್ ಆಬ್ಜೆಕ್ಟ್ ಇದೆ ಹೊರಗಡೆ. ಇದು ಆಲಂಬನಾರ್ಥ, ಅರ್ಥವನ್ನ ಅವಲಂಬಿಸಿ ಇರತಕ್ಕಂಥದ್ದು ಹೊರಗಡೆ. ಅಂದ್ರೆ ಏನು, ಆಬ್ಜೆಕ್ಟಿವ್ಲಿ ಡಿಟರ್ಮಿನ್. ಇದನ್ನು ಕೂಡ ಮಾಡ್ತಾನೆ. ಚಿತ್ತಕಾಲ ಹಿ ಎಂತಸ್ತು ದ್ವಯಕಾಲಾಶ್ಚ ಯೇ ಬಹಿಃ ಕಲ್ಪಿತಾ ಏವ ತೇ ಸರ್ವೇ ವಿಶೇಷೋ ನಾನ್ಯ ಹೇತುಕಃ. ಇಲ್ಲಿ ಚಿತ್ತಕಾಲ, ಇಲ್ಲಿ ಸ್ಥೂಲವಾಗಿ ಅರ್ಥ, ಯಾವುದು ಚಿತ್ತಕಾಲದಲ್ಲಿ ಕಲ್ಪಿತವಾಗಿದೆಯೋ, ಯಾವುದು ದ್ವಯಕಾಲದಲ್ಲಿ ಕಲ್ಪಿತವಾಗಿದೆಯೋ, ಇವೆಲ್ಲವೂ ಕೂಡ ಕಲ್ಪನೆಗಳೇ. ಈ ಕಲ್ಪನೆಯನ್ನು ಬಿಟ್ಟು ಬೇರೆ ಒಂದು ಕಾರಣ ಅಂತಿಲ್ಲ. ಚಿತ್ತಕಾಲ ಹಿ ಯೇ ಅಂತಹ ತು ದ್ವಯಕಾಲಾಹ ಯೇ ಬಹಿಃ. ಒಳಗಡೆ ಚಿತ್ತಕಾಲ, ಹೊರಗಡೆ ದ್ವಯಕಾಲ. ಈ ಒಳಗಡೆ ಚಿತ್ತಕಾಲದಲ್ಲಿ
ಹೊರಗಡೆ ದ್ವಯಕಾಲದಲ್ಲಿ ಏನೇನು ಕಲ್ಪಿತವಾಗಿದೆಯೋ ಇವೆಲ್ಲವೂ ಕೂಡ ಕಲ್ಪಿತ ಏವ ಸರ್ವೇ ತೇ ಸರ್ವೇ, ಅವೆಲ್ಲವೂ ಕೂಡ ಕಲ್ಪನೆಗೆ ಒಳಗಾದದ್ದು, ಕಲ್ಪನೆ ಅಂತ ಅನ್ನೋ ಲಕ್ಷಣವನ್ನು ಹೊಂದಿರತಕ್ಕಂಥದ್ದು. ವಿಶೇಷ ನ ಅನ್ಯ ಹೇತುಕ. ಯಾವುದಾದ್ರೂ ವಸ್ತುಗಳಲ್ಲಿ ಹೊರಗಡೆಯ ವಸ್ತುವಿಗೆ ಅರ್ಥ ಇದೆ, ಅರ್ಥ ಅಂದ್ರೆ ಆಬ್ಜೆಕ್ಟಿವ್ ಕೌಂಟರ್ ಪಾರ್ಟ್ ಇದೆ, ಒಳಗಡೆ ವಸ್ತುಗಳು ಇಲ್ಲ ಅಂದ್ರೆ ವಿಶೇಷ ನ ಅನ್ಯ ಹೇತುಕ. ಇದಕ್ಕೆ ಬೇರೆ ನಾವು ಏನನ್ನೂ ಕಲ್ಪಿಸಿಕೊಳ್ಳೋ ಇದು ಒಂದು ಕಾರಣವನ್ನು ಹುಡುಕೋ ಹಾಗಿಲ್ಲ. ಅಂದ್ರೆ ಏನು, ಹೊರಗಡೆ ವಸ್ತುಗಳಿದೆ, ಆದ್ರಿಂದ ವಸ್ತುಗಳನ್ನು ನೋಡ್ತೀವಿ, ನಮ್ಮ ಕಲ್ಪನೆ ಅಲ್ಲ, ವಸ್ತುಗಳಲ್ಲಿ ಇದೆ, ಒಳಗಡೆ ವಸ್ತುಗಳಿಲ್ಲ, ಆದ್ರಿಂದ ಇದು ಕಲ್ಪನೆ ಅಂತ ಅಂದಿ. ಅದು ಹೀಗೆ ವಿಶೇಷ ನ ಅನ್ಯ ಹೇತುಕ. ಇದು ದಿಸ್ ಆರ್ಗ್ಯುಮೆಂಟ್ ಡಸ್ ನಾಟ್ ಹೋಲ್ಡ್ ಅಂತ ಹೇಳಿ ಇಲ್ಲಿ ಮುಖ್ಯವಾಗಿ ಚಿತ್ತಕಾಲ ದ್ವಯಕಾಲ ಅಂತ ಉಪಯೋಗಿಸಿದ್ದಾರೆ. ಚಿತ್ತಕಾಲ ಅಂತನ್ನೋ ಮಾತಿಗೆ ಚಿತ್ತ ವೃತ್ತಿ ಸಮಕಾಲ ಅಂತ ಅರ್ಥ. ಒಂದು ಮನಸ್ಸಿನಲ್ಲಿ ಒಂದು ಭಾವನೆ ಯಾವಾಗ ಬರುತ್ತೋ ಆ ಕಾಲದಲ್ಲಿ ಮಾತ್ರ ಇರತಕ್ಕಂಥ ಪದಾರ್ಥಗಳು ಚಿತ್ತಕಾಲ. those who endure when we think about it, ನಾವು ಅದನ್ನು ಆಲೋಚನೆ ಮಾಡದೇ ಇದ್ರೆ ಅವಿಲ್ಲ. ಇದು ಚಿತ್ತಕಾಲ ಅಂತ ಕರೀತಾರೆ. ಚಿತ್ತವೃತ್ತಿ ಸಮಕಾಲ. ಚಿತ್ತವೃತ್ತಿಯೇ ಈ ವಸ್ತುಗಳು ಇರೋದಕ್ಕೆ, ಈ ಭಾವನೆಗಳು ಇರೋದಕ್ಕೆ ಕಾರಣ. Now we are thinking about it, therefore they exist. When we cease to think about it, they don't exist. And before we thought about it, it did not exist. ಇದು ಚಿತ್ತ ಸಮಕಾಲ ಅಥವಾ ಚಿತ್ತಕಾಲ ಅಂತ ಕರೀತಾರೆ. ಇದು ಟೆಕ್ನಿಕಲ್ ಟರ್ಮ್. ಚಿತ್ತಕಾಲ. ಈ ಕಾಲದಲ್ಲಿ ಕೆಲವು ಕಲ್ಪನೆಗಳು ಬರುತ್ತೆ. ಯಾರನ್ನೋ ಕಂಡಾಗ ಒಂದು ಪ್ರೀತಿ ಅಂತ ಬರುತ್ತೆ, ಒಂದು ದ್ವೇಷ ಅಂತ ಬರುತ್ತೆ, ಒಂದು ಆವೇಶ ಅಂತ ಬರುತ್ತೆ. ಇದು ಆಯಾ ಚೈತ್ತ ವೃತ್ತಿಗಳಿರುವಾಗ ಬರ್ತಕ್ಕಂಥ ಭಾವಗಳು. ಮನುಷ್ಯ ಎದುರಿಗಿಲ್ಲದೆ ಇದ್ರೂ ಬರೋಲ್ಲ, ಅಥವಾ ಮನುಷ್ಯ ಎದುರಿಗಿದ್ರೂ ಕೂಡ ಬೇರೆ ಸಂದರ್ಭದಲ್ಲಿ ಬರೋಲ್ಲ. ಇದು ಚಿತ್ತಕಾಲ ಅಂತ ಕರೆದಿದ್ದಾರೆ. ಐ ಹೋಪ್ ಐ ಮೇಕಿಂಗ್ ಮೈ ಸೆಲ್ಫ್ ಕ್ಲಿಯರ್. ಇಲ್ಲಿ ಒಳಗಡೆ ಚಿತ್ತಕಾಲ ಅಂತಹ ಅಂತ ಹೇಳಿ, ಚಿತ್ತಕಾಲ ಹಿ ಏ ಅಂತಹ. ಚಿತ್ತಕಾಲ ಅಂದ್ರೆ ಕಲ್ಪನಾ ಕಾಲ. ನಾವು ಯಾವಾಗ ಕಲ್ಪನೆ ಮಾಡಿಕೊಳ್ತೀವೋ ಆಗ ಒಳಗಡೆ ಇವೆ. ಹೊರಗಡೆ ಇದೆಯೋ ಇಲ್ವೋ, ಬೇರೆಯವರಿಗೆ ಕಾಣುತ್ತೆಯೋ ಇಲ್ವೋ, ನಮ್ಮ ಚಿತ್ತ ವೃತ್ತಿ ಇರೋವರೆಗೆ ನಮಗದು ಉಂಟು. ನಮ್ಮ ಮಟ್ಟಿಗೆ ಅದು ರಿಯಲ್. ಅದ್ರೇನು ಪ್ರೈವೇಟ್ ರಿಯಾಲಿಟಿ ಅಂತ. ಚಿತ್ತಕಾಲ ಯೇ ಭಾವಾಹ ಅಂತಹ ಒಳಗಡೆ ಇರತಕ್ಕಂಥ. ಮತ್ತು ಇತ್ತು ಅಂತನ್ನೋದನ್ನ ಮತ್ತು ಅಂತನ್ನೋ ಅರ್ಥದಲ್ಲಿ ದ್ವಯಕಾಲಾಶ್ಚಯೇ ಬಹಿಹಿ. ಇದು ಹೊರಗಡೆ ದ್ವಯಕಾಲ, ಎರಡು ಕಾಲ. ಇಲ್ಲಿ ಒಳಗಡೆ ಇಟ್ ಇಸ್ ಒನ್ ಪಾಯಿಂಟೆಡ್, ಅಂದ್ರೆ ಒನ್ ಆರ್ಮ್. ಅಂದ್ರೆ ಏನು, ನಮ್ಮ ಚಿತ್ತವೃತ್ತಿ ಅಷ್ಟೇ ಕಾರಣ. ಇದು ಚಿತ್ತಕಾಲ. ಇಲ್ಲಿ ದ್ವಯಕಾಲ ಅಂದ್ರೆ ಚಿತ್ತವೃತ್ತಿಯೂ ಇದೆ, ಚಿತ್ತವೃತ್ತಿಗೆ ಆಲಂಬನೆಯಾಗಿ ಹೊರಗಡೆ ಒಂದು ಅರ್ಥವೂ ಇದೆ. ಅಲ್ಲಿ ಯಾವ್ದು ಎರಡು, ಯಾವುದು ದ್ವಯಕಾಲ ಅಂತ ಯಾವುದು ಅಂದ್ರೆ ಗ್ರಾಹ್ಯ ಗ್ರಾಹಕ. ಗ್ರಾಹ್ಯವಾದ ವಸ್ತು ಒಂದಿದೆ, ಗ್ರಾಹಕನಾದ ಇದ್ದಾನೆ. ಹೊರಗಡೆ ಒಂದು ವಸ್ತು ಗ್ರಾಹ್ಯವಾಗಿದೆ, ಒಳಗಡೆ ಗ್ರಹಣ ಮಾಡತಕ್ಕಂಥವು ಇವನು ಗ್ರಾಹಕನ. ಈ ಗ್ರಾಹ್ಯ ಗ್ರಾಹಕ ಭೇದ ಎಲ್ಲಿದೆಯೋ ಅದನ್ನು ದ್ವಯಕಾಲ ಅಂತ ಕರೆದಿದ್ದಾರೆ, ಅಥವಾ ಭೇದಕಾಲ ಅಂತ ಕರೀತಾರೆ. ಈ ಒಳಗಡೆ ಇರೋದ್ರಲ್ಲಿ ಯಾವುದಾದ್ರೂ ಒಂದು ಕೋಪ, ತಾಪ ಅಥವಾ ಇಂಥದ್ರಲ್ಲಿ ಈ ಗ್ರಾಹ್ಯವೂ ನಾವೇ, ಗ್ರಾಹಕರೂ ನಾವೇ. ವಿ ಆರ್ ದಿ ಸಬ್ಜೆಕ್ಟ್, ವಿ ಆರ್ ದಿ ಆಬ್ಜೆಕ್ಟ್. ಯಾವುದೋ ಒಬ್ಬ ವ್ಯಕ್ತಿಯ ಮೇಲೆ ನಮ್ಗೆ ಕೋಪ ಅಂತ ಇರಬಹುದು. ಕೋಪ ಅಂತ ಅನ್ನೋದು ನಮ್ಮಲ್ಲೇ ಇರತಕ್ಕಂಥದ್ದು, ಹೊರಗಡೆ ಅವನಿಗೆ ತಟ್ಟೋಲ್ಲ. ಈಗ ಸಂಸ್ಕೃತದಲ್ಲಿ ಹೇಳ್ತಾ ಇರಲ್ಲ, ಆಶೀರ್ವಾದ ಸಹಸ್ರೇಣ ಶಾಖಪತ್ರಂ ನ ಲಭ್ಯತೆ. ಆಶೀರ್ವಾದ ಮಾಡಿದ್ರು ಕೂಡ ಅವ್ರಿಗೇನು ಉಪ್ಪು ಸೊಪ್ಪು ಹುಟ್ಟೋಲ್ಲ. ಅಂದ್ರೆ ಏನು, ಇವ್ರ ಆಶೀರ್ವಾದ ಪ್ಯೂರ್ಲಿ ಬೆಟರ್. ಈ ಕಾಡ್ ಟ್ರಾನ್ಸ್ಲೇಟೆಡ್ ಇಟ್ ವೆರಿ ದ್ವಯಕಾಲ ಅಲ್ಲ, ಅದು ಚಿತ್ತಕಾಲ ಅಷ್ಟೇ. ಆಶೀರ್ವಾದ ಸಹಸ್ರೇಣ ಶಾಖಪತ್ರಂ ನ ಲಭ್ಯತೆ.
ಇದು ಹೀಗೆ ಇದು ಇಸ್ ಪ್ಯೂರ್ಲಿ ಎ ಪ್ರೈವೇಟ್ ರಿಯಾಲಿಟಿ. ಇಟ್ ಡಸ್ ನಾಟ್ ಹ್ಯಾವ್ ಅಂದ್ರೆ ಏನು ಇಲ್ಲಿ ಒಂದು PK ಫೆನಾಮಿನನ್ ಅಂತಾರಲ್ಲ, ಸೈಕೋಕೈನಿಸಿಸ್, ಅದನ್ನು ಇವರು ಒಪ್ತಾ ಇಲ್ಲ. ಮೈಂಡ್ ಕ್ಯಾನ್ ಮೂವ್ ಮ್ಯಾಟರ್ಸ್ ಅಂತ ಇವರು ಒಪ್ತಾ ಇಲ್ಲ. ಮೈಂಡ್ ಇರೋದು ಒಳಗೆ, ಮ್ಯಾಟರ್ ಇರೋದು ಹೊರಗೆ. ಹೀಗೆ ಈ ದ್ವಯಕಾಲಾಶ್ಚಯೇ ಬಹಿಹಿ, ಹೊರಗಡೆ ಏನನ್ನು ನಾವು ವಿ ಅಸ್ಯೂಮ್ ದಟ್ ದೇರ್ ಇಸ್ ಎ ರಿಯಲ್ ಕೌಂಟರ್ ಪಾರ್ಟ್ ಟು ಇಟ್. ನಾವು ಯಾವುದೋ ಒಂದು ವಸ್ತುವನ್ನು ನೋಡ್ತಾ ಇದ್ದೀವಿ, ನಾವು ನೋಡ್ತಾ ಇರೋ ಹಾಗೆ ನಮ್ಮದು. ಆದರೆ ಏನು ಇಲ್ಲದೆ ಇರೋ ಕಡೆ ನಾವು ವಸ್ತುವನ್ನು ನೋಡೋಲ್ಲ. ಇಲ್ಲಿ ನಾನು ವಸ್ತುವನ್ನು ನೋಡ್ತೀನಿ, ಪಕ್ಕದಲ್ಲಿ ನೋಡೋಲ್ಲ. ಯಾಕೆ ಇಲ್ಲಿ ಯಾವುದೋ ಒಂದು ವಸ್ತು ಇದೆ, ಇದೇನೋ ನನಗೆ ಗೊತ್ತಿಲ್ಲದೆ ಇರಬಹುದು, ನಾನೊಂದು ತಪ್ಪಾಗಿ ಗ್ರಹಿಸಬಹುದು, ನನ್ನ ಕಣ್ಣು ಮಂದವಾದ್ರಿಂದ ಅದು ಏನೇನೋ ಕಾಣಬಹುದು, ಅಥವಾ ನನಗೇನಾದರೂ ಪೈತ್ತ ವಿಕಾರಗಳಿದ್ರೆ ಬೇರೆ ಅದು ವಸ್ತು ಅಂತ ಅನ್ನೋದು ಹೊರಗಡೆ ಒಂದು ಇರಬೇಕು. ಇದು ದ್ವಯಕಾಲ ಅಂದ್ರೆ ಇದು. ಎಲ್ಲಿ ವಸ್ತು ಇದೆಯೋ ಅಲ್ಲಿ ಜ್ಞಾನವಿದ್ರೆ ಅದು ದ್ವಯಕಾಲ. ವಸ್ತು ಇಲ್ಲದೇನೆ ಜ್ಞಾನ ಬಂದ್ರೆ ಅದು ಚಿತ್ತಕಾಲ. ಹೀಗೆ ಚಿತ್ತಕಾಲೇ ಹಿ ಎಂತಸ್ತು ದ್ವಯಕಾಲಾಶ್ಚಯೇ ಬಹಿ ಕಲ್ಪಿತ ಏವ ತೇ ಸರ್ವೇ. ದೇ ಆರ್ ಆಲ್ ಲೈಕ್ ಕನ್ಸ್ಟ್ರಕ್ಷನ್ಸ್. ಹೊರಗಡೆ ಆಬ್ಜೆಕ್ಟ್ ಇರೋದು ಬಿಟ್ಟಿರೋದು, ಇಟ್ ಡಸ್ ನಾಟ್ ಮೇಕ್ ಎನಿ ಡಿಸ್ಟಿಂಕ್ಷನ್ ವಿತ್ ರಿಗಾರ್ಡ್ ಟು ಎನಿ ಡಿಫರೆನ್ಸ್ ವಿತ್ ರಿಗಾರ್ಡ್ ಟು ದಿ ಕನ್ಸ್ಟ್ರಕ್ಷನಲ್ ಎಬಿಲಿಟಿ ಅಂತ ಮೊದಲೇ ಹೇಳ್ತಾರೆ. ಅಂದ್ರೆ ಇಲ್ಲಿ ಏನು, ಇಲ್ಲಿ ಒಳಗಡೆಯ ಒಂದು ಭಾವನೆ ಏನು, ಇವಾಗ ನೈಯಾಯಿಕರಿದ್ದಾರೆ, ವೈಶೇಷಿಕರಿದ್ದಾರೆ, ಸಾಂಖ್ಯರಿದ್ದಾರೆ. ಇವರ ಪ್ರಕಾರ ಏನು, ಹೊರಗಡೆ ಒಂದು ವಸ್ತು ಅಂತ ಇದೆ, ಇಂದ್ರಿಯಗಳು ಆ ವಸ್ತುವಿನ ಒಂದು ಪ್ರಕಾರವನ್ನು ಗ್ರಹಣ ಮಾಡೋದಕ್ಕಾಗಿ ಇರೋದು. ಹೊರಗಡೆ ಪ್ರಪಂಚದಲ್ಲಿ ರೂಪ, ರಸ, ಶಬ್ದ, ಸ್ಪರ್ಶ, ಗಂಧ ಅಂತ ಇದೆ. ಇದನ್ನು ನಾವು ಗ್ರಹಣ ಮಾಡಬೇಕಲ್ಲ, ಅದಕ್ಕಾಗಿ ರೂಪವನ್ನು ಗ್ರಹಣ ಮಾಡೋದಕ್ಕೆ ಕಣ್ಣು, ಶಬ್ದವನ್ನು ಗ್ರಹಣ ಮಾಡೋದಕ್ಕೆ ಕಿವಿ, ಹೀಗೆ ಬೇರೆ ಬೇರೆ ಇಂದ್ರಿಯಗಳೆಲ್ಲ ದೇ ಆರ್ ಟು ಅಕಾಮಡೇಟ್ ಟು ದಿ ಆಸ್ಪೆಕ್ಟ್ಸ್ ಆಫ್ ದಿ ವರ್ಲ್ಡ್. ಹೊರಗಡೆ ಪ್ರಪಂಚವನ್ನು ಗ್ರಹಣ ಮಾಡಬೇಕಾದ್ರೆ ಸಾಧನೆಗಳಾಗಿ ನಮ್ಮಲ್ಲಿ ಇಂದ್ರಿಯಗಳು ಅಂತ ಇದೆ. ಆದ್ದರಿಂದ ಅದು 1-to-1 ರಿಲೇಶನ್ಶಿಪ್ ಇದೆ. ಇಂದ್ರಿಯ ಅರ್ಥ ಅಂದ್ರೆ ಆಬ್ಜೆಕ್ಟ್. ಇಂದ್ರಿಯಗಳಿಗೂ ಅರ್ಥಗಳಿಗೂ ಒಂದು 1-to-1 ರಿಲೇಶನ್ಶಿಪ್ ಇದೆ. ಇದು ದ್ವಯಾನುಸಂಧಾನ ಅಂತ ಕರೀತಾರೆ. ಅಂದ್ರೆ ಕಣ್ಣು ರೂಪವನ್ನು ನೋಡುತ್ತೀಯ ವಿನಃ ಶಬ್ದವನ್ನು ಕೇಳಲಾರದು. ಕಣ್ಣು, ಕಿವಿ ಶಬ್ದವನ್ನು ಕೇಳುತ್ತೀಯ ವಿನಃ ರೂಪವನ್ನು ನೋಡಲಾರದು. ಕಿವಿಗೂ ಶಬ್ದಕ್ಕೂ ಒಂದು ಬೈನರಿ ರಿಲೇಶನ್ಶಿಪ್ ಇದೆ, ಕಣ್ಣಿಗೂ ರೂಪಕ್ಕೂ ಒಂದು ಬೈನರಿ ರಿಲೇಶನ್ಶಿಪ್ ಇದೆ. ದ್ವಯಾನುಸಂಧಾನ ಅಂತ ಕರೀತಾರೆ. ಎರಡು. ಇದು ಸಾಂಖ್ಯರಲ್ಲಿ ಹೀಗೆ ಒಂದು ಇಂದ್ರಿಯ ಕೆಲಸ ಮಾಡ್ತಾ ಇದೆ ಅಂತಂದ್ರೆ ಹೊರಗಡೆ ಅರ್ಥ ಇದನ್ನು ಪ್ರಚೋದನೆ ಮಾಡ್ತಾ ಇದೆ ಅಂತಲೇ ಅರ್ಥ. ಸೊ ಸೆನ್ಸ್ ವಿಲ್ ನಾಟ್ ಕಾಗ್ನೈಸ್ ಅನ್ಲೆಸ್ ಇಟ್ ಇಸ್ ಸ್ಟಿಮ್ಯುಲೇಟೆಡ್, ಅಂಡ್ ಸ್ಟಿಮ್ಯುಲೇಷನ್ ಕಮ್ಸ್ ಫ್ರಮ್ ಎ ರಿಯಲ್ ಆಬ್ಜೆಕ್ಟ್ ಔಟ್ಸೈಡ್. ಹೊರಗಡೆ ಒಂದು ವಸ್ತು ಇದ್ದಾಗಲೇನೆ, ಅಂದ್ರೆ ಭ್ರಮೆಗಳನ್ನು ಬಿಡಿ. ನಿಮ್ಮ ಅಸತ್ಖ್ಯಾತಿವಾದ, ಇಂಥ ಖ್ಯಾತಿವಾದವನ್ನ ಅದು ಹೇಗೂ ಇದು ದೇ ಆರ್ ಎಕ್ಸೆಪ್ಷನ್ಸ್ ಟು ದಿ ರೂಲ್. ಅದ್ರಲ್ಲಿ ಸಾಮಾನ್ಯವಾಗಿ ಅಂದ್ರೆ ನ್ಯಾಯ, ವೈಶೇಷಿಕ, ಸಾಂಖ್ಯ ಇವರ ಪ್ರಕಾರ ಒಂದು ವಸ್ತು ಪ್ರಚೋದನಾ ಲಕ್ಷಣ ಅಂತ ಅದಕ್ಕೊಂದಿದೆ. ಅದಕ್ಕೆ ಅನುಗುಣವಾಗಿ ಇಂದ್ರಿಯ ವೃತ್ತಿ ಅಂತ ಒಂದಿದೆ. ಇಂದ್ರಿಯ ವೃತ್ತಿ ಉದ್ಬುದ್ಧವಾಗೋದು, ಉದ್ರಿಕ್ತ ಅಂತ ಕರೀತಾರೆ ಸಾಂಖ್ಯರು. ಉದ್ರಿಕ್ತವಾಗೋದು ವಸ್ತುವಿನ ಸನ್ನಿಕರ್ಷ ಆದಾಗ. ಸನ್ನಿಕರ್ಷ ಇಸ್ ಎ ಫಿಸಿಕಲ್ ಕಾಂಟ್ಯಾಕ್ಟ್, ಇಂದ್ರಿಯಾರ್ಥ ಸನ್ನಿಕರ್ಷ. ಈ ಸನ್ನಿಕರ್ಷಕ್ಕೆ ಬೇಕಾದಷ್ಟು ಮೀಡಿಯಂ ಕೂಡ ಹೇಳ್ತಾರೆ ಅವರು. ಇವಾಗ ಶಬ್ದವನ್ನು ಕೇಳುವಾಗ ಗಾಳಿ, ರೂಪವನ್ನು ಕೇಳುವಾಗ ಆಕಾಶ ಇತ್ಯಾದಿಯಾಗಿ ಒಂದೊಂದಕ್ಕೂ ಕೂಡ ಒಂದೊಂದು ಭೂತದ ಮೀಡಿಯಂ ಹೇಳ್ತಾರೆ. ಆದ್ರಿಂದ ಇದು ಫಿಸಿಕಲ್ ಕಾಂಟ್ಯಾಕ್ಟೇನೆ. ಇದಾದ ಮೇಲೆ ಮನಸ್ಸು ಇಂದ್ರಿಯಗಳ ಜೊತೆ ತನ್ನ ವೃತ್ತಿಯನ್ನ ಹರಡಿ ಅದು ಅರ್ಥಾಕಾರವಾಗಿ ಪರಿಣಮಿಸಿ ಅದನ್ನು ಏನು ಅಂತ ಅದು ಏನಿರಬಹುದು ಅಂತ ಕನ್ಸ್ಟ್ರಕ್ಟ್ ಮಾಡುತ್ತೆ. ಆ ಸಂಕಲ್ಪ ವಿಕಲ್ಪಗಳನ್ನು ಮಾಡುತ್ತೆ. ಇದು ಹೀಗಿರಬಹುದೇ, ಒಂದೇನೋ ಒಂದು ಮೋಟು ಮರ ಇದ್ರೆ ಕತ್ತಲಾಗಿದ್ದರೆ, ಅಂದ್ರೆ ಪೂರ್ತಿ ಬೆಳಕಿಲ್ಲದೆ ಪೂರ್ತಿ ಕತ್ತಲೆ ಇಲ್ಲದೆ ಇದ್ರೆ ಇದು ಏನು ಮೋಟು ಮರವೋ, ಮನುಷ್ಯನೋ, ಸ್ಥಾನವೋ, ಪುರುಷೋವ, ಇದು
ಇದು ವಿಕಲ್ಪ. ಇದೋ ಅದು ಅಂದ್ರೆ ಏನು ಅರ್ಥ ಇದೆ, ಹೊರಗಡೆ ಒಂದು ಆಬ್ಜೆಕ್ಟ್ ಇದೆ, ಇವನಿಗೆ ಸರಿಯಾಗಿ ತಿಳುವಳಿಕೆ ಆಗ್ತಾ ಇಲ್ಲ. ಇಂದ್ರಿಯಗಳು ಉದ್ಬುದ್ಧವಾಗಿದೆ, ಸೊ ಇಂದ್ರಿಯಗಳ ಕೆಲಸ ಮಾಡೋದಕ್ಕೆ ತೊಡಗಿದೆ. ಆದ್ರೆ ಅರ್ಥಕ್ಕೂ ಇಂದ್ರಿಯಕ್ಕೂ ಮನಸ್ಸಿಗೂ ಸರಿಯಾದ ಸಂಬಂಧ ಏರ್ಪಟ್ಟಿಲ್ಲ. ಇಂದ್ರಿಯಕ್ಕೂ ಮನಸ್ಸು ಅರ್ಥಕ್ಕೂ ಸನ್ನಿಕರ್ಷ ಆಗಿದೆ, ಆದ್ರೆ ಮನಸ್ಸು ಅಲ್ಲಿ ವ್ಯಾಪೃತವಾಗಿಲ್ಲ. ಆದ್ದರಿಂದ ಮನಸ್ಸಿನ ಕೆಲಸ ಏನು? ಸಂಕಲ್ಪ ವಿಕಲ್ಪ. ಇದು ಅಂತ ಹೇಳೋದು ಮನಸ್ಸು. ಇದು ಹೀಗಿರಬಹುದೇ ಹಾಗಿರಬಹುದೇ ಅಂತ ಇಂದ್ರಿಯಗಳಿಗೆ ಡೌಟ್ ಇಲ್ಲ, ಮನಸ್ಸಿಗೆ ಡೌಟ್. ಆದ್ರಿಂದ ಮನಸ್ಸು ಅಂತನ್ನೋದು ಇಂದ್ರಿಯಕ್ಕೆ ಅನುಬಂಧಿಯಾಗಿ ಕೆಲಸ ಮಾಡುತ್ತೆ. ಇಂದ್ರಿಯ ಮನಸ್ಸಿಗೆ ಸ್ವತಂತ್ರವಾದಂತಹ ವೃತ್ತಿ ಅಂತ ಇಲ್ಲ. ಆದ್ರಿಂದ ಅದನ್ನ ನೋಯಿಂದ್ರಿಯ ಅಂತ ಕರೆದಿದ್ದಾರೆ. ನೋಯಿಂದ್ರಿಯ ಅಂದ್ರೆ ಏನು? ಸೆಮಿ ಇಂದ್ರಿಯ. ಸೆಮಿ ಇಂದ್ರಿಯ ಅಂತ ಯಾಕಂತಾರೆ ಅಂದ್ರೆ ವೃತ್ತಿ ಇದೆ, ಸ್ಥಾನ ಇಲ್ಲ. ಈ 5 ಇಂದ್ರಿಯಗಳಿಗೂ ಕೂಡ ಒಂದೊಂದು ಸ್ಥಾನ ಅಂತ ಇದೆ. ಕಣ್ಣು, ಕಿವಿ, ಮೂಗು ಇವೆಲ್ಲ ಸ್ಥಾನವಿದೆ. ಮನಸ್ಸಿಗೆ ಒಂದು ಸ್ಥಾನ ಅಂತ ಇಲ್ಲ. ಆದ್ರಿಂದ ಅದು ವೃತ್ತಿ ಇದೆ. ಈ ವೃತ್ತಿ ಯಾವ ವೃತ್ತಿ? 5 ಇಂದ್ರಿಯಗಳಲ್ಲಿ ಏನು ವೃತ್ತಿ ಹೋಗುತ್ತೋ ಇವೆಲ್ಲ ಅದರ ವೃತ್ತಿಗಳೇ, ಮನಸ್ಸಿನ ವೃತ್ತಿಗಳೇ. ಆದ್ರಿಂದ ಸಂಕಲ್ಪ ವಿಕಲ್ಪಾತ್ಮಕಂ ಮನಃ ಅಂತ ಹೇಳಿ ಈ ಮನಸ್ಸಿಗೆ ಒಂದು ಇದೇ ನಿಶ್ಚಯ ಅಂತ ಹೇಳ್ತಕ್ಕಂಥ ಬುದ್ಧಿ ಅಂತ ಇನ್ನೊಂದು ಹೇಳ್ತಾರೆ. ಆದ್ರಿಂದ ಈ ಸಾಂಖ್ಯ ನೈಯಾಯಿಕ ಇವರೆಲ್ಲ ಏನು ಹೊರಗಡೆ ಇರತಕ್ಕಂತಹ ವಸ್ತುಗಳಲ್ಲಿ ಒಂದು ಆಬ್ಜೆಕ್ಟಿವ್ ರಿಯಾಲಿಟಿ ಅಂತ ಇದ್ದೇ ಇದೆ. ದೇರ್ ಇಸ್ ಎ ರಿಯಲ್ ಸೆನ್ಸೇಷನ್, ದೇರ್ ಇಸ್ ಎ ರಿಯಲ್ ಪರ್ಸೆಪ್ಷನ್. ಪರ್ಸೆಪ್ಷನ್ ಅಂದ್ರೆ ಅರ್ಥವತ್ತಾಗಿ ಗ್ರಹಣ ಮಾಡೋದು. ಬರೀ ಸೆನ್ಸೇಷನ್ ಆದ್ರೆ ಸಂವೇದನೆ ಅಂತಂತಾರೆ. ಪ್ರತ್ಯಕ್ಷ ಅಂದ್ರೆ ಇದು ಅಂತ ಹೇಳ್ತಕ್ಕಂಥದ್ದು. ಇವೆಲ್ಲ ಒಂದು ಒಂದು ಸತ್ಯದ ನೆಲೆಯಲ್ಲೇ ಕೆಲಸ ಮಾಡ್ತಕ್ಕಂಥದ್ದು. ಆದರೆ ಮನಸ್ಸಿನ ವಿಕಾರಗಳು ನನಗಿದ್ದದ್ದು ಬೇಕು, ಮನೋರಥಾನಿ ಅಂತ ಹೇಳ್ತಾರೆ. ಈ ಮನೋರಥಗಳು ಅಂದ್ರೆ ಮನೋರಥ, ಮನಸ್ಸನ್ನೇ ರಥವಾಗಿ ಮಾಡಿಕೊಂಡು ಅದರಲ್ಲಿ ಏರಿ ಹೋಗೋದು. ಬಿಲ್ಡಿಂಗ್ ಕ್ಯಾಸಲ್ಸ್ ಇನ್ ದಿ ಏರ್ ಅಂತಾರ. ಮನೋರಥ ಅಂತ ಅದಕ್ಕೆ ಇದೇ ಅರ್ಥ. ರಥ ಅಂದ್ರೆ ಒಂದು ಯಾನ, ವೆಹಿಕಲ್. ನಾವಲ್ಲಿಗೆ ಎಲ್ಲೋ ಹೋಗ್ಬೇಕು, ಯಾವ ವಾಹನದಲ್ಲಿ ಹೋಗ್ತಿರ್ತೀವಿ ಅಂದ್ರೆ ನಮ್ಮ ಮನಸ್ಸೇ ಒಂದು ರಥ, ಅದರಲ್ಲೇ ಹೋಗ್ತೀವಿ ನಾವು. ಇದು ಮನೋರಥ. ಆದ್ರೆ ಬೇರೆ ವಸ್ತುಗಳ ಆರಂಭನೆ ಇಲ್ಲದೆ ಮನಸ್ಸಿನಿಂದಲೇ ಹೋಗತಕ್ಕಂತಹದ್ದು ಈ ಮನೋರಥಗಳು. ಇದು ವಸ್ತುವಿನ ಸನ್ನಿಕರ್ಷ ಇದ್ರೂ ಹುಟ್ಟಬಹುದು, ವಸ್ತುವಿನ ಸನ್ನಿಕರ್ಷ ಇಲ್ಲದೆ ಇದ್ರೂ ಹುಟ್ಟಬಹುದು. ಇವಾಗ ಸಂಸ್ಕೃತದಲ್ಲಿ ಹೇಳ್ತಾರೆ, ಉತ್ಪದ್ಯಂತೆ ವಿಲೀಯಂತೆ ದರಿದ್ರಾಣ ಮನೋರಥ. ದುಡ್ಡಿದ್ದವರಾದ್ರೆ ಏನೋ ಒಂದು ಬಯಕೆ ಬಂದ್ರೆ ತೀರಿಸ್ಕೊಳ್ತಾರೆ ಅವರು. ದುಡ್ಡಿಲ್ಲದೆ ಇದ್ದವ್ರು ಏನ್ ಮಾಡ್ಬೇಕು? ಉತ್ಪದ್ಯಂತೆ ವಿಲೀಯಂತೆ ದರಿದ್ರಾಣ ಮನೋರಥ. ಅವ್ರು ಎಷ್ಟು ಬೇಕಾದ್ರೂ ಅವ್ರ ಕಾಮನೆಗಳನ್ನು ಮಾಡಿಕೊಳ್ಬಹುದು. ಅದೇನು ಖರ್ಚಿನ ಬಾಬತ್ ಅಲ್ಲ ಅದು. ಅಥವಾ ಎಷ್ಟು ಬೇಕಾದ್ರೂ ಇವರು ಹೀಗೆ ಈ ಅರ್ಥ ಸನ್ನಿಕರ್ಷ ಇರೋಂಥದ್ದಿದೆ. ಅರ್ಥ ಸನ್ನಿಕರ್ಷ ಇಲ್ಲದೆ ಸ್ವತಂತ್ರವಾದಂತಹ ಚೈತ್ಯ ಧರ್ಮಗಳಿದೆ. ಈಗ ಸಾಂಖ್ಯರು, ನೈಯಾಯಿಕರು, ವೈಶೇಷಿಕರು 3 ಬೇರೆ ಬೇರೆಯಾಗಿ ಮಾಡಿ ಈ ಅರ್ಥ ಸನ್ನಿಕರ್ಷ ಇರೋ ಕಡೆ ಅರ್ಥ ಪ್ರಾಧಾನ್ಯ, ಮನಸ್ಸು ಗೌಣ. ಮನಸ್ಸು ಏನೇನು ಮಾಡುತ್ತೋ ಅದು ಗೌಣ. ಈ ಇಂದ್ರಿಯ ಸಂವೇದನೆ ಮುಖ್ಯವಾಗಿ ಬರುತ್ತೆ. ಆದರೆ ಈ ಕಲ್ಪನೆ ಅಂತ ಅನ್ನೋದ್ರಲ್ಲಿ ಮನಸ್ಸು ಗೌಣ, ಮನಸ್ಸು ಮುಖ್ಯ, ಇಂದ್ರಿಯಗಳು ಗೌಣ. ಹೀಗಾಗಿ ವಿಭಾಗ ಮಾಡ್ತಾರೆ. ಇಲ್ಲಿ ಇವರೇನು ಹೇಳ್ತಾ ಇದ್ದಾರೆ, ಈ ವಿಭಾಗ ಸರಿಯಾದದ್ದಲ್ಲ. ಎರಡೂ ಕಡೆಯೂ ಮನಸ್ಸಿನ ವ್ಯಾಪಾರವೇ ಇದೆ. ಇದು ಅಂತ ನಾವು ಹೇಳಬೇಕಾದ್ರೆ ಅರ್ಥಕ್ಕೂ ಇಂದ್ರಿಯಕ್ಕೂ ಸನ್ನಿಕರ್ಷ ಅದನ್ನ ಅನಾಲೋಚಿತ ಅಂತ ಕರೀತಾರೆ. ಆಲೋಚನೆಗೆ ಎಡೆ ಮಾಡಿಕೊಡದೇ ಇರತಕ್ಕಂಥದ್ದು. ಅಂದ್ರೆ ಈ ಟೋಟಲ್ ಏನೋ ಒಂದು ವಸ್ತು ಅಂತನ್ನೋದು, ಈ ಏನೋ ಒಂದು ವಸ್ತು ಅನ್ನೋದ್ರಿಂದ ನಮಗೆ ಪ್ರಯೋಜನ ಇಲ್ಲ. ಇದು ಇಂಥದ್ದು ಅಂತ ನಮಗೆ ಗೊತ್ತಾದರೆ ಇದರಿಂದ ಪ್ರಯೋಜನ ಉಂಟು. ಇದು ಆಲೋಚಿತ ಪ್ರತ್ಯಕ್ಷ ಅಂತಂತಾರೆ. ಇನ್ನೊಂದು ಅನಾಲೋಚಿತ ಪ್ರತ್ಯಕ್ಷ, ಎ ಬೇರ್ ಪರ್ಸೆಪ್ಷನ್ ವಿಥೌಟ್ ಡೀಟೇಲ್ಸ್. ಇನ್ನೊಂದು ಎ ಪರ್ಸೆಪ್ಷನ್ ವಿತ್ ಡೀಟೇಲ್ಸ್. ಈ ಪರ್ಸೆಪ್ಷನ್ ವಿತ್ ಡೀಟೇಲ್ಸ್ ಅಂತ ಅನ್ನುವಾಗ ನಾವು ಮನಸ್ಸಿನ ಕಲ್ಪನೆಗಳೇ ಮುಖ್ಯ. ಯಾವುದೋ ಒಂದು ವಸ್ತುವನ್ನ ನಾವು ಗ್ರಹಣ ಮಾಡ್ತೀವಿ ಅಂತ ಕುತೂಹಲ ನಮ್ಗೆ ಇಲ್ಲದೆ ಇರಬಹುದು. ಇದು ಇಂಥದ್ದು ಒಂದು ಗೊತ್ತಾದಾಗ ನನಗದು ಬೇಕು, ನನಗಿದು ಬೇಡ, ಇಷ್ಟಾನಿಷ್ಟ, ಪ್ರಾಪ್ತಿ ಪರಿಹಾರ, ಪ್ರಸಂಗ ಅಂತ ಎಲ್ಲಿ ಬರುತ್ತೆ? ವಸ್ತು ಅದನ್ನ ಆಲೋಚಿತವಾದ ಜ್ಞಾನ ಬಂದಾಗ.
ಅಂದ್ರೆ ಇಂದ್ರಿಯಗಳೇ ಆಲೋಚಿತವಾಗಿ ಅಂದ್ರೆ ಅದರ ಡೀಟೇಲ್ಸ್ ಎಲ್ಲ ಪಡ್ಕೊಂಡಾಗ ಅದರಿಂದ ಇವರೇನು ಹೇಳ್ತಾರೆ, ನೀವು ಇಂದ್ರಿಯ ವೃತ್ತಿಗಳು ಅಂತ ಹೇಳಿದಾಗ ಕೂಡ ಮನಸ್ಸು ಇಲ್ಲದೆ ಇಂದ್ರಿಯ ವೃತ್ತಿ ಹೇಗಿದೆ? ಈ ಮನಸ್ಸು ಅದರೊಳಗೆ ಪ್ರವೇಶ ಮಾಡದೇ ಇದ್ರೆ ಇಂದ್ರಿಯ ಗ್ರಹಣ ಅಂತಲೇ ಇಲ್ವಲ್ಲ. ನೀವು ನೋಡ್ತಾ ಇರಬಹುದು ಅದನ್ನ. ಮನಸ್ಸು ಇವಾಗ ಉಪನಿಷತ್ನಲ್ಲೂ ಒಂದು ಹೇಳ್ತಾರೆ, ಯಾರಾದ್ರೂ ದಾರಿಯಲ್ಲಿ ಹೋಗ್ತಾ ಇದ್ದಾಗ ನೀವು ನೋಡದೇ ಇರಬಹುದು ಅವರನ್ನ. ಆಮೇಲೆ ನೀವು ಅವನ್ನ ಕೂಗಿ ನೋಡ್ಲಿಲ್ವೇ ಅಂತಂದ್ರೆ ನಾ ಪಶ್ಯಂ ಅನ್ಯತ್ರ ಮೈ ಮನೋಭೂತ್, ನಾನು ನೋಡ್ಲಿಲ್ಲ, ನನ್ನ ಮನಸ್ಸು ಬೇರೆ ಕಡೆ ಎಲ್ಲೋ ಇತ್ತು. ಅದು ಕಣ್ಣು ನೋಡಿರುತ್ತೆ, ಕಣ್ಣು ನೋಡಿದ್ರು ಕೂಡ ಮನಸ್ಸು ನೋಡಿದ್ರೆ ನೋಡಿದ ಹಾಗೆ, ಕಣ್ಣು ನೋಡಿದ್ದು ನೋಡಿದ ಹಾಗೆ ಅಲ್ಲ. ಆದ್ರಿಂದ ಇಲ್ಲಿ ಬೌದ್ಧರು ಮತ್ತೆ ವೇದಾಂತಿಗಳು ಏನ್ ಹೇಳ್ತಾರೆ, ಎರಡೂ ರೀತಿಯ ಪರ್ಸೆಪ್ಷನ್ ನಲ್ಲಿ ಮನಸ್ಸೇ ಮುಖ್ಯವಾದದ್ದು, ಕಲ್ಪನಾ ಅಂತನ್ನೋದೇ ಮುಖ್ಯವಾದದ್ದು. ಇನ್ನು ಈ ಅರ್ಥ ಸಂವಾದ ಅಂತ ಕರೀತಾರೆ. ಅರ್ಥ ಸಂವಾದ, ಕರೆಸ್ಪಾಂಡೆನ್ಸ್ ವಿತ್ ದಿ ಆಬ್ಜೆಕ್ಟಿವ್ ರಿಯಾಲಿಟಿ ಔಟ್ಸೈಡ್, ಇದು ಗೌಣ. ಅವ್ಯಕ್ತ ಏವ ಎಂತಸ್ತು ಸ್ಫುಟ ಏವ ಜಯೇ ಬಹಿಃ ಕಲ್ಪಿತ ಏವ ತೇ ಸರ್ವೇ ವಿಶೇಷಾಸ್ಮಿಂದ್ರಿಯಾಂತರೇ. ಇನ್ನೊಂದು ಇದಕ್ಕೆ ಅಪವಾದ ಹೇಳ್ಬೋದು ನೀವು. ಅಪವಾದ ಅಂದ್ರೆ ಆಕ್ಷೇಪ. ಅಂತಹ ಒಳಗಡೆ ಯಾವುದು ನಾವು ಆಲೋಚನೆಗಳನ್ನು ಮಾಡಿಕೊಳ್ತೀವೋ ಇದು ಅವ್ಯಕ್ತಾ ಅಂದ್ರೆ ಅಸ್ಫುಟಾ. ದೇ ಡೋಂಟ್ ಎಕ್ವೈರ್ ಎ ಸಾಲಿಡ್ ಶೇಪ್. ಏನೋ ಮನಸ್ಸಲ್ಲಿ ನಾವು ಏನೇನೋ ಕಲ್ಪನೆಗಳು ಮಾಡ್ಕೊಳ್ತೀವಿ, ಏನೋ ಆಲೋಚನೆಗಳು ಮಾಡ್ಕೊಳ್ತೀವಿ, ಅದಕ್ಕೊಂದು ಕಾಂಕ್ರೀಟ್ ಸಾಲಿಡ್ ಶೇಪ್ ಅಂತ ಇಲ್ಲ. ಆದ್ರೆ ಸ್ಫುಟ ಏವಚಯೇ ಬಹಿಹಿ, ಹೊರಗಡೆ ನಾವು ನೋಡೋದಕ್ಕೆ ಸ್ಫುಟವಾದ ಒಂದು ಕ್ಲಿಯರ್ ಶೇಪ್ ಇದೆಯಲ್ಲ. ದಿ ಶೇಪ್ ಇಸ್ ಅನ್ಕ್ಲಿಯರ್ ವೆನ್ ವಿ ಥಿಂಕ್ ಅಬೌಟ್ ಎ ಥಿಂಗ್, ಬಟ್ ವೆನ್ ಯು ಸಿ ಎ ಥಿಂಗ್ ದಿ ಶೇಪ್ ಇಸ್ ಕ್ಲಿಯರ್. ಅವ್ಯಕ್ತ ಏವತೆ ಏ ಅಂತಹ ತು, ಒಳಗಿರೋದು ಅವ್ಯಕ್ತವಾದದ್ದು. ಸ್ಫುಟ ಏವಚಯೇ ಬಹಿ, ಹೊರಗಡೆ ಇರತಕ್ಕಂತಹದ್ದು ಸ್ಫುಟವಾಗಿದೆ ಅಂತಂದ್ರೆ ಕಲ್ಪಿತ ಏವತೆ ಸರ್ವೇ, ಇದು ಕೂಡ ಸ್ಫುಟತ್ವ ಅಂತನ್ನೋದು ಕಲ್ಪಿತವೇ, ಇದರಲ್ಲಿ ಅವ್ಯಕ್ತತ್ವ ಅಂತನ್ನೋದು ಕಲ್ಪಿತವೇ. ಅದು ಬೋತ್ ಆಫ್ ದೆಮ್ ಎಲೈಕ್ ಆರ್ ಆಕ್ಷನ್ಸ್ ಆಫ್ ದಿ ಮೈಂಡ್. ವಿಶೇಷಸ್ತು ಇಂದ್ರಿಯಾಂತರೇ, ಅದು ಇಂದ್ರಿಯಗಳು ಯಾವ ಇಂದ್ರಿಯಗಳನ್ನು ಬಳಸಿ ನೀವು ನೋಡ್ತೀರಿ ಅಂತನ್ನೋದ್ರಲ್ಲಿ ವ್ಯತ್ಯಾಸ. ಇವಾಗ ಕನಸಿನಲ್ಲಿ ನಾವು ನೋಡ್ತೀವಿ, ಎದ್ದ ಮೇಲೆ ಅದು ಕಾಣಿಸೋಲ್ಲ. ಎಚ್ಚರದಲ್ಲಿ ನಾವು ನೋಡ್ತೀವಿ. ಒಂದೇನು ಹೇಳ್ತೀವಿ ಅವ್ಯಕ್ತ, ಇನ್ನೊಂದು ಸ್ಫುಟ ಅಂತ ಕರಿತೀವಿ. ಆದರೆ ಕನಸಿನಲ್ಲಿ ನಾವು ನೋಡುವಾಗ ಕೂಡ ಕಣ್ಣು ಉಪಯೋಗಿಸ್ಬೇಕು ತಾನೆ. ಕನಸಿನಲ್ಲಿ ನಾವು ಯಾರು ಹೇಳಿದ್ದು ಕೇಳಬೇಕಾದ್ರೂ ಕಿವಿ ಉಪಯೋಗಿಸ್ಬೇಕು ತಾನೆ. ಈ ಕಿವಿ ಅಂತನ್ನೋದು ಭೌತಿಕವಾದ ಕಿವಿ ಉಪಯೋಗಿಸದೇ ಇರಬಹುದು, ಕನಸಿನ ಕಿವಿಯನ್ನು ಉಪಯೋಗಿಸ್ತೀವಿ. ಕನಸಿನ ಮಾತನ್ನು ಕೇಳೋದಕ್ಕೆ ಕನಸಿನ ಕಿವಿಯನ್ನು ಉಪಯೋಗಿಸ್ತೀವಿ. ಕನಸಿನ ವಸ್ತುವನ್ನು ನೋಡೋದಕ್ಕೆ ಕನಸಿನ ಕಣ್ಣನ್ನು ಉಪಯೋಗಿಸ್ತೀವಿ ನಾವು. ಎಚ್ಚರದಲ್ಲಿ ನೋಡೋದಕ್ಕೆ ಎಚ್ಚರವಾದ ಕಣ್ಣನ್ನು ಉಪಯೋಗಿಸ್ತೀವಿ. ಎಚ್ಚರವಾದ ಶಬ್ದ ಕೇಳೋದಕ್ಕೆ ಎಚ್ಚರವಾದ ಕಿವಿಯನ್ನು ಉಪಯೋಗಿಸ್ತೀವಿ. ಸ್ವಪ್ನದಲ್ಲಿ ಇದನ್ನೇ ಇಂದ್ರಿಯಗಳನ್ನೇ ಬಳಸ್ತೀವಿ. ಇಂದ್ರಿಯಗಳ ರಿಯಾಲಿಟಿ ಎಲ್ಲಿ ಬರುತ್ತೆ? ಅರ್ಥಕಾರಿತ್ವ. ಅದು ನನ್ನ ಕಿವಿ ಇದೆ ಅಂತಂದ್ರೆ ಏನು? ನನ್ನ ಕಿವುಡಾಗಿರ್ಬೋದು, ಅದು ಕಿವಿ ಹೊರಗಡೆ ಕಾಣುತ್ತೆ. ಅದು ಕಿವಿ ವೃತ್ತಿ ಹೇಗಿದೆ ಅಂತಂದ್ರೆ ಬೇರೆಯವರು ಹೇಳಿದ್ದನ್ನು ಕೇಳಿ ಇದಕ್ಕೆ ಸರಿಯಾಗಿ ನಾನು ಉತ್ತರ ಕೊಟ್ರೆ ಕಿವಿ ಇದೆ ಅಂತ ಅರ್ಥ. ಇದಕ್ಕೆ ಅರ್ಥಕ್ರಿಯಾಕಾರಿತ್ವ ಅಂತಾರೆ. ಇವಾಗ ಕನಸಿನಲ್ಲಿ ಕೂಡ ಯಾರೋ ಹೇಳೋದನ್ನ ಕೇಳಿರ್ತೀವಿ, ಅದಕ್ಕೆ ಪ್ರತ್ಯುತ್ತರ ಕೊಟ್ಟಿರ್ತೀವಿ. ಇಂದ್ರಿಯಗಳಲ್ಲ ಅಂತ ಹೇಗೆ ಹೇಳ್ತಿರೋದನ್ನ? ಅರ್ಥಕ್ರಿಯಾಕಾರಿತ್ವ ಇದೆಯಲ್ಲ. ಯಾವುದೋ ಕಣ್ಣಿಂದ ನೋಡಿರ್ತೀವಿ, ಒಂದು ಬಾಗಿಲು ನೋಡಿರ್ತೀವಿ, ಬಾಗಿಲಿಂದ ಹೊರಗೆ ಹೋಗ್ತೀವಿ. ಅರ್ಥಕ್ರಿಯಾಕಾರಿತ್ವ ಇದೆಯಲ್ಲ ಅಲ್ಲಿ. ಅದು ಕನಸಿನ ಮನೆಯಲ್ಲಿ ಕನಸಿನ ಬಾಗಿಲ ಮೂಲಕ ನಾವು ಹೋಗ್ತೀವಿ. ಬಾಗಿಲ ನೋಡಿದ್ದುಂಟು, ಅದ್ರ ಮೂಲಕ ಹೋಗಿದ್ದುಂಟು, ಅದೇನು ಗೋಡೆ ಅಲ್ಲ. ಅಂದ್ರೆ ಅರ್ಥಕ್ರಿಯಾಕಾರಿತ್ವ ಅಂತಿದೆಯಲ್ಲ. ಇಂದ್ರಿಯಗಳು ಅಲ್ಲಿ ಉಪಯೋಗಿಸೋ ಇಂದ್ರಿಯಗಳು, ಇಲ್ಲಿ ಉಪಯೋಗಿಸೋ ಇಂದ್ರಿಯಗಳು, ಇದು ಬೇರೆ ಬೇರೆಯಾಗಿರೋದ್ರಿಂದ ಒಂದು ಅವ್ಯಕ್ತ, ಒಂದು ಸ್ಫುಟ ಅಂತ ಹೇಳ್ತೀವಿ. ವಿಶೇಷಸ್ತು ಇಂದ್ರಿಯಾಂತರೇ, ನೀವು ಯಾವ ಇಂದ್ರಿಯಗಳನ್ನು ಉಪಯೋಗಿಸಿ ವ್ಯವಹಾರ ಮಾಡ್ತೀರಿ ಅಂತ ಅನ್ನೋದ್ರ ಮೇಲೆ ಹೋಗುತ್ತೆ. ಅದು ಜೀವಂ ಕಲ್ಪಯತೆ ಪೂರ್ವಂ ತಥೋ ಭಾವಾನ್ ಪೃಥಗ್ವಿದಾನ್ ಬಾಹ್ಯಾನ್ ಆಧ್ಯಾತ್ಮಿಕಾಂಶ್ಚೈವ
ಯಥಾ ವಿದ್ಯಸ್ತಥಾ ಸ್ಮೃತಿ. ಇವನು ಕಲ್ಪನೆಗಳನ್ನು ಮಾಡಿಕೊಳ್ಳುವಾಗ ಮೊದಲು ಏನು ಕಲ್ಪನೆ ಮಾಡಿಕೊಳ್ತಾನೆ? ಒಂದು ಜೀವ ಅಂತ ಅನ್ನೋದನ್ನು ಕಲ್ಪನೆ ಮಾಡಿಕೊಳ್ತಾನೆ. ದೇ ಆರ್ ನೌ ಡೀಲಿಂಗ್ ವಿತ್ ದಿ ಆಸ್ಪೆಕ್ಟ್ಸ್ ಆಫ್ ದಿಸ್ ಮೆಂಟಲ್ ಕನ್ಸ್ಟ್ರಕ್ಷನ್. ಒಂದು ಮೂಲಭೂತವಾದ ಕನ್ಸ್ಟ್ರಕ್ಷನ್ ಏನು, ಕಲ್ಪನೆ ಏನು? ಜೀವ ಅಂತ ಅನ್ನೋ ಕಲ್ಪನೆ. ಜೀವಂ ಕಲ್ಪಯತೆ ಪೂರ್ವಂ. ಪೂರ್ವಂ ಆದೌ ಮೊದಲಲ್ಲಿ ಸಹ ಕಲ್ಪಯತೆ. ಈ ಮನುಷ್ಯ ವ್ಯವಹಾರದಲ್ಲಿ ಇರೋ ಮನುಷ್ಯ ಏನನ್ನು ಕಲ್ಪನೆ ಮಾಡಿಕೊಳ್ತಾನೆ? ಜೀವಂ ಕಲ್ಪಯತೆ. ಈ ಜೀವ ಅಂತ ಅನ್ನೋ ವಸ್ತುವನ್ನು ಕಲ್ಪನೆ ಮಾಡಿಕೊಳ್ತಾನೆ. ಈಗ ಜೀವ ಅಂತ ಅನ್ನೋ ವಸ್ತು ಈ ಕಾರ್ಯಕರಣ ಸಮುದಾಯದಲ್ಲಿ ಇಲ್ಲ. ಈ ನಮ್ಮ ದೇಹಗಳು, ಇಂದ್ರಿಯ, ಮನಸ್ಸು, ಇದರಲ್ಲಿ ಎಲ್ಲ 24 ತತ್ವಗಳಲ್ಲಿ ಜೀವ ಅಂತ ಅನ್ನೋದು ಒಂದು ತತ್ವ ಅಲ್ಲ. ಈ ಸಾಂಖ್ಯರು ಹೇಳೋ 24 ತತ್ವಗಳನ್ನ ಇವರು ಎಲ್ಲರೂ ಒಪ್ಪಿದ್ದಾರೆ. ಈ 25ನೇ ತತ್ವ ಈಶ್ವರ ಅಂತ ಹೇಳ್ತಾರೆ, ವಿನಃ ಜೀವ ಅಂತ ಹೇಳೋಲ್ಲ ಯಾರು. ಈ ಸಾಂಖ್ಯರ 24 ತತ್ವಕ್ಕೆ ಪಾತಂಜಲ ಯೋಗದವರು ಒಂದು ತತ್ವ ಸೇರಿಸಿ ಈಶ್ವರ ಅಂತ ಹೇಳಿದ ಮೇಲೆ, ಇನ್ನು ಭಾಗವತ ಸಂಪ್ರದಾಯದವರು ಇವನು ಪುರುಷ ಅಲ್ಲ ಪುರುಷೋತ್ತಮ ಅಂತ ಹೇಳಿದ್ರೂ ಕೂಡ ಈ 25-26 ತತ್ವಗಳಲ್ಲಿ ಜೀವ ಅಂತ ಅನ್ನೋದನ್ನು ಏನು ಸೇರಿಸಿಲ್ಲ. ಈ 24 ತತ್ವಗಳಲ್ಲಿ ಈ ಇಂದ್ರಿಯಗಳು, 10 ಇಂದ್ರಿಯಗಳು, 5 ಅಂತಃಕರಣ ವೃತ್ತಿಗಳು, 5 ತನ್ಮಾತ್ರೆಗಳು, 5 ಮಹಾಭೂತಗಳು, ಇಷ್ಟು ಸೇರಿ 24 ಆಗುತ್ತೆ ವಿನಃ ಈ ಜೀವ ಅಂತ ಇಲ್ಲ. ಆದರೆ ಇವೆಲ್ಲ ಒಟ್ಟು ಕೆಲಸ ಮಾಡುವಾಗ ಒಂದು ಜೀವ ಅಂತನೋ ಒಂದು ನಾಮೆನ್ಕ್ಲೇಚರ್ ಇದೆ, ಒಂದು ನಾಮ್ನ ವ್ಯವಹಾರ, ಒಂದು ಜೀವ ಅಂತನೋ ವ್ಯವಹಾರ ಇದೆ. ಇದು ಜೀವಂ ಕಲ್ಪಯತೆ ಪೂರ್ವಂ. ಈ ಜೀವ ಅಂತನೋ ಮಾತು ಇಂಡಿವಿಜುವಾಲಿಟಿ, ಇಂಡಿವಿಜುವಲ್ ಐಡೆಂಟಿಟಿ. ನಾನು ನಿನ್ನೆ ಮಲಗಿದ್ದವನು ಈಗ ಎದ್ದೆ, ನಾನು ಕೂತಿದ್ದವನು ಎದ್ದು ಹೋದೆ, ಓಡಿಯಾಡ್ತಾ ಇದ್ದವನು ಕೂತ್ಕೊಂಡೆ. ಇದೆಲ್ಲ ಈ ಜೀವ ಅಂತ ಅನ್ನೋದು ಒಂದು ಮೂಲಭೂತವಾಗಿ ಇದ್ರೆ ಇಂಥ ವ್ಯವಹಾರಗಳೆಲ್ಲ ಸರಿಯಾಗುತ್ತೆ. ಯಾರೋ ಕೂತ್ಕೊಂಡ್ರು, ಯಾರೋ ಎದ್ರು ಅಂತಲ್ಲ. ಯಾರೋ ನಿದ್ರೆ ಮಾಡಿದ್ರು, ಯಾರೋ ಇವು ನಿದ್ರೆ ಮಾಡ್ತಿದ್ದವನೇ ಎದ್ದವನೇ ಓಡಿಯಾಡ್ತಾ ಇದ್ದಾನೆ ಅಂತ ಹೇಳ್ಬೇಕಾದ್ರೆ, ಒಂದು ಕಂಟಿನ್ಯೂಟಿ ಹೇಳ್ಬೇಕಾದ್ರೆ ಐಡೆಂಟಿಟಿ ಆಫ್ ದಿ ಇಂಡಿವಿಜುವಲ್ ಇನ್ ದಿ ಮಿಡ್ಸ್ಟ್ ಆಫ್ ದಿಸ್ ಕಾಂಪ್ಲೆಕ್ಸ್, ಇದನ್ನೆಲ್ಲ ಹೇಳಬೇಕಾದ್ರೆ ಒಂದು ಜೀವ ಅಂತ ಅನ್ನೋದನ್ನ ನಾವು ಕಲ್ಪನೆ ಮಾಡಿಕೊಳ್ತೀವಿ. ಜೀವಂ ಕಲ್ಪಯತೆ ಪೂರ್ವಂ. ಇದು ನಾವು ಯಾವುದೋ ಒಂದು ವಸ್ತುವನ್ನ ಅದರ ಭಾವನೆಯನ್ನು ನಾವು ಕಲ್ಪನೆ ಮಾಡಿಕೊಂಡು ಹಾಗೆ ಜೀವವನ್ನು ಕಲ್ಪನೆ ಮಾಡಿಕೊಳ್ಳೋಲ್ಲ. ಯಾವುದೋ ಒಂದು ವಸ್ತು ಇದೆ, ಹೇಗಿರಬಹುದು? ಕಾಫಿ ಬೇಕಾದಾಗ ಕಾಫಿ ಅಂತ ಒಂದು ಮೆಂಟಲ್ ಇಮೇಜ್ ಇರುತ್ತೆ. ಆ ಮೆಂಟಲ್ ಇಮೇಜ್ ಹೀಗಿರಬಹುದು ಅಂತನ್ನೋದಿರುತ್ತೆ. ಜೀವ ಅಂತನ್ನೋದು ಹಾಗೆ ಕಲ್ಪನೆ ಅಲ್ಲ. ಜೀವಂ ಕಲ್ಪಯತೆ ಪೂರ್ವಂ. ಮೊದಲಲ್ಲಿ ಒಂದು ಕಲ್ಪನೆ ಮಾಡಿಕೊಳ್ತಾನೆ. ಆದ್ರೆ ಈ ಕಲ್ಪನೆಗೆ ಈ ಸಂಕಲ್ಪ ವಿಕಲ್ಪಾತ್ಮಕವಾದಂತಹ ಒಂದು ಅನುಶಯ ಇಲ್ಲ. ಆದ್ರಿಂದ ಪೂರ್ವಂ ಅಂತ ಹೇಳ್ಬಿಟ್ರು, ಮೊದಲಲ್ಲೇ ಇದೆ. ಪೂರ್ವ ಅಂದ್ರೇನು? ಸರ್ವಕಲ್ಪನಾ ಮೂಲ. ಉಳಿದ ಯಾವ್ಯಾವ ಕಲ್ಪನೆಗಳಿದೆಯೋ ಅದಕ್ಕೆಲ್ಲ ಮೂಲಭೂತವಾದದ್ದು ಇದು ಜೀವ. ಈ ಸೈನಿಕವ್ಯಾನಾನ್ ಅಂತ ಅಲ್ಲ, ಅದಿಲ್ಲದೆ ಇದ್ರೆ ಇಲ್ಲ. ಜೀವ ಇಲ್ಲದೆ ಇದ್ರೆ ಉಳಿದ ಯಾವ ಕಲ್ಪನೆಯೂ ಇಲ್ಲ. ಜೀವ ಇಲ್ಲದೆ ಇದ್ರೆ ಬದುಕಿರೋದೇ ಇಲ್ಲ. ಹೀಗೆ ಜೀವಂ ಕಲ್ಪಯತೆ ಪೂರ್ವಂ. ತತಃ ಅನಂತರದಲ್ಲಿ ಪೃಥಗ್ ವಿಧಾನ್ ಭಾವಾನ್, ಅನೇಕ ರೀತಿಯಾದ ಭಾವನೆಗಳನ್ನ ನಾವು ಕಲ್ಪನೆ ಮಾಡಿಕೊಳ್ತೀವಿ. ಇದರಲ್ಲಿ ಬಾಹ್ಯಾನ್, ನಮ್ಮಿಂದ ಹೊರಗಡೆ ಇರತಕ್ಕಂಥ, ಅಂದ್ರೆ ಏನು ಬಾಹ್ಯ ಅಂತನೋ ಮಾತಿಗೆ ಕ್ರಿಯಾಕಾರಕ ಫಲ ಯುಕ್ತಾನ್, ಅದರ ಬಗ್ಗೆ ಕೆಲಸ ಮಾಡಬಹುದು, ಅದು ನಮ್ಮನ್ನು ಕೆಲಸ ಮಾಡುತ್ತೆ, ಅದರಿಂದ ಒಂದು ಫಲ ಇದೆ. ಇವೆಲ್ಲ ಬಾಹ್ಯ. ಏನೋ ಒಂದು ಮಾತಾಡಿದ್ದು ಇನ್ನೊಬ್ಬರಿಗೆ ಕೇಳುತ್ತೆ, ನಾವು ಬೈದ್ರೆ ಅವರಿಂದ ಪ್ರತಿಕ್ರಿಯೆ ನಮಗೆ ಬರುತ್ತೆ, ಇದು ಬಾಹ್ಯ. ನಮ್ಮ ಮನಸ್ಸಿನಲ್ಲಿ ನಾವು ಬೈಕೊಂಡ್ರೆ ಏನೂ ಇಲ್ಲ. ಹೊರಗಡೆ ಬಾಹ್ಯಾನ್ ಕ್ರಿಯಾಕಾರಕ ಫಲ ಯುಕ್ತಾನ್ ಮತ್ತು ಆಧ್ಯಾತ್ಮಿಕಾನ್, ತಿಳುವಳಿಕೆ, ಜ್ಞಾನ, ರಾಗ, ದ್ವೇಷ
ಇವೆಲ್ಲ ಆಧ್ಯಾತ್ಮಿಕ ಒಳಗಡೆ ಇರತಕ್ಕಂಥದ್ದು. ಆಧ್ಯಾತ್ಮಿಕಾನ್ ಚ ಏವ. ಈ ಜೀವ ಅಂತನ್ನೋ ಆಧಾರದ ಮೇಲೆ ನಾವು ಹೊರಗಡೆಯ ವಸ್ತುಗಳನ್ನು, ಹೊರಗಡೆಯ ಭಾವನೆಗಳನ್ನು, ಒಳಗಡೆಯ ಭಾವನೆಗಳನ್ನು ಕಲ್ಪನೆ ಮಾಡಿಕೊಳ್ತೀವಿ. ಯಥಾ ವಿದ್ಯಸ್ತಥಾ ಸ್ಮೃತಿ. ನಮ್ಮ ಜ್ಞಾನ ಯಾವ ರೀತಿಯಾಗಿ ಇರುತ್ತೋ ಆ ರೀತಿಯಾಗಿ ವಾಸನೆಗಳು ಅಂತ ಮನಸ್ಸಿನಲ್ಲಿ ಇರುತ್ತೆ. ನಾವು ಹೇಗೆ ಹೇಗೆ ತಿಳ್ಕೊಂಡ್ರೆ ಹಾಗಾಗಿ ಸ್ಮೃತಿ ಅಂದರೆ ವಾಸನಾ ರೂಪವಾಗಿ ಒಳಗಡೆ ಅನುಶಯವಾಗಿ ಇರುತ್ತೆ. ಅನಿಶ್ಚಿತ ಯಥಾ ರಜ್ಜು ಅಂಧಕಾರೇ ವಿಕಲ್ಪಿತ ಸರ್ಪಧಾರಾದಿರ್ಭಾವೈ ತದ್ವದಾತ್ಮ ವಿಕಲ್ಪಿತ. ಈ ಆತ್ಮನನ್ನ ಎಲ್ಲರೂ ಒಂದೇ ವಿಧವಾಗಿ ಕಲ್ಪನೆ ಮಾಡಿಕೊಳ್ತಾರೋ ಅಂದ್ರೆ ಇಲ್ಲ ಅಂತ ಹೇಳ್ತಾರೆ. ಆತ್ಮ ವೇದಾಂತದಲ್ಲಿ ಆತ್ಮ ಅಂತನೋ ಒಬ್ಬ ಇರಬಹುದು. ಆದ್ರೆ ಜೀವವನ್ನು ಎಲ್ಲರೂ ಕಲ್ಪನೆ ಮಾಡಿಕೊಂಡು ಜೀವದ ಆಧಾರದ ಮೇಲೆ ಬೇರೆ ಬೇರೆ ಕಲ್ಪನೆಗಳನ್ನು ಮಾಡಿಕೊಳ್ಳುವಾಗ ಈ ಒಬ್ಬರಲ್ಲಿ ಇರತಕ್ಕಂಥ ಆತ್ಮ ಒಂದೇ ರೀತಿಯಾಗಿ ಕಲ್ಪನೆ ಮಾಡಿಕೊಳ್ಳೋದು ಉಂಟು. ಅಂದರೆ ಅನಿಶ್ಚಿತ ಯಥಾ ರಜ್ಜು ಅಂಧಕಾರೇ ವಿಕಲ್ಪಿತ ಸರ್ಪಧಾರಾದಿವಿ. ಅಂಧಕಾರದಲ್ಲಿ, ಅಂಧಕಾರ ಅಂತಂದ್ರೆ ನಾವು ಒಂದು ಸ್ವಲ್ಪ ಕಂಡೀಷನಲ್ ಆಗಿ ಹೇಳಬೇಕು. ಪೂರ್ತಿ ಕತ್ತಲೆ ಇದ್ದಾಗ ಯಾವ ವಸ್ತುವು ಕಾಣಿಸಲ್ಲ. ವಸ್ತು ಕಾಣಿಸದೇ ಇದ್ದಾಗ ಭ್ರಮೆ ಅಂತಿಲ್ಲ. ಆ ಭ್ರಮೆ ಅಂತ ಎಲ್ಲಿ ಬರುತ್ತೆ? ವಸ್ತು ಇರಬೇಕು, ಅದು ಸರಿಯಾಗಿ ತಿಳುವಳಿಕೆ ಇರಬಾರದು. ಆವಾಗ ಈ ಒಂದು ಭ್ರಮೆ ಅಂತ ಬರುತ್ತೆ. ಇದು ಸಂಸ್ಕೃತದಲ್ಲಿ ಒಂದು ಹೇಳ್ತಾರೆ, ಅಜ್ಞ ಸುಖಮಾರಾಧ್ಯ. ಅವನು ಏನೂ ಗೊತ್ತಿಲ್ಲ ಅಂದ್ರೆ ಅವನು ಒಳ್ಳೆಯವನು, ಅವನು ಏನ್ ಬೇಕಾದ್ರೂ ಹೇಳ್ಕೊಡ್ಬೋದು, ಚೆನ್ನಾಗಿ ಹೇಳ್ಬೋದು. ಅಜ್ಞ ಸುಖಮಾರಾಧ್ಯ, ಅವನ ತೃಪ್ತಿಪಡಿಸೋದು ಏನು ಕಷ್ಟ ಇಲ್ಲ, ಅವನು ಚೆನ್ನಾಗಿ ಹೇಳ್ಕೊಡ್ಬಹುದು. ಆಮೇಲೆ ಸುಖತರಮಾರಾಧ್ಯ ವಿಶೇಷಜ್ಞ, ಅವನು ಚೆನ್ನಾಗಿ ತಿಳ್ಕೊಂಡಿದ್ದಾನೆ ಅಂದ್ರೆ ನೀವು ಚೆನ್ನಾಗಿ ಹೇಳ್ಬೋದು, ಏನು ಕಷ್ಟ ಇಲ್ಲ. ಆದ್ರೆ ಜ್ಞಾನ ಲಭ ದುರ್ವಿದಗ್ಧಂ ಬ್ರಹ್ಮಾಪಿ ನರಂ ನರಂಜಯ. ಈ ಸ್ವಲ್ಪ ತಿಳ್ಕೊಂಡು ನಾನು ಹೆಚ್ಚಾಗಿ ತಿಳ್ಕೊಂಡಿದ್ದೀನಿ ಅಂತ ಅಂದುಕೊಡ್ತಾನಲ್ಲ, ಜ್ಞಾನಲಭ ದುರ್ವಿದಗ್ಧಂ. ಇದು ಹಾಗೆ ಗಾಢ ಅಂಧಕಾರ ಇದ್ರೆ ಯಾವ ವಸ್ತುಗಳು ಕಾಣಿಸೋಲ್ಲ, ಬೆಳಕಿದ್ರೆ ಚೆನ್ನಾಗಿಯೇ ಕಾಣಿಸುತ್ತೆ, ಅದು ಹಗ್ಗ ಅಂತ ಕಾಣುತ್ತೆ. ಇದು ಮಂದ ಅಂಧಕಾರ ಅಂತಿದ್ದಾಗ ಸ್ವಲ್ಪ ನಸುಗತ್ತಲೆ, ಸ್ವಲ್ಪ ಬೆಳಕು ಇದೆ, ಸ್ವಲ್ಪ ಕತ್ತಲೆಯೂ ಇದೆ, ತೀರಾ ಕತ್ತಲೆ ಅಲ್ಲ, ತೀರಾ ಬೆಳಕಲ್ಲ. ಇಂಥದ್ರಲ್ಲಿ ಯಥಾ ರಜ್ಜು ಒಂದು ಹಗ್ಗ ಅಲ್ಲಿ ಬಿದ್ದಿದ್ದಾಗ ಇದು ಅನಿಶ್ಚಿತ ಅನವಧಾರಿತ. ಇದು ಹಗ್ಗ ಅಂತ ಇವನಿಗೆ ಗೊತ್ತಿರದೇನೆ, ಗೊತ್ತಾಗದೇನೆ ಅನವಧಾರಿತ ಸತಿ ಸರ್ಪಧಾರಾದಿಭಿ ವಿಕಲ್ಪಿತ. ಇವನು ಅದನ್ನ ಹಾವು ಅಂತ ತಿಳ್ಕೊಳ್ಬಹುದು, ಎಲ್ಲೋ ನೆಲದ ಬಿರುಕು ಅಂತ ತಿಳ್ಕೊಳ್ಬಹುದು, ಅಥವಾ ಒಂದು ನೀರು ಹರಿತಾ ಇದೆ ಅಂತ ತಿಳ್ಕೊಳ್ಬಹುದು, ಅಥವಾ ಒಂದು ಬಟ್ಟೆ ಅಲ್ಲಿ ಬಿದ್ದಿದೆ ಅಂತ ತಿಳ್ಕೊಳ್ಬಹುದು. ಏನ್ ಬೇಕಾದ್ರೂ ತಿಳ್ಕೊಳ್ಬಹುದು. ಇವನು ಸರ್ಪಧಾರಾದಿಭಿ ವಿಕಲ್ಪಿತ ಭಾವೈ. ಅನೇಕವಾದ ಭಾವನೆಗಳು ಅಂದ್ರೆ ಏನು? ಆಬ್ಜೆಕ್ಟ್ ಇಸ್ ನಾಟ್ ನೋನ್ ಕ್ಲಿಯರ್ಲಿ, ದರ್ ಆರ್ 100 imaginations that work on it. ದಿಟ ಒಂದು ಸುಳ್ಳು 1000 ಇರಬಹುದು ಅಂತ ಹೇಳ್ತಾರಲ್ಲ, ಹೀಗೆ ಅನಿಶ್ಚಿತ ಸತಿ, ಅದು ಸರಿಯಾಗಿ ಗೊತ್ತಿರದೇ ಇದ್ರೆ ಅನೇಕ ವಿಧವಾದ ಭಾವನೆಗಳು ನಮ್ಮ ಮನಸ್ಸಲ್ಲಿ ಬರಬಹುದು. ಇದು ಹೀಗೋ, ಇದಿರ್ಬೋದು, ಅದಿರ್ಬೋದು, ಹಾಗಿರ್ಬೋದು, ಹೀಗಿರ್ಬೋದು. ತದ್ವತ್ ಹಾಗೆಯೇನೆ ಆತ್ಮ ವಿಕಲ್ಪಿತ. ಒಬ್ಬೊಬ್ಬರು ಈ ಆತ್ಮನನ್ನು ಒಂದೊಂದು ಬಗೆಯಾಗಿ ತಿಳ್ಕೊಳ್ತಾರೆ. ಈ ಆತ್ಮ ಅಂತನ್ನೋದು ಎಲ್ಲರಿಗೂ ಸಮಾನವಾದ ಕಲ್ಪನೆ ಅಲ್ಲ. ಸೊ ಆತ್ಮ ಅಂತನ್ನೋದು ಕೂಡ ಒಂದು ಕಲ್ಪನೆ. ಅದು ಈಚ್ ಇಂಡಿವಿಜುವಲ್ ಹ್ಯಾಸ್ ಇಸ್ ಓನ್ ಇಮ್ಯಾಜಿನೇಷನ್ ಆಫ್ ದಿ ಆತ್ಮ. ಆತ್ಮ ಅಂತನ್ನೋದು ಎಲ್ಲರಿಗೂ ಸಮಾಧಾನವನ್ನು ಕೊಡೋ ಹಾಗೆ ಒಂದು ರೀತಿಯಲ್ಲಿ ಆತ್ಮ ಅಂತ ಯಾರೂ ಅಂದುಕೊಳ್ಳೋಲ್ಲ. ತದ್ವದಾತ್ಮ ವಿಕಲ್ಪಿತ. ನಿಶ್ಚಿತಾಯ ಯಥಾ ರಜ್ವಾ ವಿಕಲ್ಪೋ ವಿಧಿವರ್ತತೆ ರಜ್ಜುರೇದೇತಿ ಚಾತ್ವೈತಂ ತದ್ವದಾತ್ಮ ವಿಧಿಷ್ಠ. ಈ ಆತ್ಮ ಸ್ವರೂಪ ಇದೆ,
ನಿಶ್ಚಿತಾಯಾಂ ಯಥಾ ರಜ್ವಾಂ ವಿಕಲ್ಪೋ ವಿನಿವರ್ತತೆ. ಬೆಳಕು ಬಂತು, ಇದು ಹಗ್ಗ ಅಂತ ನಮಗೆ ನಿಶ್ಚಯವಾಗಿ ಗೊತ್ತಾಯಿತು. ಗೊತ್ತಾದಾಗ ಇದು ಹಾವು, ನೀರು ಹರಿತಾ ಇರೋದು, ನೆಲ ಬೆರಕು ಬಿಟ್ಟಿರೋದು, ಬಟ್ಟೆ ತುಂಡು ಅಂತನ್ನೋ ಭಾವನೆಗಳು ಎಲ್ಲೂ ಹೋಯ್ತು, ಹೊರಟೋಗುತ್ತೆ. ನಿಶ್ಚಿತಾಯಾಂ ಯಥಾ ರಜ್ವಾಂ, ರಜ್ಜುವಿನಲ್ಲಿ ನಿಶ್ಚಯ ಅಂತ ಒಂದು ನಮಗೆ ಬಂದಾಗ ವಿಕಲ್ಪ ವಿನಿವರ್ತದೆ. ಈ ಮೆಂಟಲ್ ಕನ್ಸ್ಟ್ರಕ್ಟ್ಸ್ ದೇ ಆಲ್ ಡಿಸಪಿಯರ್. ಹಾಗೆ ರಜ್ಜುಹು ಏವ ಇತಿ, ಇದು ಹಗ್ಗವೇ ಅಂತನ್ನೋದು ಅದ್ವೈತಂ. ಅದು ಎರಡು ಅಂತನ್ನೋ ಭಾವನೆ ಇಲ್ಲ. ನಾನು ಒಂದು ರೀತಿಯಾಗಿ ನೋಡ್ತೀನಿ, ಇನ್ನೊಂದು ರೀತಿಯಾಗಿ ಇನ್ನೊಬ್ಬ ನೋಡ್ತಾನೆ ಅಂದ್ರೆ ನಾನಾತ್ವ ಇದ್ದಾಗ ಇದು ದ್ವೈತ. ದ್ವೈತ ಅಂದ್ರೆ ನಾನಾತ್ವ. ಅನೇಕರು ಅನೇಕ ವಿಧವಾಗಿ ನೋಡಿದಾಗ ಇದು ದ್ವೈತ ಅಂತ ಅನಿಸ್ಕೊಳುತ್ತೆ. ಈ ಆತ್ಮನನ್ನ ಒಬ್ಬೊಬ್ಬರು ಒಂದೊಂದು ಬಗೆಯಾಗಿ ನೋಡ್ತಾ ಇದ್ದಾರೆ, ದ್ವೈತವೇ ಇದು. ಆದರೆ ನಿಶ್ಚಯವಾಗಿ ಇದೇ ಆತ್ಮ ಅಂತ ಕಂಡುಕೊಂಡವರಿಗೆ ಅದ್ವೈತಂ. ಎರಡು ಅಭಿಪ್ರಾಯ ಅಂತ ಇಲ್ಲ ಅವರಲ್ಲಿ. ಇಲ್ಲಿ ಅದ್ವೈತ ಅನ್ನೋ ಜೀವಾತ್ಮ ಪರಮಾತ್ಮ ಅಂತ ಯಾವ ಅರ್ಥವೂ ಇಲ್ಲ. ಇಲ್ಲಿ ದ್ವೈತ ಅಂದ್ರೆ ಗ್ರಾಹ್ಯ ಗ್ರಾಹಕ ಭೇದ ಇರೋದು, ಅದ್ವೈತ ಅಂದ್ರೆ ಗ್ರಾಹ್ಯ ಗ್ರಾಹಕ ಭೇದ ಇಲ್ಲದೆ ಇರೋದು. ಅಂದ್ರೆ ನಾನಾ ದೃಷ್ಟಿಗಳು ಇಲ್ಲದೆ ಇರುವುದು ಅದ್ವೈತ, ಒಂದೇ ನಾನಾ ದೃಷ್ಟಿಗಳು ಇರೋದು ದ್ವೈತ, ನಾನಾ ದೃಷ್ಟಿಗಳು ಇಲ್ಲದೆ ಇರೋದು ಅದ್ವೈತ. ರಜ್ಜುರೇವೇತಿ ಚ ಅದ್ವೈತಂ ತದ್ವತ್ ಆತ್ಮ ವಿನಿಶ್ಚಿತ. ಈ ಆತ್ಮನನ್ನ ತಿಳ್ಕೊಳ್ಬೇಕು ಅಂತಂದ್ರೆ ಈ ದ್ವೈತವನ್ನ ದಾಟಿ ಅದ್ವೈತ ಅಂತನ್ನೋ ಸ್ಥಿತಿ ಮುಟ್ಟಿದಾಗ ದ್ವೈತವನ್ನು ತಿಳ್ಕೊಳ್ಳಬಹುದು. ಪ್ರಾಣಾದಿವಿರನಂತೈಶ್ಚ ಭಾವೈರೇತೈರ್ವಿಕಲ್ಪಿತ ಮಾಯೈಷಾದಸ್ಯ ದೇವಸ್ಯ ಜಯಾಯಂ ಮೋಹಿತ ಸ್ವಯಂ. ಹೀಗೆ ಒಂದೇ ಒಂದು ಆತ್ಮವಸ್ತು ಎಲ್ಲರಿಗೂ ಮೂಲಭೂತವಾಗಿ ಒಂದು ಕಲ್ಪನೆ ಇದೆ. ಎಲ್ಲರಿಗೂ ಕೂಡ ಜೀವ ಅಂತನೋ ಮೊದಲಲ್ಲೇ ಸೃಷ್ಟಿ ಮಾಡಿಕೊಳ್ತಾರೆ, ಕಲ್ಪನೆ ಮಾಡಿಕೊಳ್ತಾರೆ. ಯಾವಾಗ ಇವರಿಗೆ ಕೆಲವು ಅನುಭವಗಳಾಗಿ ನಾನು ನನ್ನದು ಅಂತನೋ ಭಾವನೆಗಳು ಬರುತ್ತೋ ಆಗ ಜೀವ ಅಂತ ಒಂದು ಕಲ್ಪನೆ ದೃಢವಾಗಿ ಕೂತ್ಕೊಳ್ಳುತ್ತೆ. ಎಲ್ಲಕ್ಕೂ ಒಂದು ಐಡೆಂಟಿಟಿ, ಕಂಟಿನ್ಯೂಯಿಟಿ ಇರುವಂತಹದ್ದು. ನೆನ್ನೆ ಮಲಗಿದವನು ಬೇರೆ, ಇವಾಗ ಎದ್ದವನು ಬೇರೆ ಅಂತ ಭಾವನೆ ನಮಗೆ ಬರೋಲ್ವಲ್ಲ. ಹೀಗೆ ಈ ಜೀವಭಾವ ಅಂತ ಬರುತ್ತಲ್ಲ, ಈ ಜೀವಭಾವ ಅಂತ ಬಂದಾಗ ಎಲ್ಲರಿಗೂ ಸಮಾನವಾಗಿ ಬಂದರೂ ಕೂಡ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿ ಇದು ಬರುತ್ತೆ. ಇದನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ. ಇವಾಗ ಸೆಲ್ಫ್ ಅಥವಾ ಐಡೆಂಟಿಟಿ ಅಂತಿದ್ರೆ ನಾನು ಅಂದ್ರೆ ಯಾರು ಅಂದ್ರೆ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಹೇಳ್ತಾರೆ. ಎಲ್ಲರೂ ಕೂಡ ಜೀವಭಾವ ಅಂತ ಅನ್ನೋದನ್ನು ಮೊದಲಲ್ಲಿ ಕಲ್ಪನೆ ಮಾಡಿಕೊಂಡ್ರೂ ಕೂಡ ಅನಂತರದಲ್ಲಿ ಬೇಕಾದ ಧರ್ಮಗಳನ್ನ ಅದರ ಮೇಲೆ ಅಧ್ಯಾರೋಪ ಮಾಡಿರೋದ್ರಿಂದ ಯಾರಿಗೂ ಕೂಡ ತಾನು ಯಾರು ಅಂತನೋ ತಿಳುವಳಿಕೆ ಸ್ಪಷ್ಟವಾಗಿ ಇಲ್ಲ. ಇದು ಅವರ ಇದು. ಹೀಗೆ ಪ್ರಾಣಾದಿಭಿ ಅನಂತೈಶ್ಚ ಭಾವೈಹಿ ಏತೈಹಿ ವಿಕಲ್ಪಿತ. ಈ ಒಂದೇ ಒಂದು ಆತ್ಮನನ್ನು ಎಲ್ಲರೂ ಕೂಡ ಜೀವಭಾವದಿಂದ ಪರಿಗಣಿಸಿದರೂ ಕೂಡ ಪ್ರಾಣ, ಅದು ಮತ್ತೊಂದು ಇತ್ಯಾದಿ ಭಾವಗಳಿಂದ ಬೇರೆ ಬೇರೆಯಾಗಿ ನೋಡ್ತಾರೆ. ಹೀಗೆ ನೋಡೋದು ಏನಿದು, ಯಾತಕ್ಕಾಗಿ ಅಂದ್ರೆ ಮಾಯಾ ಏಷಾ ತಸ್ಯ ದೇವಸ್ಯ. ಇದು ಆ ದೇವನ ಮಾಯೆ. ದೈವಿ ಮಾಯಾ ಮಮ ದುರತ್ಯಯ ಭಗವದ್ಗೀತೆಯಲ್ಲಿ ಇದೆಯಲ್ಲ, ದೈವೀ ಶೇಷ ಮಮ ಮಾಯಾ ದುರತ್ಯಯ. ಇದು ದೈವೀ ಮಾಯಾ ಅಂದ್ರೆ ದೇವದ ಗುಣವನ್ನ ಹೊಂದಿರತಕ್ಕಂಥದ್ದು. ದೇವ ಅಂದ್ರೇನು? ದ್ಯುಸ್ಥಾನಾದ್ವಾ, ದೀಪನಾದ್ವಾ, ಬೋಧನಾದ್ವಾ, ಯಾವುದು ಬೆಳಗುತ್ತೋ ಅದು ದೇವ. ಹೀಗೆ ದೈವೀ ಮಾಯಾ ಅಂದ್ರೆ ಬೆಳಗತಕ್ಕಂಥ ಮಾಯೆ. ನಾಟ್ ದ ಡಾರ್ಕ್ನೆಸ್ that hides or conceals, but what shows up. ಇವಾಗ ಇದರಲ್ಲಿ ಈ ಆವರಣ ವಿಕ್ಷೇಪ ಅಂತ ವಿದ್ಯೆಯಲ್ಲಿ ಆವರಣ ಅಂತ ಅಂದ್ರೆ ನಮ್ಮ ಸ್ವರೂಪ ನಮ್ಗೆ ಗೊತ್ತಾಗದೇ ಇರೋದು ಆವರಣ. ಆದರೆ ನಾನು ದೇಹ, ನಾನು ಇಂದ್ರಿಯಗಳು, ನಾನು ಅದು, ನಾನು ಇದು, ಇವೆಲ್ಲ ವಿಕ್ಷೇಪಗಳು.
ಇದು ಈ ಪ್ರೊಜೆಕ್ಷನ್ಸ್. ಇಲ್ಲಿ ಈ ಮಾಯಾ ಅಂತ ಅನ್ನೋ ಮಾತಿಗೆ ಪ್ರೊಜೆಕ್ಷನ್ ಅಂತ ಅರ್ಥ. ಇದು ನಾಟ್ ಹೈಡಿಂಗ್. ದೈವೀ ಮಾಯಾ ಹಿ ಏಷಃ. ಇದು ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಆತ್ಮನನ್ನು ನೋಡ್ತಾ ಇರಲ್ಲ. ಏನು ಕಾರಣ ಅಂದ್ರೆ ಇದು ದೈವೀ ಮಾಯಾ. ಇದು ಬೆಳಗತಕ್ಕಂತಹ ಒಂದು ಮಾಯಾ ಅಂತ ಒಂದಿದೆ. ಯಯ ಯಾವುದರಿಂದ ಅಯಂ ಸ್ವಯಂ ಮೋಹಿತ. ಈ ಮನುಷ್ಯ ಇದಾದ ಇವನಿಂದಲೇ ಹುಟ್ಟಿದ ಮಾಯೆ ಇವನನ್ನೇ ಮರಳು ಮಾಡಿದೆ. ಬೇರೆಯವರನ್ನು ಮರಳು ಮಾಡೋದಿರಲಿ, ಇವನು ಹಿ ಈಸ್ ಹಿಮ್ಸೆಲ್ಫ್ ಡೆಲ್ಯೂಟೆಡ್, ಸೆಲ್ಫ್ ಡೆಲ್ಯೂಟೆಡ್. ಇದು ಯಯಾಯಂ ಮೋಹಿತ ಸ್ವಯಂ. ಇನ್ನು ಮುಂದಕ್ಕೆ ಈ ಯಾವ್ಯಾವ ರೀತಿಯಾಗಿ ಕಲ್ಪನೆಗಳನ್ನು ಮಾಡಿಕೊಳ್ತಾರೆ ಜನ ಅಂತ ಒಂದು ಲಾಂಗ್ ಸೀರೀಸ್ ಬರುತ್ತೆ. ಇದು ಆತ್ಮನನ್ನ ಅನೇಕ ವಿಧವಾಗಿ ಕಲ್ಪನೆ ಮಾಡಿಕೊಳ್ತಾರಲ್ಲ, ಯಾವ ರೀತಿಯಾಗಿ ಕಲ್ಪನೆ ಮಾಡಿಕೊಳ್ತಾರೆ. ಇದಕ್ಕೆ ವ್ಯಾಖ್ಯಾನ ಬರೆದವರು ಇಲ್ಲಿ ಆಚಾರ್ಯರದ್ದು ಒಂದು ವ್ಯಾಖ್ಯಾನ ಇದೆಯಲ್ಲ, ಇದರಲ್ಲಿ ಇದನ್ನೆಲ್ಲ ತೇಲಿಸ್ಬಿಟ್ಟು ಇದಕ್ಕೇನು ಹೇಳಿದೇನೆ ಕಡೆಯಲ್ಲಿ ಪ್ರಾಣಾದಿ ಶ್ಲೋಕಾನಾಂ ಪ್ರತ್ಯೇಕಂ ಪದಾರ್ಥ ವ್ಯಾಖ್ಯಾನೆ ಫಲ್ಗು ಪ್ರಯೋಜನತ್ವಾತ್ ಪ್ರಸಿದ್ಧ ಪದಾರ್ಥತ್ವಾಚ್ಚ ಯತ್ನೋ ನಕೃತಃ. ಇದು ಆಚಾರ್ಯರು ಎಲ್ಲಿಯೂ ಕೂಡ ಉಪನಿಷತ್ ಭಾಷ್ಯದಲ್ಲಿ ಅಥವಾ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೀಗೆ ಅವರು ನುಂಚಿಕೊಂಡು ಹೋಗಿಲ್ಲ. ಎಲ್ಲಿ ಸ್ಪಷ್ಟವಾಗಿ ಗೊತ್ತಾಗಿಲ್ವೋ ಆ ತೆಲುಗಲ್ಲಿ ಹೇಳ್ತಾ ಇಲ್ಲ, ನೀಗೆ ಕಡೆ ಸಂದೇಹ ನಾಲ್ಕು ವರ್ಕ. ಇಲ್ಲಿ ಆಚಾರ್ಯರು ಇದು ಯಾವುದು ಇಲ್ಲಿ ಅನೇಕ ವಿಧವಾಗಿ ಹೇಳಿದ್ದಾರೆ. ಇಲ್ಲಿ ಏನು ತೇಲಿಸ್ಬಿಟ್ಟಿದ್ದಾರೆ, ಇವೆಲ್ಲವೂ ಕೂಡ ಪ್ರಾಣಾದಿ ಶ್ಲೋಕಾನಾಂ. ಈ ಶ್ಲೋಕಗಳು ಪ್ರತ್ಯೇಕಂ ಪದಾರ್ಥ ವ್ಯಾಖ್ಯಾನೆ ಫಲ್ಗು ಪ್ರಯೋಜನತ್ವಾದ. ಅದು ಪ್ರತ್ಯೇಕವಾಗಿ ಅದನ್ನು ಹೇಳ್ತಾ ಹೋದ್ರೆ ನೀನ್ ಆಬ್ಜೆಕ್ಟಿವ್ ಏನಿದೆ, ಏನು ಸ್ವಾರಸ್ಯ ಇದೆ, ಫಲ್ಗು ಪ್ರಯೋಜನ ಲಿಟಲ್ ಯೂಸ್. ಇಂಥ ಶ್ಲೋಕಗಳಿಗೆ ವ್ಯಾಖ್ಯಾನ ಮಾಡಿ ಏನು ಪ್ರಯೋಜನ ಇಲ್ಲದೆ ಇರೋದ್ರಿಂದ ಪ್ರಸಿದ್ಧ ಪದಾರ್ಥತ್ವ, ಈ ಮಾತುಗಳಿಗೆ ಅರ್ಥ ಪ್ರಸಿದ್ಧವಾಗಿಯೇ ಇದೆ. ಆದ್ರಿಂದ ಇಲ್ಲಿ ಯತ್ನ ನಕೃತ, ಇಲ್ಲಿ ವ್ಯಾಖ್ಯಾನ ಮಾಡೋದಕ್ಕೆ ನಾನು ಪ್ರಯತ್ನ ಪಟ್ಟಿಲ್ಲ. ಇಲ್ಲಿ 10-15 ಶ್ಲೋಕಗಳನ್ನು ಯಾಕೆ ಬರೆದ್ರು ಅವರು ಗೌಡಪಾದಾಚಾರ್ಯರು? ಅಷ್ಟು ಅದು ತೀರಾ ಅದು ಇರ್ರೆಲೆವೆಂಟ್ ಆದ್ರೆ, ಇಫ್ ಇಟ್ಸ್ ಇನ್ಸಿಗ್ನಿಫಿಕೆಂಟ್, ಒಂದು 10-15 ಶ್ಲೋಕಗಳಿದೆ, 10-15 ಕಾರಿಕೆಗಳಿದೆ ಇಲ್ಲಿ. ಸೊ ದೇ ಹ್ಯಾವ್ ಗಾನ್ ಅಬೌಟ್ ಇಟ್ ಇನ್ ಸಿಸ್ಟಮ್ಯಾಟಿಕ್ ಡೀಟೇಲ್. ಇದು ಅದು 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 ಎಲ್ಲ ತೋರಿಸ್ತಾರೆ. ಇದನ್ನ ಫಲ್ಗು ಪ್ರಯೋಜನ ಅಂತ ಕರೆದುಬಿಟ್ಟಿದ್ದಾರೆ. ಅದು ಯಾಕೆ ಟು ಸೇವ್ ಹಿಸ್ ಸ್ಕಿನ್ ಅದು ಇಲ್ಲಿ ಚೆನ್ನಾಗಿದೆ. ಇದು ಭಾಗ ಇವರು ಬಿಟ್ಟರು ಅಂತ ಬೇರೆಯವರು ಬಿಟ್ಟಿಲ್ಲ. ಇಲ್ಲಿ ವ್ಯಾಖ್ಯಾನಕಾರರು ಫಲ್ಗು ಪ್ರಯೋಜನ ಪ್ರಸಿದ್ಧ ಪದಾರ್ಥ ಅಂತ ಆದರೂ ಕೂಡ ಬೇರೆ ವ್ಯಾಖ್ಯಾನಕಾರರು ಎಲ್ಲ ಮಾಡಿದ್ದಾರೆ. ಇಲ್ಲಿ ಏನೇನು ಯಾವ್ಯಾವ ರೀತಿಯಿಂದ ಹೇಳಿದ್ದಾರೆ. ಇಲ್ಲಿ ಬಿಟ್ಟರು ಶಂಕರಾಚಾರ್ಯ, ಇಲ್ಲಿ ಬಿಟ್ಟರು ಶಂಕರಾಚಾರ್ಯರು ಅಂತ ವ್ಯಾಖ್ಯಾನ. ಇವರು ರಾಮಾನುಜರು ಆಚಾರ್ಯರಲ್ಲ ಅಲ್ಲ, ರಾಮಾನುಜರು ಮತ್ತೆ ಅವರೆಲ್ಲ ಬರದೇ ಇಲ್ವಲ್ಲ ಇದಕ್ಕೆಲ್ಲ. ಅವರ ಪ್ರಕಾರ ಇದು ಗ್ರಂಥವೇ ಅಲ್ಲ. ಮಧ್ವಾಚಾರ್ಯರು ಬರೀ ಆಗಮ ಪ್ರಕರಣಕ್ಕೆ ಮಾತ್ರ ಒಂದು ವ್ಯಾಖ್ಯಾನ ಬರೆದಿದ್ದಾರೆ. ಉಳಿದು ಎರಡಕ್ಕೆ ಅವರು ಏನು ಬರದೆ ಅದು ವೈಚಿತ್ಯ. ಮಿಕ್ಕಾದ ರಂಗರಾಮಾನುಜವಾಗಿ ಇದಕ್ಕೆ ಇದ್ಯಾವ ಭಾಷೆಯೂ ಇಲ್ಲ. ಇದಕ್ಕೆ ಆನಂದಗಿರಿ ಟೀಕಾ ಇದೆ. ಆನಂದಗಿರಿ ಟೀಕಾನೂ ಇಲ್ಲ ಇದಕ್ಕೆ. ಆನಂದಗಿರಿ ಟೀಕಾ ಇದೆ. ಇನ್ನೊಂದು ಶಂಕರಾನಂದರದ್ದು ಅಂತ ಒಂದು ಟೀಕಾ ಇದೆ. ಆಮೇಲೆ ಮಧುಸೂದನ ಸರಸ್ವತಿಗಳದ್ದು ಒಂದು ಟುಪ್ ಟೀಕಾ ಅಂತ ಹೇಳಿ ಸಂಗ್ರಹವಾಗಿ ಒಂದು ಟೀಕಾ ಇದೆ. ಆಮೇಲೆ ಈ ಇವರು ಅನುಭೂತಿ ಸ್ವರೂಪಾಚಾರ್ಯ ಅವರು ವ್ಯಾಖ್ಯಾನ ಇಲ್ಲಿದೆ. ಅದರಿಂದ ಇಲ್ಲಿ ಬೇರೆ ಮತಗಳವರು ಇದನ್ನ ಕನ್ಸಿಡರೇ ಮಾಡಿಲ್ಲ. ಇದಕ್ಕೆ ಮಾಡೋದನ್ನ ನೋಡಿಯೇನೆ ಅವರು ಪ್ರಚಂಡ ಬೌದ್ಧರು ಅಂತ ಹೇಳಿ ಆಚಾರ್ಯ. ಆದ್ರೆ ಮುಂದೆ ಹೇಳೋದು ತುಂಬಾ ಸ್ವಾರಸ್ಯವಾಗಿದೆ. ಅಂದ್ರೆ ಏನು, ಇಟ್ಸ್ ಆಫ್ ಹಿಸ್ಟಾರಿಕಲ್ ರೆಲೆವೆನ್ಸ್. ಯಾರ್ಯಾರು ಯಾವ ಕಾಲದಲ್ಲಿ ಏನೇನು ಆತ್ಮ ಪದಾರ್ಥವನ್ನು ಯಾವ ರೀತಿಯಾಗಿ ಜಿಜ್ಞಾಸೆ ಮಾಡಿದ್ದಾರೆ ನಮ್ಮಲ್ಲಿ ಅಂತ. ಪ್ರಾಣ ಇತಿ ಪ್ರಾಣವಿದೋ ಭೂತಾನೀಚ ತದ್ವಿದಃ ಗುಣಾ ಇತಿ ಗುಣವಿದಃ ತತ್ವಾನೀತಿ ಚ ತದ್ವಿದಃ ಪಾದ ಇತ್ಯಾದಿ ಉದ್ದಕ್ಕೆ ಹೇಳ್ಕೊಂಡು ಹೋಗ್ತಾರೆ. ಒಂದೇ ರೀತಿಯಾಗಿ ಶ್ಲೋಕಗಳು ಬರುತ್ತೆ.
ಹೀಗೆ ಗುಣಗಳನ್ನ ಇಲ್ಲಿ ಪ್ರಾಣಗಳನ್ನು ತಿಳಿದವರು, ಪ್ರಾಣವನ್ನು ತಿಳಿದವರು ಇದನ್ನು ಪ್ರಾಣ ಅಂತ ಹೇಳ್ತಾರೆ. ಆತ್ಮನನ್ನು ಹೇಗೆ ತಿಳ್ಕೊಳ್ತಾರೆ ಅವರು? ಆತ್ಮ ಅಂದ್ರೆ ಏನು? ಪ್ರಾಣ ಅಂತ ಆತ್ಮ ಅಂತ ತಿಳ್ಕೊಳ್ತಾರೆ. ಪ್ರಾಣೋ ಹಿ ಆತ್ಮ ಅಂತ ಉಪನಿಷತ್ತಿನಲ್ಲೇ ಮಾತುಗಳು ಬರುತ್ತೆ. ಹಿರಣ್ಯಗರ್ಭ, ಪ್ರಾಣ ಅಂದ್ರೆ ಹಿರಣ್ಯಗರ್ಭ ಅಂತ ಹೇಳಿ, ಹೈರಣ್ಯಗರ್ಭರು ಅಂದ್ರೆ ಹಿರಣ್ಯಗರ್ಭ ಅಂತ ಅನ್ನೋದನ್ನೇ ಆಶ್ರಯಿಸಿರತಕ್ಕಂಥ ಹಿರಣ್ಯಗರ್ಭ ಮತ ಅಂತ ಒಂದಿದೆ. ಈ ಹಿರಣ್ಯಗರ್ಭ ಮತ ಸಾಂಖ್ಯರಲ್ಲಿ ಒಂದು ಗುಂಪು. ಇವರು ಪ್ರಾಣನೇ ಆತ್ಮ, ಪ್ರಾಣನನ್ನು ಬಿಟ್ಟು ಬೇರೆ ಆತ್ಮ ಅಂತ ಇಲ್ಲ. ಅದು ಯಾವುದು ಎಲ್ಲವನ್ನೂ ಕ್ರಿಯಾಕಾರಕವಾಗಿ ಮಾಡುತ್ತೋ ಅದು ಪ್ರಾಣ. ಪ್ರಾಣ ಅಂದ್ರೆ ಎಲ್ಲೋ ಒಂದು ಕಡೆ ಇದೆ, ಓಡಿಯಾಡುತ್ತೆ ಅಂತಲ್ಲ. ಯಾವುದು ದೇಹ, ಇಂದ್ರಿಯ, ಮನಸ್ಸು ಇತ್ಯಾದಿಗಳು ಎಲ್ಲವನ್ನೂ ಕೂಡ ಕ್ರಿಯಾತ್ಮಕವನ್ನಾಗಿ ಮಾಡುತ್ತೋ, ದೇ ಮೇಕ್ ಇಟ್ ಆಕ್ಟಿವ್, ದೇ ಆರ್ ಎನರ್ಜೈಸ್ಡ್, ಇದನ್ನ ಆತ್ಮ ಅಂತ ಕರೆದು, ಇದು ಪ್ರಾಣ ಅಂತ ಕರೆದು ಇದೇ ಆತ್ಮ. ಆ ಪ್ರಾಣವನ್ನು ಬಿಟ್ಟು ಬೇರೆ ಆತ್ಮ ಅಂತ ಇಲ್ಲ. ಈ ಪ್ರಾಣದಲ್ಲಿ ಸೂಕ್ಷ್ಮ ಶರೀರ, ಸ್ಥೂಲ ಶರೀರ, ಕಾರಣ ಶರೀರ ಅಂತ ಶರೀರ ತ್ರಯ ಇದೆ. ಸ್ಥೂಲ ಶರೀರ ಅಂತಂದ್ರೆ ಯಾವುದು ಪ್ರತ್ಯಕ್ಷ ಗೋಚರವಾಗುತ್ತೆಯೋ ಅದು ಸ್ಥೂಲ ಶರೀರ. ಯಾವುದು ಅನುಮೇಯವಾದದ್ದು, ಅನುಮಾನಕ್ಕೆ ಮಾತ್ರ ಬರ್ತದೆ, ಇದು ಸೂಕ್ಷ್ಮ ಶರೀರ. ಸೂಕ್ಷ್ಮ ಶರೀರದ ವ್ಯಾಪಾರಿಗಳಲ್ಲಿ ಇವನಿಗೆ ಕೋಪ ಬಂದಿದೆ ಅಂತ ಹೇಗೆ ಹೇಳ್ಬೋದು? ಅವನ ಕಣ್ಣು ನೋಡಿ ಹೇಳಬೇಕು. ಅವನಿಗೆ ಕೋಪ ಅಂತ ಅನ್ನೋದೇನು ಹೊರಗಡೆ ಕಾಣಿಸ್ಕೊಳ್ಳಲ್ಲ. ಇವನಿಗೆ ಪ್ರೀತಿ ಇದೆ ಅಂತ ಹೇಗೆ ಹೇಳಬೇಕು? ಅವನ ಮಾತಿನಿಂದ ಹೇಳಬೇಕು, ಅವನ ಚರ್ಯೆಯಿಂದ ಹೇಳಬೇಕು. ಇವೆಲ್ಲ ಅನುಮೇಯವಾದದ್ದು. ಇದೆಲ್ಲ ಸೂಕ್ಷ್ಮ ಶರೀರಕ್ಕೆ ಸಂಬಂಧಪಟ್ಟಿದ್ದು. ಮತ್ತು ಈ ದೇಹ, ಇಂದ್ರಿಯ, ಮನಸ್ಸು ಎಲ್ಲವೂ ಒಟ್ಟಾಗಿ ಒಂದು ಕಡೆ ಅದು ಜನ್ಮ ತಳಿಬೇಕಾದ್ರೆ ಒಂದು ಕಾರಣ ಅಂತ ಒಂದು ಶರೀರ ಇರಬೇಕು. ಇಂಥ ಕಡೆಯೇ ಜನ್ಮ ತಳಿಬೇಕು, ಇಂಥವರೇ ಇವನಿಗೆ ಮಾತಾಪಿತೃಗಳು, ಇಂಥ ಸಂದರ್ಭಗಳೇ ಇವನಿಗೆ ಬರಬೇಕು ಅಂತ ಎಲ್ಲ ನಿಯತಿಯಿಂದ ಮಾಡತಕ್ಕದ್ದನ್ನ ಕಾರಣ ಶರೀರ ಅಂತ ಕರೆದಿದ್ದಾರೆ. ಹೀಗೆ ಈ ಕಾರಣ, ಸೂಕ್ಷ್ಮ ಮತ್ತು ಸ್ಥೂಲ ಈ ಮೂರೂ ಶರೀರಗಳು ಯಾರಿಗಿದೆ? ಈ ಪ್ರಾಣನಿಗೆ ಇರೋದು. ಈ ಪ್ರಾಣ ಅಂತ ನೋನೇ ಸಂಕ್ರಾಮತಿ, ಒಂದು ಕಡೆಯಿಂದ ಒಂದು ಕಡೆಗೆ. ಆದ್ರೆ ಪ್ರಾಣ ನಿಂತು ಹೋಯಿತು ಅಂತ ನಾವು ಹೇಳ, ಪ್ರಾಣ ಹೋಯಿತು ಅಂತಂತೆ. ಒಂದು ಕಡೆ ಇದ್ದ ಪ್ರಾಣ ಇನ್ನೊಂದು ಕಡೆ ಹೋಯಿತು ಅಂದ್ರೆ ಪ್ರಾಣ ಇಲ್ಲಿ ಮುಗಿದೋಯ್ತು ಅಂದ್ರೆ ಪ್ರಾಣ ಅಳಿಯಿತು ಅಂತ ಹೇಳೋಲ್ಲ, ಪ್ರಾಣ ಹೋಯಿತು ಅಂತಂತಾರೆ. ಅಂದ್ರೆ ಏನು? ಪ್ರಾಣ ಸಂಕ್ರಾಮತಿ, ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಪ್ರಾಣವೇ ಹೋಗತಕ್ಕಂತಹದ್ದು. ಈ ದೇಹದಲ್ಲಿ ಪ್ರಾಣ ಹೋದದ್ರಿಂದ ನಿಶ್ಚೇತನವಾಯಿತು, ಜಡವಾಯಿತು, ಶವವಾಯಿತು. ಇನ್ನೊಂದು ಕಡೆ ಅದು ಹೋಗಿ ಸೇರಿಕೊಂಡಿದ್ರಿಂದ ಚೇತನವಾಯಿತು. ಅದು ಹೀಗೆ ಪ್ರಾಣ ಅಂತನ್ನೋದೇ ಆತ್ಮ, ಆತ್ಮ ಅಂತನ್ನೋದು ಪ್ರಾಣ ಅಂತಲೇ ಅರ್ಥ ಅಂತ. ಪ್ರಾಣ ಇತಿ ಪ್ರಾಣವಿದ, ಇದು ಹೈರಣ್ಯಗರ್ಭೀಯ ಮತ್ತು ವೈಶೇಷಿಕಾಶ್ಚ. ಈ ಪ್ರಾಣ ಅಂತನ್ನೋದೇ ಕಾರಣ, ಜಗತ್ತಿಗೆ ಕಾರಣವಾದದ್ದೇ ಪ್ರಾಣ. ಪ್ರಾಣವೆಂದರೆ ಇಡೀ ಜಗತ್ತು ಬಂತು. ಪಂಚಭೂತಗಳ ಸಮುದಾಯ, ಪೃಥ್ವಿ, ಅಪ್, ತೇಜೋ, ವಾಯುರಾಕಾಶಗಳು ಒಟ್ಟು ಕೂಡಿದರೆ ಅದನ್ನೇ ಪ್ರಾಣ ಅಂತನ್ನೋದು ವೈಶೇಷಿಕರ ಮತ. ಇದು ಈ ಪ್ರಾಣ ಅಂತನ್ನೋದು ಇಟ್ಸ್ ಎ ಕನ್ಗ್ಲಾಮರೇಷನ್ ಆಫ್ ದಿ 5 ಭೂತಾಸ್. ವೆನ್ ದೇ ಕಮ್ ಟುಗೆದರ್, ದಿ ಫೋರ್ಸ್ ದಟ್ ಬ್ರಿಂಗ್ಸ್ ದೆಮ್ ಟುಗೆದರ್ ಇಸ್ ಪ್ರಾಣ. ಇದನ್ನೇ ಇವರು ಯೋಗದವರು, ಪಾತಂಜಲಿ ಯೋಗದವರು ಈಶ್ವರ ಅಂತ ಕರೆದರು. ಸೊ ಈ ಪ್ರಾಣ ಅಂತನ್ನೋದನ್ನ ಹೀಗೆ ಹಿರಣ್ಯಗರ್ಭ ಪಂಥದವರು ಅದನ್ನು ಪ್ರಾಣ ಅಂತ ತಗೊಂಡು, ವೈಶೇಷಿಕರು ಕಾರಣ ಅಂತ ತಗೊಂಡು, ಪಾತಂಜಲರು ಅದನ್ನು ಈಶ್ವರ ಅಂತ ಯಾವುದನ್ನು ಕರೆದಿದ್ದಾರೋ ಇದನ್ನ ಪ್ರಾಣಯಿತಿ ಪ್ರಾಣವಿದ, ಈ ಆತ್ಮನನ್ನ ಪ್ರಾಣ ಅಂತ ಕೆಲವರು ಕಲ್ಪನೆ ಮಾಡಿಕೊಡ್ತಾರೆ. ಇದೆಲ್ಲ ಕಲ್ಪನೆಗಳೇ, ಇಲ್ಲಿ ಮುಂದೆ ಬರೋದೆಲ್ಲ ಕಲ್ಪನೆಗಳೇ. ಇದನ್ನು ಬಿಟ್ಟು ಏನಿದೆ ಅಂತ ಅನ್ನೋದನ್ನ ಹೇಳೋಲ್ಲ, ಎಲ್ಲ ಕಲ್ಪನೆಗಳು ಹೀಗಿದೆ. ಆಲ್ ಆಫ್ ದೆಮ್ ಆರ್ ಟ್ರೂ. ಈ ಯಾವುದೋ ಒಂದು ದಿಟ, ಯಾವುದೋ ಒಂದು ಸುಳ್ಳು ಅಂತಲ್ಲ, ನಾನಾ ವಿಧವಾಗಿ ಕಲ್ಪನೆಗಳು ಅಂತ ಲೋಕದಲ್ಲಿ ಇದೆ. ಭೂತಾನಿ ಇತಿ ಚ ತದ್ವಿಧ. ಈ ಭೂತಾನಿ ಅಂತನ್ನುವಾಗಿ ವ್ಯಾಖ್ಯಾನಕಾರರು ಹೇಳ್ತಾರೆ. ಈ ವ್ಯಾಖ್ಯಾನ ಇವರು ಅನುಭೂತಿ ಸ್ವರೂಪಾಚಾರ್ಯರು ಹೇಳ್ತಾರೆ. ಚತ್ವಾರಿ ಇತಿ, 4 ಭೂತಗಳಿರೋದು ಅಂತ ಚಾರ್ವಾಕ. ಈ ಚಾರ್ವಾಕರು ಆಕಾಶ ಅನ್ನೋದನ್ನು ಒಪ್ಪಿಕೊಳ್ಳಲ್ಲ. ಈ ಮಿಕ್ಕಾದ 4 ಭೂತಗಳನ್ನು ಒಪ್ಕೊಳ್ತಾರೆ. ಪೃಥ್ವಿ, ಅಪ್, ತೇಜೋ, ವಾಯು ಇಷ್ಟನ್ನು ಒಪ್ಕೊಳ್ತಾರೆ. ಇದು ಎಲ್ಲ
ವ್ಯವಹಾರಕ್ಕೆ ಯಾವುದು ಆಸ್ಪದ ಮಾಡಿಕೊಡುತ್ತೋ ಅದನ್ನ ಆಕಾಶ ಅಂತ ವ್ಯವಹಾರ ಮಾಡ್ತಾರೆ ಅಷ್ಟೇ. ವ್ಯವಹಾರ ಅಂತ ಒಂದು ಪ್ರತ್ಯೇಕವಾಗಿ ಒಂದು ಭೂತ ಅಂತ ಪರಿಗಣಿಸ್ತೇನೆ. ಈ 4 ಭೂತಗಳು ವ್ಯವಹಾರ ಮಾಡೋದಕ್ಕೆ ಆಸ್ಪದವಾಗತಕ್ಕಂಥದ್ದು ಆಕಾಶ. ಅದರಿಂದ ಚತ್ವಾರಿ ಭೂತಾನಿ ಇತಿ ತದ್ವಿಧ ಅಂದ್ರೆ ಚಾರ್ವಾಕ ಲೋಕಾಯತಿಕರು ಹೀಗೆ 4 ಭೂತಗಳೇ ಇರೋದು. 4 ಭೂತಗಳು ಒಟ್ಟಿಗೆ ಸೇರಿದಾಗ ಆತ್ಮ ಅಂತ ಕರೀತೀವಿ. ಈ 4 ಭೂತಗಳು ಬೇರೆ ಬೇರೆಯಾಗಿ ಹೊರಟೋದಾಗ ಅದನ್ನ ಮರಣ ಅಂತ ಕರೀತೀವಿ. 4 ಭೂತಗಳು ಒಟ್ಟಿಗೆ ಸೇರಿಕೊಳ್ಳೋದು ಜನ್ಮ, ಅದು ಸ್ಕ್ಯಾಟರ್ ಆಗಿ ಹೋಗೋದು ಮರಣ. ಈ ಜನ್ಮ ಮರಣ ಅಥವಾ ಜೀವಿತದಲ್ಲಿ ಈ 4 ಭೂತಗಳನ್ನು ಬಿಟ್ಟು ಬೇರೆ ಏನೂ ಇಲ್ಲ. ಈ ಜನ್ಮ ಮರಣ ಅವಧಿಯಲ್ಲಿ ಅಂತರಾಳದಲ್ಲಿ ಈ 4 ಭೂತಗಳು ಹೇಗೆ ವ್ಯವಹಾರ ಒಟ್ಟಾಗಿ ಮಾಡುತ್ತೀಯೋ ಅದನ್ನ ಆತ್ಮ ಅಂತ ಕರೀತೀವಿ ಅಂತ ಚಾರ್ವಾಕರ ಸಿದ್ಧಾಂತ. ಎಲ್ಲರೂ ಆತ್ಮ ಅಂತ ಅನ್ನೋದನ್ನು ಒಪ್ಕೊಳ್ತಾರೆ, ಆದ್ರೆ ಆತ್ಮ ಏನು ಅಂತ ಒಪ್ಕೊಳ್ಳೋಲ್ಲ ಅಷ್ಟೇ. ಇವಾಗ ಚಾರ್ವಾಕರ ಆತ್ಮ ಅಂತಂದ್ರೆ ಏನು? ಜನ್ಮಕ್ಕೂ ಮರಣಕ್ಕೂ ನಡುವೆ ಈ ಭೂತಗಳು ಯಾವ ರೀತಿಯಲ್ಲಿ ಹೊಂದಾಣಿಕೆಯಿಂದ ಕೆಲಸ ಮಾಡುತ್ತೆ ಇದನ್ನ ಆತ್ಮ ಅಂತ ಕರೀತೀವಿ. ಭೂತಾನಿ ಪೃಥಿವ್ಯಾದೀನಿ ಇತಿ ತದ್ವಿಧ ಗುಣ ಇತಿ ಗುಣವಿಧ. ಗುಣಗಳು ಸತ್ವ ರಜಸ್ ತಮಸ್ಸು ಈ 3 ಗುಣಗಳೇ ಪ್ರಕೃತಿಯಿಂದ 3 ಗುಣಗಳು. ಎಲ್ಲವೂ ಪ್ರಕೃತಿಯಿಂದ ಆದದ್ದು. ಅಂದ್ರೆ ಏನು? ಎಲ್ಲದರಲ್ಲಿಯೂ 3 ಗುಣಗಳಿದೆ. ಈ 3 ಗುಣಗಳನ್ನು ಬಿಟ್ಟು ಆತ್ಮತತ್ವ ಅಂತ ಬೇರೆ ಇಲ್ಲ. ಈ ಪೃಥ್ವಿ ಈ ಸತ್ವ ರಜಸ್ತಮೋ ಗುಣಗಳು ಯಾವ ಒಂದು ಹದದಲ್ಲಿ ಕೆಲಸ ಮಾಡುತ್ತೀವಿ ಇದನ್ನ ಆತ್ಮ ಅಂತ ಕರೀತೀವಿ. ಅಂದ್ರೆ ಏಕಮೂಲಂ ಗುಣಾಶ್ರಯಂ ಆತ್ಮ ಇತಿ ಸಾಂಖ್ಯರು ಹೇಳೋ ತತ್ವ. ಈ ಸಾಂಖ್ಯರು ಇದನ್ನ ಒಂದೇ ಒಂದು ನೆಲೆಯಲ್ಲಿ 3 ಗುಣಗಳಿದ್ದು ಒಂದಕ್ಕೊಂದು ಬಿಡದೆ ಏಕತಾನವಾಗಿ ವ್ಯವಹಾರ ಮಾಡ್ತಾ ಇದ್ರೆ ಇದನ್ನ ಆತ್ಮ ಅಂತ ಕರೀತೀವಿ. ದಿ ಕಂಟಿನ್ಯೂಟಿ ಆಫ್ ದಿ ಫಂಕ್ಷನಿಂಗ್ ಆಫ್ ದಿ ಗುಣಾಸ್, ದಿಸ್ ಈಸ್ ಇಮ್ಯಾಜಿನ್ಡ್ ಆಸ್ ದಿ ಆತ್ಮ. ಹೇಗೆ ನಾವು ನದಿಯಲ್ಲಿ ನೀರಿನ ಹನಿಗಳು ಹೋಗ್ತಾ ಇದ್ರು ಕೂಡ ನದಿ ಅಂತ ವ್ಯವಹಾರ ಮಾಡ್ತೀವಲ್ಲ, ಹಾಗೆ ನಾವು ಆತ್ಮ ಅಂತ ವ್ಯವಹಾರ ಮಾಡ್ತೀವಿ. ಗುಣಗಳೇ ಇಲ್ಲಿ ಕೆಲಸ ಮಾಡ್ತಿರೋದು. ಗುಣ ಗುಣೇಶು ವರ್ತಂತೆ ಇತಿ ಮತ್ವ ನ ಸಜ್ಜತೆ. ಇದರಲ್ಲಿ ನನ್ನದು ಅಂತನ್ನೋದನ್ನು ನಾವು ಎಲ್ಲಿ ಹಾಕೊಳ್ಳಲ್ಲ ಅಂದ್ರೆ ವೆನ್ ವಿ ನೋ ಗುಣ ಗುಣೇಶು ವರ್ತಂತೆ ಇತಿ ಮತ್ವ ನ ಸಜ್ಜತೆ. ಭಗವದ್ಗೀತೆಯಲ್ಲಿ ಬರುತ್ತಲ್ಲ, ಗುಣಗಳು ಕೆಲಸ ಮಾಡ್ತಾ ಇದೆ. ಈ ಗುಣಗಳು ಸಮಷ್ಟಿಯಿಂದ ಕೆಲಸ ಮಾಡುವುದನ್ನೇ ನಾವು ಆತ್ಮ ಅಂತ ಕರೆಯೋದು. ವಾಟ್ಸ್ ಎನ್ ಇಂಡಿವಿಜುವಲ್ ಈ ದ ಕನ್ಗ್ಲಾಮರೇಷನ್ ಆಫ್ ದೀಸ್ 3 ಗುಣ. ಈ 3 ಗುಣಗಳನ್ನು ಬಿಟ್ಟು ಅವನಲ್ಲಿ ಒಂದು ವ್ಯಕ್ತಿತ್ವ ಅಂತ ಇಲ್ಲ. ಹೀಗೆ ಗುಣ ಇತಿ ಗುಣವಿಧ ತತ್ವಾನಿ ಇತಿ ತದ್ವಿಧ. ಶೈವರು ಪತಿ ಪಶು ಪಾಶ ಅಂತ 3 ತತ್ವಗಳಿದೆ. ಪತಿ ಅಂದ್ರೆ ಪತಿ ಶಿವ, ಪಶು ಅಂದ್ರೆ ಜೀವ. ಅವರನ್ನು ಕಟ್ಟಾಕ ಪಶುತ್ವಕ್ಕೆ ಕಾರಣವಾದದ್ದು ಮಾಯೆ ಅನ್ನತಕ್ಕಂಥ ಪಾಶ, ಇದು ಅವಿದ್ಯ. ಹೀಗೆ ಈ ಜೀವ ಈಶ್ವರ ಅವಿದ್ಯೆ, ಶಿವ ಆತ್ಮ ಅವಿದ್ಯಾ ಶಿವ ಇತಿ ಸಂಕ್ಷೇಪತಃ 3 ತತ್ವಾನಿ ಇತಿ ಶೈವಾಹ. ಶೈವರು ಈ ಆತ್ಮ ಅಂದ್ರೆ ಏನು? ಯಾವುದು ಈಶ್ವರನಿಂದ ಈಶ್ವರನ ಮಾಯೆಯಿಂದ ಬದ್ಧವಾಗಿದೆಯೋ ಇದು ಆತ್ಮ. ಈ ಆತ್ಮ ಅಂತನೋ ತತ್ವದಲ್ಲಿ ಪತಿ ಅಂತನೋ ಅಡಗಿದ್ದಾನೆ, ಪಶು ಅಂತನೋ ತತ್ವ ಇದೆ, ಪಾಶ ಅಂತ ಒಂದಿದೆ, ಅವಿದ್ಯಾ ಅಂತ ಒಂದಿದೆ, ಇತ್ಯಾದಿ. ಹೀಗೆ ಈ ಆತ್ಮ ಅಂತನೋ ತತ್ವ ಒಂದೇ ಒಂದಲ್ಲ, ಅದರಲ್ಲಿ 3 ಟ್ರೈಪಾರ್ಟೈಟ್ ಡಿವಿಷನ್ ಇದೆ. ಇವನಲ್ಲಿ ಪಾಶ ಅಂತ ಒಂದು ಇದ್ದಾಗ ಅವನು ಜೀವ ಅಂತ ಅಂದ್ಕೊಳ್ತಾನೆ. ಈಗ ಉಪಾಧಿ ವಿಶೇಷೋ ಈ ಜೀವ, ಉಪಾಧಿ ವಿಲಯನೇ ಆತ್ಮ. ವೇದಾಂತದಲ್ಲಿ ಜೀವಕ್ಕೂ ಆತ್ಮನಿಗೂ ಏನು ವ್ಯತ್ಯಾಸ ಹೇಳ್ತಾರೆ? ಜೀವ ಅಂತಂದ್ರೆ ಉಪಾಧಿ ವಿಶಿಷ್ಟೋ ಹಿ ಜೀವ. ಎಲ್ಲಿಯವರೆಗೆ ಉಪಾಧಿಗಳಿರುತ್ತೋ ದೇಹ ಇಂದ್ರಿಯ ಕಾರಣ ಇತ್ಯಾದಿಯಲ್ಲಿ ಅಲ್ಲಿವರೆಗೆ ಅವನು ಜೀವ. ಉಪಾಧಿ ವಿಲಯನೇ, ಉಪಾಧಿಗಳು ಹೋಗಲಾಗಿ ಆತ್ಮ, ಅವನ ಆತ್ಮ.
ಹೀಗೆ ಇವರು ಏನ್ ಹೇಳ್ತಾರೆ, ಈ ಜೀವ ಅಥವಾ ಆತ್ಮ ಅಂತನೋನು ಒಂದು ಪ್ರತ್ಯೇಕವಾದ ವಸ್ತು ಅಲ್ಲ. ಅವನನ್ನ ನಾವು ಆಲೋಚನೆ ಮಾಡಬೇಕಾದ್ರೆ ಶಿವ ಅಥವಾ ಪತಿ ಅಂತನ್ನೋದನ್ನೂ ಸೇರಿಸ್ಕೊಳ್ಬೇಕು, ಅವರಿಂದ ಬಂದಿರತಕ್ಕಂತಹ ಪಾಶ ಅಂತನ್ನೋದನ್ನೂ ಸೇರಿಸ್ಕೊಳ್ಬೇಕು. ಎಲ್ಲಿ ಪತಿಯಿಂದ ಪಾಶಬದ್ಧನಾಗಿರ್ತಾನೋ ಅವನು ಪಶು, ಇವನು ಆತ್ಮ. ಪಶು ಅಂತನ್ನೋನು ಆತ್ಮ. ಈ ಪಶು ಅಂತನ್ನುವಾಗ ಪಾಶ ಅಂತನ್ನೋದು ಅಡಗಿದೆ. ಪಾಶ್ಯ, ಪಾಶಯಿತ ಚೈವ. ಈ ಪಾಶಯಿತ ಯಾರ ಇವನ ಹಗ್ಗದಲ್ಲಿ ಕಟ್ಟಾಕ್ತಾನೋ ಅವನು, ಮತ್ತು ಪಾಶ್ಯ ಯಾವನು ಹಗ್ಗದಿಂದ ಕಟ್ಟಾಕಿಸಿಕೊಳ್ಳೋದಕ್ಕೆ ಯೋಗ್ಯನೋ ಅವನು, ಮತ್ತು ಪಾಶ ಇದು ಮೂರು ಸೇರಿದರೆ ಆತ್ಮ ಅಂತನ್ನೋದು ಶೈವಾಹ. ಶೈವರು ಹೀಗೆ ಹೇಳ್ತಾರೆ. ಪಾದಾಯಿತಿ ಪಾದವಿಧ. ಮುಂದಿನ ಶ್ಲೋಕ ಪಾದಾಯಿತ ವಿಷಯ ಆಯ್ತು. ಇದರಲ್ಲಿ ಇದು ಭಾಗ ನಾವು ಕನ್ಸಿಡರ್ ಮಾಡ್ತಿರುವಾಗ ಜೀವಂ ಕಲ್ಪಯತೆ ಪೂರ್ವಂ, ಮೊದಲು ಜೀವ ಅಂತನ್ನೋ ಭಾವನೆಯನ್ನು ಕಲ್ಪನೆ ಮಾಡಿಕೊಡ್ತಾನೆ. ನಾನು, ನನ್ನದು, ದೇಹ ಇರತಕ್ಕಂಥದ್ದು, ಇಂದ್ರಿಯಗಳ ಒಡೆಯ ಇತ್ಯಾದಿಯಾಗಿ ಯಾವ್ಯಾವ ಉಪಾಧಿಗಳಿಂದ ಕೂಡಿದ ಒಬ್ಬ ಜೀವ ತಾನು ಅಂತನ್ನೋದನ್ನು ಜೀವಂ ಕಲ್ಪಯತೆ ಪೂರ್ವಂ. ಅನಂತರದಲ್ಲಿ ತತಃ ಭಾವಾನ್ ಪೃಥಗ್ವಿಧಾನ್, ಅದರ ಮೇಲೆ ಜೀವದ ಮೇಲೆ ಅನೇಕ ವಿಧವಾದ ಭಾವಗಳನ್ನ ಕಲ್ಪನೆ ಮಾಡಿಕೊಳ್ತಾನೆ. ಈ ಭಾವಗಳು ಎಂತಹದ್ದು? ಬಾಹ್ಯಾನ್ ಆಧ್ಯಾತ್ಮಿಕಾಂಚ, ಹೊರಗಡೆ ಲೋಕದಲ್ಲಿ ವ್ಯವಹಾರ ಮಾಡೋದಕ್ಕಿರೋ ವಿಷಯಗಳು ಮತ್ತು ವ್ಯವಹಾರ ಮಾಡೋದಕ್ಕೆ ಸಹಾಯ ಮಾಡತಕ್ಕಂಥ ಒಳಗಡೆಯ ಭಾವನೆಗಳು ಇತ್ಯಾದಿ. ಬಾಹ್ಯಾನ್ ಆಧ್ಯಾತ್ಮಿಕಾಂಶ. ಇದು ಕಠೋಪನಿಷತ್ನಲ್ಲಿ ಏವಂ ಧರ್ಮಾನ್ ಪೃಥಕ್ ಪಶ್ಯನ್ ತಾನೇವಾನು ವಿಧಾವತಿ ಅಂತ ಒಂದು ಮಾತು ಬರ್ತದೆ. ಏವಂ ಧರ್ಮಾನ್ ಪೃಥಕ್ ಪಶ್ಯನ್, ಈ ಧರ್ಮಗಳನ್ನ ಅನೇಕ ವಿಧವಾಗಿ ನೋಡಿ ತಾನ್ಯೇವ ಅನುವಿಧಾವತಿ, ಈ ಮನುಷ್ಯ ತಾನು ನೋಡಿದ್ದು ತಾನು ಕಲ್ಪನೆ ಮಾಡಿಕೊಂಡಿದ್ರೆ ಹಿಂದೇನೆ ತಾನು ಹೋಗ್ತಾನೆ, ಅಲಿತಾನೆ. ಬನ್ನಿ ಅನುಧಾ ತಾನೇವ ಅನುಧಾ. ಹಾಗಿಲ್ಲಿ ಯಥಾ ವಿದ್ಯಸ್ತಥಾ ಸ್ಮೃತಿ, ಅದನ್ನ ಇವನು ಯಾವ ರೀತಿಯಾಗಿ ಭಾವನೆಗಳನ್ನ ಕಲ್ಪನೆ ಮಾಡಿಕೊಳ್ತಾನೋ ಅದೇ ರೀತಿಯಾಗಿ ಅವುಗಳನ್ನ ಗ್ರಹಣ ಮಾಡಿಕೊಳ್ತಾನೆ. ಅಂದ್ರೆ ಏನು? ಗ್ರಾಹ್ಯಗ್ರಾಹಕ ಅಂತನೋ ಸ್ಥಿತಿಯನ್ನ ಉಂಟು ಮಾಡಿಕೊಳ್ತಾನೆ. ಜೀವದ ಮೇಲೆ ಯಾವ್ಯಾವ ಭಾವಗಳನ್ನು ಇವನು ಹೇರ್ತಾನೋ ಅದನ್ನೇ ಹಿಡಿದು ಇವನು ಅನುಸರಿಸ್ತಾನೆ. ಆದ್ದರಿಂದ ಎಲ್ಲ ಕಲ್ಪನೆಗಳಿಗೂ ಕೂಡ ಜೀವಕಲ್ಪನೆ ಅಂತ, ಜೀವದ ಕಲ್ಪನೆ ಅಂತನೋದು ಆಧಾರ ಮುಖ್ಯವಾಗುತ್ತೆ. ಜೀವದ ಕಲ್ಪನೆಯ ಮೇಲೆ ಉಳಿದೆಲ್ಲ ಕಲ್ಪನೆಗಳು. ಆಮೇಲೆ ಹೀಗೆ ಒಂದು ಜೀವ ಇದ್ದದ್ದನ್ನ ಅನೇಕ ವಿಧವಾಗಿ ನೋಡ್ತೀವಲ್ಲ. ಅಜಾಯಮಾನು ಬಹುಧಾ ವಿಜಾಯತೆ ಅಂದೊಂದು ಶ್ರುತಿ. ಜೀವಭಾವನೆ, ಜೀವಕಲ್ಪನೆ ಒಂದೇನೆ. ಜೀವಕಲ್ಪನೆಯ ಮೇಲೆ ಪ್ರಾಣ, ಮನಸ್ಸು, ಇಂದ್ರಿಯಗಳು ಅನೇಕ ವಿಧವಾದ ಭಾವಗಳನ್ನ ಬಹುಧಾ ವಿಜಾಯತೆ, ಇದು ಅನೇಕವಾಗಿ ಸೃಷ್ಟಿಯಾಗುತ್ತಲ್ಲ. ಅಂದ್ರೆ ಮಾಯಾ ಏಷ, ಇದನ್ನ ಮಾಯಾ ಅಂತ ಕರೆದಿದ್ದಾರೆ. ಈ ಮಾಯಾ ಅಂತ ಅನ್ನೋದ್ರಲ್ಲಿ ಜೀವಭಾವವನ್ನು ಅಡಗಿಸಿ ವಸ್ತುವನ್ನು ಪ್ರಕಾಶಪಡಿಸುವಂತಹದ್ದು ಮಾಯೆ. ಮಾಯಾ ಅಂತ ಅನ್ನೋದಕ್ಕೆ ಆವರಣ, ವಿಕ್ಷೇಪ ಅಂತ ಎರಡು ಶಕ್ತಿಗಳು ಉಂಟಲ್ಲ. ಇರೋದನ್ನು ಮರೆಮಾಚಿ ಇಲ್ಲದೆ ಇರೋದನ್ನು ಉಂಟು ಮಾಡತಕ್ಕಂಥ ಒಂದು ಶಕ್ತಿ, ಒಂದು ಅಚಿಂತ್ಯದ್ಭುತವಾದ ಅಘಟಿತ ಘಟನಾ ಪುಟೀಯವಾದ ಒಂದು ಶಕ್ತಿ. ಇದನ್ನು ಮಾಯೆ ಅಂತ ಕರೆದಿದ್ದಾನೆ. ಮಾಯಾ ಏಷ ದೇವಸ್ಯ ಅಂತ ಹೇಳಿದ್ರು ಮುಂದೆ. ಇದು ಹೇಗೆ ಜೀವದ ಮೇಲೆ ಇಷ್ಟೆಲ್ಲ ಭಾವನೆಗಳನ್ನು ಇವನು ಹೇಗೆ ಮಾಡಿಕೊಳ್ತಾನೆ ಅಂದ್ರೆ ಬಿಕಾಸ್ ಆಫ್ ಇಸ್ ಪ್ರೊಜೆಕ್ಟಿವ್ ಪವರ್ ಟು ಕ್ರಿಯೇಟ್ ಥಿಂಗ್ಸ್ ವೇರ್ ದೇರ್ ಆರ್ ನನ್. ಅದು ಹೀಗೆ ಹೇಳಿ ಆಮೇಲೆ ಯಾವ್ಯಾವ ಭಾವನೆಗಳನ್ನು ಇವನು ಕಲ್ಪನೆ ಮಾಡಿಕೊಳ್ತಾನೆ ಅಂತ ಅನ್ನೋದನ್ನು ಕನ್ಸಿಡರ್ ಮಾಡ್ತಾ ಇದ್ವು. ಪ್ರಾಣ ಇತಿ ಪ್ರಾಣವಿದೋ ಇತ್ಯಾದಿ. ಈ ವಿಧ ಅಂತನ್ನೋ ಮಾತಿಗೆ ಅಲ್ಲಿ ಹಿಂದೆ ಯಥಾ ವಿದ್ಯಸ್ತಥಾ ಸ್ಮೃತಿ ಅಂತಿರೋ ಮಾತು ಗಮಕ. ಪ್ರಾಣವನ್ನ ತಿಳಿದವರು ಪ್ರಾಣ ಅಂತ ಹೇಳ್ತಾರೆ, ಮತ್ತೊಂದನ್ನು ತಿಳಿದವರು ಮತ್ತೊಂದು
ಇದು ಅನುಸ್ಯೂತವಾಗಿ ಬರುತ್ತೆ. ಒಂದೊಂದು ಶ್ಲೋಕದಲ್ಲೂ ಕೂಡ ಪ್ರಾಣ ಇತಿ ಪ್ರಾಣವಿದ, ಲೋಕಾನಿತಿ ಲೋಕವಿದ, ಮನ ಇತಿ ಮನವಿದ ಅಂತ ಈ ವಿಧ ಅಂತ ಮಾತು ಅನುಸ್ಯೂತವಾಗಿ ಬರುತ್ತೆ. ಇದು ಇಲ್ಲಿ ಈ ಒಂದೊಂದಕ್ಕೂ ಕೂಡ ವಿಧ ಅಂತ ಯಾಕೆ ಹೇಳಿದ್ದಾರೆ ಅಂದ್ರೆ ಹಿಂದೆ ಒಂದು ಶ್ಲೋಕದಲ್ಲಿ ಹೇಳಿದ್ದಾರೆ, ಯಥಾ ವಿದ್ಯಸ್ ತಥಾ ಸ್ಮೃತಿ. ಅಲ್ಲಿ ಈ ವಿಧ ಅಂತ ಮಾತಿಗೆ ಅಲ್ಲಿ ಗಮಕ. ಅಂದ್ರೆ ಏನು, ಈ ಪೃಥಗ್ವಿಧಾನ್ ಧರ್ಮಾನ್ ಪಶ್ಯನ್ ತಾನೇವ ಗನುಧಾವತಿ. ಎಲ್ಲೆಲ್ಲಿ ಇವರಿಗೆ ಅಭಿನಿವೇಶ ಇದೆಯೋ ಅಲ್ಲಿ ಇವರ ಮನಸ್ಸು ಹೀಗೆ ಅಂತ ಹೋಗುತ್ತೆ. ಯಾರು ಹೀಗೆ ಪ್ರಾಣವಿಧ, ಪ್ರಾಣವೇ ಎಲ್ಲವೂ ಅಂತ ತಿಳ್ಕೊಂಡು ಪ್ರಾಣದಲ್ಲೇ ಇವರಿಗೆ ಅಭಿನಿವೇಶ ಇರತಕ್ಕಂಥ ಅವರು ಪ್ರಾಣ ಇತಿ, ಪ್ರಾಣ ಅಂತ ನಾವು ಭಾವನೆಯನ್ನ ಕಲ್ಪನೆ ಮಾಡಿಕೊಳ್ತಾರೆ. ಅಂದ್ರೆ ಜೀವ ಯಾವ ರೀತಿಯಾಗಿದೆ ಅಂದ್ರೆ ಜೀವ ಭಾವ ನಮಗೆ ಗೊತ್ತಾಗಲ್ಲ. ಜೀವ ಅವ್ಯಕ್ತ ವ್ಯಕ್ತಿಮಾಪನ್ನಂ ಅಂತ ಹೇಳಿ ಶ್ವೇತಾಶ್ವತರದ ಉಪನಿಷತ್ತಿನಲ್ಲಿ ಬರುತ್ತೆ. ಇದು ಅವ್ಯಕ್ತವಾದದ್ದು. ಜೀವಕ್ಕೆ ಇಂಥದೇ ಒಂದು ರೂಪ ಅಂತಿಲ್ಲ. ಆದರೆ ಜೀವ ಹೀಗಿದೆ ಹಾಗಿದೆ ಉಪಾಧಿಗಳಿಂದ ನಾವು ಇದು ಅದು ಮತ್ತೊಂದು ಅಂತ ತೋರಿಸೋದು ಸಾಧ್ಯ. ಅವ್ಯಕ್ತ ವ್ಯಕ್ತಿಮಾಪನ್ನಂ, ವ್ಯಕ್ತಿತ್ವವನ್ನು ಪಡ್ಕೊಂಡು ಅಭಿವ್ಯಕ್ತಿ. ಯಾವ ರೀತಿಯಾಗಿ ಜೀವ ಅಭಿವ್ಯಕ್ತಿತ್ವವನ್ನು ಪಡ್ಕೊಳ್ಳುತ್ತೆ, ಅಭಿವ್ಯಕ್ತಿಯನ್ನು ಪಡ್ಕೊಳ್ಳುತ್ತೆ ಅಂದ್ರೆ ಪ್ರಾಣ ಇತಿ, ಭೂತಾನೀತಿ, ಗುಣ ಇತಿ, ಇವೆಲ್ಲ ಮುಂದಕ್ಕೆ ಹೇಳ್ಕೊಂಡು ಹೋಗ್ತಾರೆ. ಹೀಗೀಗೆ ಜೀವವನ್ನ ಪ್ರಾಣ ಅಂತ ಕೆಲವರು ಕರೀತಾರೆ, ಗುಣ ಅಂತ ಕೆಲವರು ಕರೀತಾರೆ, ಮನ ಅಂತ ಕರೀತಾರೆ, ಇತ್ಯಾದಿಯಾಗಿ ಎಲ್ಲ ಒಂದೊಂದು ಕೂಡ ಇಲ್ಲಿ ಉದ್ದಕ್ಕೆ ಹೇಳ್ಕೊಂಡು ಬರ್ತಾರೆ. ಇಲ್ಲಿ ಹೇಳ್ಕೊಂಡು ಬರೋದು ಯಾವುದನ್ನು ಕೂಡ ನಿರಾಕರಣೆ ಮಾಡಿಲ್ಲ. ಈ ಮಾಂಡೂಕ್ಯ ಉಪನಿಷತ್ತಿನ ಇದು ಮಾಂಡೂಕ್ಯ ಕಾರಿಕೆಯ ಸ್ವಾರಸ್ಯ ಏನು ಅಂದ್ರೆ, ಇವರು ಅದ್ವೈತ ದ್ವೈತ ಅಂತ ಎರಡು ಮಾತು ಉಪಯೋಗಿಸ್ತಾರೆ. ಅದ್ವೈತ ಅಂತ ಅನ್ನೋದು ಕಡೆಯಲ್ಲಿ ನಿಲ್ಲತಕ್ಕದ್ದು. ಯಾಕೆ ಅಂತಂದ್ರೆ ಅದ್ವೈತ ಮತ್ತೆ ಏನನ್ನೂ ವಿರೋಧ ಮಾಡೋಲ್ಲ, ಅದು ಮುಂದೆ ಬರುತ್ತೆ. ಅದು ಅದ್ವೈತ ಪ್ರಕರಣದಲ್ಲಿ ಅದ್ವೈತದ ಸ್ವಾರಸ್ಯ ಏನು ಅಂದ್ರೆ ಅದ್ವೈತ ಬೇರೆ ಯಾವುದನ್ನೂ ಕೂಡ ನಿರಾಕರಣೆ ಮಾಡೋಲ್ಲ, ಎಲ್ಲಕ್ಕೂ ಹೊಂದಿಕೊಂಡು ಹೋಗುವಂತಹದ್ದಾದ್ರಿಂದ ಅದ್ವೈತ ಅಂತ ನಿಲ್ಲುತ್ತೆ. ಇದು ಹೊಂದಿಕೊಂಡು ಹೋಗುತ್ತೆ ಅಂದ್ರೆ ಏನು, ಎಲ್ಲವನ್ನೂ ಅಡಗಿಸಿಕೊಂಡು ಪ್ರಾಣಾಹ ಪ್ರಾಣವಿದ ನಿಜ, ಲೋಕಾನ್ ಲೋಕವಿದ ನಿಜ, ಗುಣವಿದ ನಿಜ. ಆದ್ರೆ ಇಷ್ಟೆಲ್ಲವೂ ಕೂಡ ಒಂದು ವ್ಯಾವಹಾರಿಕ ನೆಲೆಯಲ್ಲಿ, ಪರಮಾರ್ಥದ ಇದಿಲ್ಲ. ಇದು ಸಮನ್ವಯ ದೃಷ್ಟಿಯಿಂದ ಇಲ್ಲಿ ಉದ್ದಕ್ಕೆ ಈ 20ನೇ ಶ್ಲೋಕದಿಂದ 20ನೇ ಕಾರಿಕೆಯಿಂದ ಆರಂಭ ಮಾಡಿಕೊಂಡು 28ನೇ ಕಾರಿಕೆಯವರೆಗೆ ಈ ಜೀವವನ್ನ ಯಾವ್ಯಾವ ಭಾವನೆಗಳಿಂದ ಜನಗಳು ನೋಡ್ತಾರೆ ಅಂದ್ರೆ ಡಿಫರೆಂಟ್ ಪೀಪಲ್ ವ್ಯೂ ಜೀವ ಇನ್ ಡಿಫರೆಂಟ್ ಆಸ್ಪೆಕ್ಟ್ಸ್. ಕೆಲವರು ಪ್ರಾಣವೇ ಮುಖ್ಯವಾದದ್ದು, ಜೀವದ ಸ್ವರೂಪ ಅಂದ್ರೆ ಪ್ರಾಣವೇ ಅಂತ ಕೆಲವರು. ಇಲ್ಲಿ ಆತ್ಮ ಅಂತ ಅನ್ನೋದು ಲೆಕ್ಕ ಅಲ್ಲ. ಇದು ಆತ್ಮನನ್ನು ಇಲ್ಲಿ ಗುಣ ಅಂತ ಕೆಲವರು ಕರೀತಾರೆ, ಭೂತ ಅಂತ ಕೆಲವರು ಕರೀತಾರೆ ಅಂತ ಅರ್ಥವಲ್ಲ. ಜೀವಂ ಏನೋ ಜೀವಂ ಏನ್ ಹೇಳ್ತಾರೆ ಅದರಲ್ಲಿ, ಜೀವನ ಮೊದಲು ಜೀವಂ ಕಲ್ಪಯತೆ ಪೂರ್ವಂ. ಇದು ಮುಖ್ಯವಾಗಿ ಜೀವವನ್ನೇ ಹೀಗೆಲ್ಲ ಹೇಳ್ತಾ ಇದ್ದಾರೆ, ಅವರ ಆತ್ಮನನ್ನು ಹೀಗೆ ಅಂತ ಯಾರು ಹೇಳ್ತಾ ಇಲ್ಲ. ಇದು ಈ ಸಮನ್ವಯ. ಆತ್ಮನನ್ನ ಹೀಗೆ ಪ್ರಾಣ ಲೋಕ ಗುಣ ಅಂತ ಹೇಳ್ಬಿಟ್ಟಿದ್ರೆ ನಿರಾಕರಣೆ ಮಾಡಬೇಕು. ಅದು ಜೀವವನ್ನ ಇವರು ಗುಣ ಅಂತ ಕೆಲವರು ಹೇಳ್ತಾರೆ, ಪ್ರಾಣ ಅಂತ ಕೆಲವರು ಹೇಳ್ತಾರೆ, ಮನಸ್ಸು ಅಂತ ಕೆಲವರು ಹೇಳ್ತಾರೆ, ಲೋಕಗಳು ಅಂತ ಕೆಲವರು ಹೇಳ್ತಾರೆ. ನಿರಾಕರಣೆ ಮಾಡೋದು ಏನಿಲ್ಲ ಅಲ್ಲಿ. ಇವಾಗ ಆತ್ಮ ಇದೆಲ್ಲ ಅಲ್ಲ ಅಂತ ತೋರಿಸೋದು ಪರಮಾರ್ಥ. ಇಲ್ಲಿ ಇದರ ವೈದತ್ಯ ಪ್ರಕರಣ ಅಂತ ಇದೆಯಲ್ಲ, ಈ ವೈದತ್ಯ ಪ್ರಕರಣದ ಪ್ರಯೋಜನ ಏನು ಅಂತ ಒಂದು ಜಿಜ್ಞಾಸೆ ಬರುತ್ತೆ. ಈ ಜಿಜ್ಞಾಸೆ ಈ ಸಾಂಖ್ಯಕಾರಿಕೆಗೆ ಗೌಡಪಾದರು ಬರೆದಿರೋ ಭಾಷ್ಯದಲ್ಲಿ ಈ ಜಿಜ್ಞಾಸೆಯನ್ನು ಹೇಳ್ತಾರೆ. ಎಲ್ಲವೂ ಸುಳ್ಳು ಅಂತ ತೋರಿಸ್ಬೇಕು. ವೈದತ್ಯ ಪ್ರಕರಣದಲ್ಲಿ ಏನು ಬರುತ್ತೆ, ಸ್ವಪ್ನ ಜಾಗರ ಅಂತನ್ನೋ ಎರಡನ್ನ ಹಿಡ್ಕೊಂಡು ಸ್ವಪ್ನ ಹೇಗೆ ಸುಳ್ಳು, ಜಾಗೃತಿಯು ಹಾಗೆ ಸುಳ್ಳು ಅಂತ ತೋರಿಸೋದು ವೈತಥ್ಯ ಅಂತನ್ನೋ ಮಾತಿನಲ್ಲಿ ಸ್ವಪ್ನ ಮಾಯಾ ಸದೃಕ್ಷಂ ಇತ್ಯಾದಿಯಾಗಿ ಬರುತ್ತೆ. ಇದೇ ಮುಖ್ಯವಾಗಿ ಇಲ್ಲಿ ಬರೋ ಗಮಕ. ಆದರೆ ಈ ವೈದಥ್ಯ ಪ್ರಕರಣದ ಉದ್ದೇಶ ಅದಲ್ಲ. ಸ್ವಪ್ನ ಜಾಗರೆಯೋರೈಕ್ಯಂ, ಸ್ವಪ್ನ ಜಾಗೃತಿ ಎರಡೂ ಒಂದು ಅಂತ ತೋರಿಸಿದ್ರಿಂದ ಪ್ರಯೋಜನ ಏನು ಪ್ರಯೋಜನ ಆಯ್ತು ನಮಗೆ? ನಾವು ಸ್ವಪ್ನ ಎಚ್ಚರ ಎರಡೂ ಒಂದು ಅಂತ ಹೇಳಿ ಸಾಧಿಸಿದ್ರಿಂದ ನಮಗಾದ ಪ್ರಯೋಜನ ಏನು?
ಅದರಿಂದ ವೈತಥ್ಯ ಪ್ರಕರಣದ ಪ್ರಯೋಜನ ಅಥವಾ ಉದ್ದೇಶ ಏನು ಅಂದ್ರೆ ಆತ್ಮೈಕತ್ವ ಪ್ರತಿಪತ್ತ್ಯರ್ಥಂ ವೈತಥ್ಯವಿದೆ. ಇದನ್ನ ಆತ್ಮನನ್ನು ಬಿಟ್ಟು ಇನ್ನೆಲ್ಲ ಸುಳ್ಳು ಅಂತನ್ನೋದು ಇದು ವೈತಥ್ಯ ಪ್ರಕರಣದ ಸ್ವಾರಸ್ಯ. ಏನು ಹೇಳ್ತಾರೆ ಇಲ್ಲಿ ಸ್ವಪ್ರಜಾಗರಿತಯೋರೈಕ್ಯಂ ಪ್ರಯೋಜನಾಭಾವಾತ್ ನ ಉದ್ದೇಶ್ಯತೆ ಯಃ ಕಿಂತು ಆತ್ಮ ಪ್ರತಿಪತ್ತ್ಯರ್ಥಂ ಏವ ದ್ವೈತ ವೈತಥ್ಯಂ ಪ್ರಸಾದಿತಂ ತೇನ ಅವಿದ್ಯಾಕಾಮಾದಿ ವ್ಯಾವೃತ್ತಿ ರೂಪಂ ಪ್ರಯೋಜನಮಸ್ತಿ. ವೈತಥ್ಯ ಪ್ರಕರಣ ಸುಮ್ಮನೆ ಒಂದು ಇಂಟೆಲೆಕ್ಚುಯಲ್ ಜಿಮ್ನಾಸ್ಟಿಕ್ಗಾಗಿ ಹೇಳಿದ್ದಲ್ಲ. ಯಾವ ಶಾಸ್ತ್ರ ಗ್ರಂಥವು ಕೇವಲ ಬೌದ್ಧಿಕ ವ್ಯಾಯಾಮಕ್ಕಾಗಿ ಬಂದದ್ದಲ್ಲ, ಇಂಟೆಲೆಕ್ಚುಯಲ್ ಎಕ್ಸರ್ಸೈಸ್ ಅಲ್ಲ ಇದು. ಇದರಲ್ಲಿ ಏನಾದರೂ ಪ್ರಯೋಜನ ಇರಬೇಕಲ್ಲ. ಅಂದ್ರೆ ಆತ್ಮ ಒಂದು ಅಂತ ಹೇಳಿ ಸಿದ್ಧ ಮಾಡಿದರೆ ಆತ್ಮ ಏಕತ್ವ ಪ್ರತಿಪತ್ಯ ಹೀಗೆ ತಿಳ್ಕೊಂಡ ಮೇಲೆ ಅವಿದ್ಯಾ ಕಾಮಾದಿ ವ್ಯಾವೃತ್ತಿ ರೂಪಂ ಫಲಂ. ನಮ್ಮಲ್ಲಿರತಕ್ಕಂಥ ಅವಿದ್ಯೆ, ಕಾಮ, ಕ್ರೋಧ, ಲೋಭ, ಮೋಹ ಇವೆಲ್ಲವೂ ಕೂಡ ತೊಲಗಬಹುದು. ಇದು ವೈತಥ್ಯ ಪ್ರಕರಣದ ಉದ್ದೇಶ. ಆತ್ಮ ಒಂದು ಅಂತ ಅನ್ನೋದು ಪರಮಾರ್ಥ. ಆತ್ಮನನ್ನು ಬಿಟ್ಟು ಇನ್ನೇನನ್ನ ನಾವು ಭಾವನೆಗಳನ್ನು ಮಾಡಿಕೊಳ್ಳೋದು